Once again, welcome to Unique Trade for Success. Friends, on the last one ವಿಡಿಯೋದಲ್ಲಿ ನಾವು Mozilla Postword ಸಾಫ್ಟ್ವೇರ್ ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಹಾಗೆ ಕೆಲವೊಂದು ಪಾಯಿಂಟ್ ನ ಡಿಸ್ಕಸ್ ಮಾಡಿದ್ವಿ. ಡಿಸ್ಕಸ್ ಇನ್ ದ ಸೆನ್ಸ್ ಸ್ಕ್ರಿಪ್ಟ್ ನ ಹ್ಯಾಡ್ ಮಾಡೋದು ಹೇಗೆ, ಮಾರ್ಕೆಟ್ ವಾಚ್ ಅಂದ್ರೆ ಏನು, ಹೇಗ್ ಬೈ ಮಾಡಬೇಕು, ಒಂದ್ ಟ್ರೇಡ್ ನ ಎಲ್ಲಿ ಮಾನಿಟರ್ ಮಾಡಬೇಕು, ಬೈ ಹೇಗ್ ಮಾಡಬೇಕು, ಸೆಲ್ ಮಾಡಬೇಕು, ಸ್ಟಾಪ್ ಲಾಸ್ ಇಡಬೇಕು, ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ, ರೈಟ್? ಆದ್ರೆ ಆ ಲಾಸ್ಟ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಿದ್ರೆ ಕೆಲವರು ಮಿಸ್ ಮಾಡ್ಕೊಂಡಿದ್ರೆ ಕೆಳಗಡೆ ಲಿಂಕ್ ಇದೆ, ಆ ಲಿಂಕ್ ಅಲ್ಲಿ ನೀವು ಆ ವಿಡಿಯೋನ ವಾಚ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಒಂದ್ಸರಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ ಡೆಪ್ತ್ ಆಗಿ ಆ ವಿಡಿಯೋ ಇರುತ್ತೆ. ನೋಡಿ ಫ್ರೆಂಡ್ಸ್, ಒಂದ್ಸರಿ ನೀವು ನಿಮ್ಮ ಪಾಸ್ವರ್ಡ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಈ ಒಂದು ಆಪ್ ಈ ತರ ಓಪನ್ ಆಗುತ್ತೆ. ಇದು ಡೆಸ್ಕ್ಟಾಪ್ ಪೋರ್ಷನ್, ಮೊಬೈಲ್ ಅಲ್ಲಿ ಓಪನ್ ಆಗಲ್ಲ, ಓನ್ಲಿ ಡೆಸ್ಕ್ಟಾಪ್ ಅಲ್ಲಿ ಮಾತ್ರ. ಸೊ ಕಂಪ್ಯೂಟರ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇದು ಮೊಬೈಲ್ ಗೆ ಬೇರೆ ಆಪ್ಷನ್ ಇದೆ. ಮೊಬೈಲ್ ನಾನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಮೊಬೈಲ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ಬೇಕು ಅಂತ. ಆ ಒಂದು ಲಿಂಕ್ ನೀವು ನೋಡ್ಬಿಟ್ಟು ಮೊಬೈಲ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅಂತ ತಿಳ್ಕೊಳ್ಬಹುದು. ಅದು ಫಸ್ಟ್ ಪಾಯಿಂಟ್. ಈಗ ನೋಡೋಣ, ಲಾಸ್ಟ್ ಟೈಮ್ ನಾನು ಏನ್ ಹೇಳ್ಕೊಟ್ಟಿದ್ದೆ ನೋಡಿ. ಯಾವುದೇ ಒಂದು ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಒಂದು ಫೈಲ್ ಅಂತ ಇರುತ್ತೆ, ಒಂದು ಫೋಲ್ಡರ್ ಅಂತ ಕರಿತೀವಿ. ಆ ಫೋಲ್ಡರ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಯಾವ ಫೈಲ್ ನ ನೋಡ್ಬೇಕು ಆ ಫೈಲ್ ನೆಲ್ಲ ನಾವೇನ್ ಮಾಡ್ತೀವಿ, ಸೇವ್ ಮಾಡಿ ಇಟ್ಟಿರ್ತೀವಿ. ಇಲ್ಲೂ ಅದೇ ತರ ಕಂಪನೀಸ್ ತುಂಬಾ ಇದೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಆ ತರ ಎಲ್ಲ ಸ್ಕ್ರಿಪ್ಟ್ ಇದೆ. ಅದನ್ನೆಲ್ಲ ನಾನು ಸೇವ್ ಮಾಡಿ ಇಟ್ಕೊಳ್ತೀನಿ. ಕಂಪನಿ ನೇಮ್, ಸನ್ ಟಿವಿ, ACC ಎಲ್ಲ, ಅದಕ್ಕೆ ಒಂದು ಫೋಲ್ಡರ್ ಅಂತ ಕರಿತೀವಲ್ಲ. ಹಾಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಬಂದಾಗ ಅದನ್ನ ನಾವು ಮಾರ್ಕೆಟ್ ವಾಚ್ ಅಂತ ಕರಿತೀವಿ. ಮಾರ್ಕೆಟ್ ವಾಚ್ ಫಾರ್ ಎಕ್ಸಾಂಪಲ್ ನೋಡಿ, ಸ್ಟಾರ್ಟ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಕ್ರಿಯೇಟ್ ಮಾರ್ಕೆಟ್ ವಾಚ್ ಅಂತ ಇದೆ, Ctrl+C ಶಾರ್ಟ್ ಕಟ್ ಕಿ. ಸೊ ಕ್ರಿಯೇಟ್ ಮಾರ್ಕೆಟ್ ವಾಚ್ ಅಂತ ಹೇಳಿದ್ರೆ ಇಲ್ಲಿ ನಾನು ಯಾವ್ದು ಬೇಕೋ ನೇಮ್ ಕೊಡ್ಬೋದು, ನೀವು ನಿಮ್ ಚಾಯ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ನೇಮ್ ಕೊಡ್ತಾ ಇದ್ದೀನಿ. ಈ ನೇಮ್ ಇಲ್ಲಿ ಇನ್ನ ಏನು ಕಾಲಮ್ ಹೆಡರ್ ಎಲ್ಲ ನಾವು ಆಲ್ರೆಡಿ ಸೇವ್ ಮಾಡಿದ್ರೆ ಸೇವ್ ಮಾಡಿರ್ಬೋದು, ತೋರಿಸ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಜಸ್ಟ್ ನಿಮ್ಗೆ ಹೇಗೆ ಏನು ಅಂತ ತೋರಿಸ್ತಾ ಇದೀನಿ ಅಷ್ಟೇ. ನೋಡಿ, ಕ್ರಿಯೇಟ್ ಮಾಡಿದೆ. ಈಗ ಏನಾಯ್ತು, ಒಂದು ಮಾರ್ಕೆಟ್ ವಾಚ್ ಸ್ಟಾರ್ಟ್ ಆಯ್ತು. ಇಲ್ಲಿ ನಾನು ಏನ್ ಕೊಟ್ಟಿದ್ದೀನಿ, ನನ್ನ ನೇಮ್ ಕೊಟ್ಕೊಂಡಿದ್ದೀನಿ, ಯಾವ್ದೋ ಒಂದು ಮಾರ್ಕೆಟ್ ವಾಚ್. ನಿಮ್ಮ ಫೇವರೇಟ್ ಏನಿದೆ ಆ ನೇಮ್ ನ ಕೊಟ್ಕೊಳ್ಳಿ, ಅದು ನಿಮ್ಮ ಮಾರ್ಕೆಟ್ ವಾಚ್ ಅಂತ ಕರಿತೀವಿ. ಇಲ್ಲಿ ನಾನು ಇದನ್ನ ಕಾಲಮ್ ಹೆಡರ್ಸ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ಬೇಕಾಗಿರುತ್ತೆ. ಯೂಶಲಿ ನಾವು ಇಂಟ್ರಾಡೇ ಟ್ರೇಡ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೆ ಮೇಜರ್ ಏನ್ ಬೇಕೋ ಅದನ್ನ ನಾನು ಇಲ್ಲಿ ಹಾಕಿದ್ದೀನಿ. ಚಾರ್ಟ್ ಬೇಕು, ಆಕ್ಷನ್ ಅಂತ ಹೇಳಿದ್ರೆ ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಅಂತ ಸಿಂಬಲ್ ಬರುತ್ತೆ, ಕಂಪನಿ ನೇಮ್ ಬರುತ್ತೆ, LTP, ಪರ್ಸೆಂಟೇಜ್ ಆಫ್ ಚೇಂಜು, ನೆಟ್ ಚೇಂಜು, ಬೈ ರೇಟ್, ಸೆಲ್ ರೇಟ್. ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೋ ಜನ ಕೇಳ್ತಾ ಇರ್ತೀರಲ್ಲ, ಸರ್ ನಾನು ಆರ್ಡರ್ ಹಾಕ್ಬೇಕಾದ್ರೆ, ಸೊ ಬೈ ಮಾಡ್ಬೇಕಾದ್ರೆ ಸಮಟೈಮ್ಸ್ ಪ್ರೈಸ್ ಜಂಪ್ ಆಗುತ್ತೆ, ಸಮಟೈಮ್ಸ್ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ, ಆ ತರ ಇಶ್ಯೂ ಎಲ್ಲ ಇರುವಾಗ ಈ 2 ಪಾಯಿಂಟ್ ಮೇಜರ್ ಆಗಿ ನೀವು ನೋಡ್ಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ, ಈ ಕ್ಯಾಲ್ಕುಲೇಷನ್ ಪ್ರಕಾರ ನೀವು ಆರ್ಡರ್ ಪ್ಲೇಸ್ ಮಾಡಿದ್ದೆ ಆದ್ರೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದಕ್ಕೆ ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ನಾನು ಹೇಳಿದ್ದೀನಲ್ಲ, ಬೈ ಮತ್ತೆ ಸೆಲ್ ಮಾಡ್ಬೇಕಾದ್ರೆ ಯಾವ ಪ್ರೈಸ್ ನೋಡ್ಬೇಕು ಅಂತ. ಸೊ ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ನಾನು ಬೈ ಮಾಡ್ಬೇಕಾದ್ರೆ ಸೆಲ್ ಕಡೆ ನೋಡ್ಬೇಕು, ಸೆಲ್ ಮಾಡ್ಬೇಕಾದ್ರೆ ಬೈ ಕಡೆ ನೋಡ್ಬೇಕು. ನನ್ನ ಪರ್ಟಿಕ್ಯುಲರ್ ಪ್ರೈಸ್, ನನ್ನ ಫೇವರೇಟ್ ಪ್ರೈಸ್ ಬಂದಿದ್ಯಾ ಅಂತ ನೋಡೋದಕ್ಕೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ, ನೀವು ನೋಡ್ಬೋದು. ಇಲ್ಲಿ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ನಾನು ಟ್ರೇಡಿಂಗ್ ಗೆ ಇದಿಷ್ಟು ನನಗೆ ಸಾಕು. ಪರ್ಸೆಂಟೇಜ್ ಚೇಂಜು, ಓಪನ್, ಹೈ, ಲೋ, ಕ್ಲೋಸ್, ಸಪೋರ್ಟ್, ಪಿವೋಟ್ ಪಾಯಿಂಟ್, ರೆಸಿಸ್ಟೆನ್ಸ್, ಇದಿಷ್ಟು ಪಾಯಿಂಟ್ ನನಗೆ ಸಾಕು. ಕೆಲವೊಬ್ಬರಿಗೆ ಸರ್ ನನಗೆ 52 ವೀಕ್ ಹೈ ಬೇಕಾಗಿತ್ತು ಸರ್, ಎಲ್ಲಿ ನೋಡ್ಬೇಕು? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕಾಲಮ್ ಚೂಸರ್ ಅಂತ ಕೊಡಿ. ಇಲ್ಲಿದೆ ನೋಡಿ, 52 ವೀಕ್, ಒನ್ ಇಯರ್ ಹೈ, ಸೊ 1 ಇಯರ್ ಲೋ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಬೇಕಂತ ಹೇಳಿದ್ರೆ ಆಪ್ಷನ್ ಟೈಪ್, ಓಪನ್ ಇಂಟ್ರೆಸ್ಟ್, ಎಷ್ಟು ಟ್ರೇಡೆಡ್ ಆಗಿದೆ, ಪ್ರತಿಯೊಂದು ನಿಮ್ಗೆ ಇಲ್ಲಿ ಸಿಗುತ್ತೆ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬಂದು ಕ್ಲಿಕ್ ಮಾಡಿ, ಇಲ್ಲಿ ತಗೊಂಡ್ಬಂದು ಇಟ್ಕೊಳ್ಳಿ, ಸಾಕು, ಅಲ್ಲೇ ಆಡ್ ಆಗುತ್ತೆ. ಸಪೋಸ್ ನಂಗೆ ಇದು ಬೇಡ ಅಂತ ಹೇಳಿದ್ರೆ ರೈಟ್ ಕ್ಲಿಕ್ ಮಾಡಿ ರಿಮೂವ್, ಅಷ್ಟೇ. ಸೊ ಇದನ್ನ ನಾನು ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಜನರಲ್ ಆಗಿ, ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ಈ ಒಂದು Mozilla ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಫ್ಟಿ, ಇದನ್ನ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನನಗೆ ನಿಫ್ಟಿ ಇಂಡೆಕ್ಸ್ ಎಲ್ಲಾನು ಬಂದ್ಬಿಡುತ್ತೆ. ನಿಫ್ಟಿ ಇಂಡೆಕ್ಸ್ ಎಲ್ಲಾನು ಬರುತ್ತೆ. ಈಗ ಬರೀ ನಿಫ್ಟಿ 50 ಯಾವ್ಯಾವ ಕಂಪನಿ ಇದೆ ಅಂತ ನಾನು ನೋಡ್ಬೇಕಂದ್ರೆ ನೋಡಿ, ಇಲ್ಲಿ ಈ ನಿಫ್ಟಿ 50 ಡಬಲ್ ಕ್ಲಿಕ್ ಮಾಡಿದ್ರೆ ನಿಫ್ಟಿ 50 ಏನೇನ್ ಕಂಪನಿ ಇದೆ ಪ್ರತಿಯೊಂದು ತೋರಿಸ್ಬಿಡುತ್ತೆ. ಇದು ನಾನು ಇಲ್ಲಿ ಡೈರೆಕ್ಟ್ ಆಗಿ ಎಲ್ಲಾನು ಆಡ್ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ನಾವು ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ಬೇಕು ಅಂತ ಹೇಳಿದ್ರೆ ಅದ್ರದ್ದು ಇಂಡೆಕ್ಸ್ ನಾನು ಇಲ್ಲಿ ಎಲ್ಲ ನೋಡ್ಬೋದು. ಸೇಮ್ ಟೈಮ್ ನೋಡಿ, ಇಲ್ಲಿ ಪ್ರೆಸ್ ಮಾಡ್ತಾ ಇದೀನಿ. ಅಗೇನ್ ನಾವು ಅಲ್ಲೂ ಚೂಸ್ ಮಾಡ್ಕೊಳ್ಬಹುದು, ಇಲ್ಲೂ ಸಹ ಚೂಸ್ ಮಾಡ್ಬೋದು. ನೀವು ಇಲ್ಲಿ ಯಾವ್ಯಾವ್ದು ನಿಮ್ಮ ವಾಚ್ ಲಿಸ್ಟ್, ನಿಮ್ಮ ನೇಮ್ ಕೊಟ್ಟಿರ್ತೀರಾ ಅದು ಇಲ್ಲೇ ಇರುತ್ತೆ. ಅದು ಬೇಡ ಅಂತ ಹೇಳಿದ್ರೆ ನೋಡಿ, ಇಲ್ಲಿ NSE ಯಾವ್ಯಾವ ಸೆಕ್ಟರ್ಸ್ ಇದೆ ಪ್ರತಿಯೊಂದು ಇದೆ. BSE ಮತ್ತೆ NSE ಎರಡರಲ್ಲೂ ಇದೆ. ನೀವು ಯಾವ್ದಾದ್ರು ಚೂಸ್ ಮಾಡ್ಕೊಳ್ಬಹುದು. ಯೂಶಲಿ ಎಲ್ಲರೂ ನಾವು NSE ಟ್ರೇಡ್ ಮಾಡೋದ್ರಿಂದ NSE ನಲ್ಲಿ ತೋರಿಸ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನನ್ಗೆ ಇವಾಗ NSE ನಲ್ಲಿ ಆಟೋ ಸೆಕ್ಟರ್ಸ್ ಮಾತ್ರ ಬೇಕು. ನಿಫ್ಟಿ 50 ಯಾವ್ಯಾವ ಕಂಪನಿ ಇದೆ ಅಂತ ತಿಳ್ಕೊಳ್ಬೇಕಂದ್ರೆ, ಆ ಕಂಪನಿಯಲ್ಲಿ ಟ್ರೇಡ್ ಮಾಡ್ಬೇಕು ಅಂತಿದ್ರೆ ಸೊ ನಿಫ್ಟಿ 50 ಅಂತ ಪ್ರೆಸ್ ಮಾಡ್ತೀನಿ. ಈಗ ನಿಫ್ಟಿ 50 ಬಂದ್ಬಿಡ್ತು ಇಲ್ಲಿ. ಈಗ ನನ್ಗೆ ಏನ್ ಬೇಕು, ನನ್ಗೆ ಡೈರೆಕ್ಟ್ ಆಗಿ ನೋಡಿ ಆಟೋ ಸೆಕ್ಟರ್ಸ್ ಮಾತ್ರ ಬೇಕು. ಇಲ್ಲಿ ಬಂದು ಪ್ರೆಸ್ ಮಾಡಿ, ಆಟೋ ಸೆಕ್ಟರ್ಸ್ ಮಾತ್ರ ಬರುತ್ತೆ ನೋಡಿ. ಬೇರೆ ಯಾವ್ದಾದ್ರು ಇದೆಯಾ? ಇಲ್ಲ.
ಫಾರ್ ಎಕ್ಸಾಂಪಲ್ ನಂಗೆ IT ಕಂಪನೀಸ್ ಬೇಕು, ಓನ್ಲಿ IT ಕಂಪನೀಸ್ ಮಾತ್ರ ಬರುತ್ತೆ, ಬೇರೆ ಕಂಪನೀಸ್ ಬರಲ್ಲ. ಸೊ ಬೇರೆ ಯಾವ್ದು ಇದೆಯಾ? ಇಲ್ಲ. ಆತರ ನಂಗೆ ಇಂಡಿವಿಜುವಲ್ ಸೆಕ್ಟರ್ಸ್ ಅಂತ ಏನ್ ಮಾಡಿದ್ರೆ ಆ ಸೆಕ್ಟರ್ಸ್ ನಾನು ಇಲ್ಲಿ ತಗೊಳಕಾಗುತ್ತೆ. ಇದ್ರ ಜೊತೆಗೆ ಇವತ್ತು ಮಾರ್ಕೆಟ್ ಆಫ್ ಆಗಿದೆ, ಸಂಡೇ ಆಗಿರೋದ್ರಿಂದ ಮಾರ್ಕೆಟ್ ಇಲ್ಲ. ಸೊ ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಲೈವ್ ಮಾರ್ಕೆಟ್ ರನ್ ಆಗ್ಬೇಕಾದ್ರೆ ಬೈ ರೇಟ್ ಅಂದ್ರೇನು, ಸೆಲ್ ರೇಟ್ ಅಂದ್ರೇನು ಅದೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ. ಲೈವ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿದೀನಿ, ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅದೆಲ್ಲ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಆ ವಿಡಿಯೋದ ಇದು ಕಂಟಿನ್ಯೂಷನ್ ಇರೋದ್ರಿಂದ ಇಲ್ಲಿವರೆಗೂ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಒಂದು ಹೊಸದಾಗಿ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಒಂದು ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಆಯ್ತಾ? ಸೊ ಇಲ್ಲಿ ಕ್ರಿಯೇಟ್ ಆಗಿದೆ. ಇಲ್ಲಿ ನಾನು ಏನ್ ಮಾಡಿದೀನಿ, ನನ್ನ ಒಂದು F&O ಸ್ಟಾಕ್ಸ್ ಅಲ್ಲಿ ಯಾವ್ದೆಲ್ಲ ಕಂಪನೀಸ್ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಕಂಪನೀಸ್ ನ ಫಿಲ್ ಮಾಡ್ಕೊಂಡಿದ್ದೀನಿ. ಒಂದು ಸರಿ ಮಾರ್ಕೆಟ್ ವಾಚ್ ಅಲ್ಲಿ ನೀವು ಸೇವ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ 100 ಇಂದ 100 ಲಾಸ್ಟ್ 100 ಮೇಲೆ ನೀವು ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಟೋಟಲ್ F&O 170 ಇಂದ 180 ಕಂಪನೀಸ್ ಇರುತ್ತೆ. ನೀವು 2 ಲಿಸ್ಟ್ ಮಾಡ್ಕೊಳ್ಬಹುದು. ಸೊ F&O 1, F&O 2 ಅಂತ ಮಾಡ್ಕೊಳ್ಳಿ, ಎಲ್ಲಾ ಕಂಪನಿನ ನೀವು ಆಡ್ ಮಾಡ್ಕೊಳ್ಬಹುದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, 180 ಕಂಪನೀಸ್ ಅಲ್ಲಿ ಎಲ್ಲಾ ಕಂಪನಿನೂ ನಾವು ಟ್ರೇಡ್ ಮಾಡಲ್ವಲ್ಲ, 180 ಕಂಪನಿನೂ ಟ್ರೇಡ್ ಮಾಡಲ್ಲ. ಕೆಲವೊಬ್ಬರಿಗೆ 10 ಕಂಪನೀಸ್ ಫೇವರೇಟ್ ಇರುತ್ತೆ, ಕೆಲವೊಬ್ಬರಿಗೆ 50 ಕಂಪನೀಸ್ ಫೇವರೇಟ್ ಇರುತ್ತೆ. ನನ್ಗೆ ಹೆಂಗ್ ಗೊತ್ತಾ, ಮ್ಯಾಕ್ಸಿಮಮ್ ಯಾವ್ದ್ರಲ್ಲಿ ವೊಲಟಿಲಿಟಿ ಕಡಿಮೆ ಇದೆ, ಯಾವ್ದ್ರಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಸೊ ಹಿಟ್ ಆಗೋದಿಲ್ಲ ಅಂತ ಕಂಪನಿನೆಲ್ಲ ನಾನು ಫಿಲ್ಟರ್ ಮಾಡ್ಬಿಡ್ತೀನಿ. ಸೆಕೆಂಡ್, ಯಾವ್ದೆಲ್ಲ ಲಾಟ್ ಸೈಜ್ ಜಾಸ್ತಿ ಇದೆ, ನನ್ಗೆ ತುಂಬಾ ಲಾಟ್ ಸೈಜ್ ಇದೆ. ಸೊ ಫಾರ್ ಎಕ್ಸಾಂಪಲ್ 10 ರೂಪಾಯಿ 20 ರೂಪಾಯಿ ಓಡೋದೆಲ್ಲ ನಿಮ್ಗೆ ಐಡಿಯಾ ಕಂಪನಿ 96,000 ಲಾಟ್ ಸೈಜ್ ಇದೆ, ನನ್ಗೆ ಅದು ಬೇಡ, ಅದನ್ನ ತೆಗೆದ್ಬಿಡ್ತೀನಿ. ಆತರ ಲಾಟ್ ಸೈಜ್ ಜಾಸ್ತಿ ಇರೋದನ್ನೆಲ್ಲ ನಾನು ತೆಗೆದ್ಬಿಡ್ತೀನಿ. ಫಿಲ್ಟರ್ ಮಾಡ್ಕೊಂಡು ಬ್ಯಾಲೆನ್ಸ್ ಕಂಪನೀಸ್ ಮಾತ್ರ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು 100 ಕಂಪನಿನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಆ ಒಂದು 100 ಕಂಪನೀಸ್ ಅಲ್ಲಿ ಏನೇನ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಗೆ ಬಂದಾಗ ನೋಡಿ, ಇಲ್ಲಿ ನಿಮ್ಗೆ ಈ ಒಂದು ಕಂಪನಿಯ ಲೆವೆಲ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಟ್ರೇಡ್ ಮಾಡ್ಬೇಕಂದ್ರೆ ಇವತ್ತಿನ ಮೇಜರ್ ಆಗಿ ಯಾವ್ದು ಸಪೋರ್ಟ್ ಇದೆ ಮಾರ್ಕೆಟ್ಗೆ, ಯಾವ್ದು ರೆಸಿಸ್ಟೆನ್ಸ್ ಇದೆ, ಪಿವೋಟ್ ಪಾಯಿಂಟ್ ಅಂದ್ರೆ ಯಾವ್ದು ಮಿಡ್ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಇದೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಒಂದು ಬ್ರೀಫ್ ಆಗಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ACC ಕಂಪನಿ ಇದೆ ಅಂದ್ರೆ 1447 ಅಂತ ಓಡ್ತಾ ಇದೆ. ಸೊ ಇಲ್ಲಿ ತೋರಿಸುತ್ತೆ. ಸೊ ಅವಾಗ್ಲೇ ರನ್ನಿಂಗ್ ಅಲ್ಲಿ ಇತ್ತು, ಅವಾಗಲೇ ನಿಮ್ಗೆ ತೋರಿಸ್ಬೇಕಾಯ್ತು. ಒಂದ್ಸರಿ ಅದನ್ನ ಕ್ಯಾನ್ಸಲ್ ಮಾಡಿದ್ನಲ್ಲ, ಅವಾಗಲೇ ಇದೆಲ್ಲ ನಂಬರ್ಸ್ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಎಲ್ಲ 000 ಅಂತ ತೋರಿಸ್ತಾ ಇದೆ. ಇವತ್ತು ಮಾರ್ಕೆಟ್ ಇಲ್ಲ, ಪರವಾಗಿಲ್ಲ. ನಾನು ಇನ್ನೊಂದು ವಿಡಿಯೋದಲ್ಲಿ ನಾಳೆ ಲೈವ್ ಸೆಷನ್ ತಗೊಳ್ತೀನಲ್ಲ, ಅವಾಗ ನಿಮ್ಗೆ ಲೈವ್ ಸೆಷನ್ ಅನ್ನು ಇದನ್ನ ಕೊಟ್ಟು ಅದು ಒಂದು ವಿಡಿಯೋ ಕೊಡ್ತೀನಿ. ಸೊ ಇವತ್ತು ಬೇರೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ ವಿಡಿಯೋನ ರೆಫರ್ ಮಾಡಿ. ಸೊ ಒಂದು ಕೆಲಸ ನೋಡಿ, ಅಲ್ಲಿ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ವ್ಯಾಲ್ಯೂ ಪ್ಲಸ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬೈ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಬೈ ಬರುತ್ತೆ. ಇಲ್ಲಿ ಬಂದಾಗ ನಾನು ಏನ್ ಮಾಡ್ಬೇಕು, ಇಲ್ಲಿ ಆರ್ಡರ್ ಟೈಪ್ ಅಂತ ಇರುತ್ತೆ, ಡಿಫ್ರೆಂಟ್ ಟೈಪ್ ಇದೆ. ಲಿಮಿಟ್ ಅಂದ್ರೆ ಏನು, ಮಾರ್ಕೆಟ್ ಅಂದ್ರೆ ಏನು, ಸ್ಟಾಪ್ ಲಾಸ್ ಏನು, ಅದೆಲ್ಲ ನಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಕ್ವಾಂಟಿಟಿ ತಗೊಳಕ್ಕೆ ಎಷ್ಟು ಅಮೌಂಟ್ ಬೇಕು, ಅಟ್ ದ ಸೇಮ್ ಟೈಮ್ ಪ್ರಾಡಕ್ಟ್ ಅಲ್ಲಿ ನಾರ್ಮಲ್, ಡೆಲಿವರಿ, ಸೆಲ್ ಫ್ರಮ್ DP, ವ್ಯಾಲ್ಯೂ ಪ್ಲಸ್, ಏಜಿಂಗ್ ಅಂತ ಇದೆ. ಇದಕ್ಕೆಲ್ಲ ವಾಟ್ ಇಸ್ ದ ಮೀನಿಂಗು, ಹೇಗೆ ಟ್ರಿಗರ್ ಆರ್ಡರ್ ನೋಡಿ, ಇವಾಗ ಇಲ್ಲಿ ಬರ್ತಾ ಇಲ್ಲ. ಯಾವಾಗ ನಾನು ಮಾಡಿದ್ರೆ ಟ್ರಿಗರ್ ಆರ್ಡರ್ ಬರುತ್ತೆ ಇಲ್ಲಿ. ಸೊ ಸ್ಟಾಪ್ ಲಾಸ್ ಅಂತ ಬಂದಾಗ ಮಾತ್ರ ಇಲ್ಲಿ ಟ್ರಿಗರ್ ಆರ್ಡರ್ ಬರುತ್ತೆ. ಈ ಒಂದು ಪಾಯಿಂಟ್ಸ್ ಎಲ್ಲ ನಾನು ಅಲ್ಲಿ ಡಿಸ್ಕಸ್ ಮಾಡಿರ್ತೀನಿ, ರೈಟ್? ಹಾಗಾದ್ರೆ ಆ ಒಂದು ಪಾಯಿಂಟ್ ಇಂದ ಏನ್ ಕಂಟಿನ್ಯೂಷನ್ ಅಂದ್ರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಟ್ರೇಡ್ ನ ಕಂಪ್ಲೀಟ್ ಮಾಡಿ ತೋರಿಸಿದೀನಿ. ಬೈ, ಸೆಲ್ಲು, ಆ ಆರ್ಡರ್ ನ ಕ್ಯಾನ್ಸಲ್ ಮಾಡೋದು, ಆ ಆರ್ಡರ್ ಗೆ ಸ್ಟಾಪ್ ಲಾಸ್ ಇಡೋದು, ಟಾರ್ಗೆಟ್ ಫಿಕ್ಸ್ ಮಾಡೋದು, ಪ್ರತಿಯೊಂದು ತೋರಿಸಿದೀನಿ, ರೈಟ್? ಇವತ್ತು ನಾವು ಮೀಟ್ ಮಾಡ್ತಾರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ನಾವು ನೀವೆಲ್ಲ ಈ ಒಂದು ಸೆಷನ್ ಅಲ್ಲಿ ಅಟೆಂಡ್ ಮಾಡ್ತಾ ಇದೀವಿ, ಯಾಕೆ ಕಲಿತಾ ಇದೀವಿ ಅಂತ ಹೇಳಿದ್ರೆ, ಆಪರ್ಚುನಿಟೀಸ್ ಬಂದಾಗ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕು ನಮ್ಗೆ ಗೊತ್ತಿರ್ಬೇಕಲ್ವಾ. ಇನ್ ಕೇಸ್ ನಾನು ಕಾಲ್ಸ್ ಕೊಡ್ತೀನಿ ಅಥವಾ ನಿಮ್ಗೆ ಅವ್ರು ಬೈ ಮಾಡ್ಬೇಕು, ಯಾವ್ದೋ ಒಂದು ಕಂಪನಿ ACC ಮೇಲ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ, ನೀವು ಈ ಸಾಫ್ಟ್ವೇರ್ ಹಾಕೊಂಡಿದ್ದೀರಾ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇದೆ, ಸಡನ್ ಆಗಿ ಮಾರ್ಕೆಟ್ ನೀವು ಅನ್ಕೊಂಡಂಗೆ ಮಾರ್ಕೆಟ್ 1447 ಇಂದ 1450 ಹೋಗ್ಬಿಡ್ತು ಅಥವಾ 1550 ಹೋಗ್ಬಿಡ್ತು. ಅವಾಗ ಏನಾಯ್ತು, ಇಮಿಡಿಯೇಟ್ ಆಗಿ ನಿಮ್ಗೆ ಎಂಟ್ರಿ ಇದೆ, ನಿಮ್ಗೆ ಬೈ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಆಪರ್ಚುನಿಟಿ ಮಿಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಟರ್ಮಿನಲ್ ಸೆಷನ್ ಇಟ್ಟಿರೋದು ನೋಡ್ಕೊಳ್ಳೋಣ. ಆ ಒಂದು ಸೆಷನ್ ಆದ್ಮೇಲೆ ಕಂಟಿನ್ಯೂಷನ್ ಇದರಲ್ಲಿ ಅಡ್ವಾನ್ಸ್ ಚಾರ್ಟ್ ಅಂತ ಕರಿತೀವಿ. ಕೆಲವೊಂದು ಅಡ್ವಾನ್ಸ್ ಚಾರ್ಟ್ ಅಲ್ಲಿ ಚಾರ್ಟ್ ಅಂದ್ರೆ ಹೇಗೆ ನೀವು ರೀಡ್ ಮಾಡ್ಕೊಳ್ಬೇಕು, ಟೈಮ್ ಫ್ರೇಮ್ ಹೇಗೆ ಸೆಟ್ ಮಾಡ್ಕೊಳ್ಬೇಕು, ಅದ್ರ ಜೊತೆಗೆ ಅಲರ್ಟ್ ಹೇಗೆ ಸೆಟ್ ಮಾಡ್ಬೇಕು, ಕೆಲವೊಂದು ಸ್ಕ್ಯಾನರ್ಸ್ ಇದೆ ಇದರಲ್ಲಿ. ಇವತ್ತು ಮಾರ್ಕೆಟ್ ಇಲ್ಲ ಅಂತ ನಾನು ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಲೈವ್ ಮಾರ್ಕೆಟ್ ಅಲ್ಲಿ ಇನ್ನೂ ಒಂದು ವಿಡಿಯೋ ಮಾಡಿ ಆ ಲೈವ್ ಅಲ್ಲೂ ತೋರಿಸ್ಕೊಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ, ರೈಟ್? ಇವತ್ತಿಗೆ ತಿಳ್ಕೊಳ್ಳಿ ಫಸ್ಟ್. ಸೊ ನೋಡಿ, ಇಲ್ಲಿ ಏನೊಂದು ಈ ತರ ನಾವು ವಾಚ್ ಲಿಸ್ಟ್ ಹಾಕ್ಬಿಟ್ಟು ನಿಮ್ಗೆ ಏನಾದ್ರು ಇಲ್ಲಿ ಕಾಲಮ್ಸ್ ಎಲ್ಲ ಕೊಟ್ಟಾಗ ನೀವು ಸೇವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಸೇವ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವ ನೇಮ್ ಕೊಟ್ಟಿರ್ತೀರೋ ಆ ನೇಮ್ಗೆ ಸೇವ್ ಆಗ್ಬಿಡುತ್ತೆ ಡಿಫಾಲ್ಟ್ ಆಗಿ. ಇಲ್ಲಿ ಈ ತರ ನೀವು ಎಷ್ಟುದಾದ್ರೂ ಫೋಲ್ಡರ್ಸ್ ನ ಓಪನ್ ಮಾಡ್ಕೊಳ್ಬಹುದು, ಎಷ್ಟು ಫೋಲ್ಡರ್ ಬೇಕಾದ್ರೂ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಫೋಲ್ಡರ್ ಇದೆ, ಇಲ್ಲಿ ಚಾರ್ಟ್ ಓಪನ್ ಆಗಿದೆ, ಇಲ್ಲಿ ಇಂಡೆಕ್ಸ್ ಇದೆ. ಸೊ ನನಗೆ ಇದು ಬೇಕಾಗಿಲ್ಲ, AUS ಅನ್ನೋದು ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಬಂದು ಕ್ಲಿಕ್ ಮಾಡಿ ಅದು ಹೋಗ್ಬಿಡುತ್ತೆ. ನೋಡಿ ಇವಾಗ ಇಲ್ಲಿ ಇದೆ ಅಲ್ವಾ, ಇನ್ಯಾವುದು ಡಿಸ್ಟರ್ಬ್ ಆಗಲ್ಲ. ಯಾವ್ದು ಹೈಲೈಟ್ ಆಗಿದೆಯೋ ಅದು ಮಾತ್ರನೇ ಡಿಲೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಡಿಲೀಟ್,
ಡಿಲೀಟ್ ಆಗೋಯ್ತು, ನನಗೆ ಅದು ಬೇಡ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇಂಡೈಸ್ ಅಲ್ಲಿ ನೋಡಿ ಎಲ್ಲ ಚೇಂಜ್ ಆಗೋಯ್ತಾ, ಎಲ್ಲೆಲ್ಲೋ ಬೇರೆ 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 ಕಡೆ ಇದೆಯಾ. ಸೊ ಇದು ನನಗೆ ಬೇಕಂದ್ರೆ ಸೆಟ್ ಮಾಡ್ಕೊಳ್ಬೇಕು. ನೀವು ಸೆಟ್ ಮಾಡ್ಕೊಳ್ಬೇಕಂದ್ರೆ ಇದನ್ನ ಇಟ್ಕೊಂಡು ಡ್ರ್ಯಾಗ್ ಮಾಡಿ, ಇದ್ರ ಮೇಲೆ ಮೌಸ್ ನ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೊಂಡ್ಬಂದು ಇದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ತಗೊಂಡ್ಬಂದು ಡ್ರ್ಯಾಗ್ ಮಾಡ್ಕೊಳ್ಬಹುದು. ಇದನ್ನ ಅಷ್ಟೇ ಬರೇ ಕ್ಲಿಕ್ ಅಂಡ್ ಡ್ರ್ಯಾಗ್ ಅಷ್ಟೇ. ನಿಮ್ಗೆ ಯಾವ ಪಾಯಿಂಟ್ ಬೇಕೋ ಅಲ್ಲಿ ಬಂದು ಕ್ಲಿಕ್ ಅಂಡ್ ಡ್ರ್ಯಾಗ್ ಮಾಡಿ. ಸೊ ನೋಡಿ ಇಲ್ಲೂ ನಿಮ್ಗೆ ಗೊತ್ತಾಗುತ್ತೆ ಯಾವ್ದೆಲ್ಲ ಕಂಪನೀಸ್ ಇವತ್ತು ಓಪನ್ ಹೈ ಓಪನ್ ಲೋ ಇದೆ. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಾನು ಏನಾದ್ರು ಬೇಕಾದ್ರೂ ನಾನು ಆಡ್ ಮಾಡ್ಕೊಳ್ಬಹುದು ಕಾಲಮ್ ಅಲ್ಲಿ. ಸೊ ಇದನ್ನ ಚೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನಮ್ಗೆ ಇಂಡೆಕ್ಸಸ್ ಬರ್ತಾ ಇದೆ. ಯೂಶಲಿ ಫಸ್ಟ್ ಆಪ್ಷನ್ಸ್ ನಿಮ್ಗೆ ಯೂಶಲಿ ಬೇರೆ ಸಾಫ್ಟ್ವೇರ್ಸ್ ಅಲ್ಲಿ ಬರೀ ಯಾವ್ದಾದ್ರು ಒಂದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಮಾತ್ರ ಬರುತ್ತೆ. ಈ ಒಂದು ಮೋತಿಲಾಲ್ ಅಲ್ಲಿ ನಿಮ್ಗೆ ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಿಫ್ಟಿ ಮತ್ತೆ ನಿಫ್ಟಿ ಬ್ಯಾಂಕ್ ಇಲ್ಲೂ ಇದೆ ನೋಡಿ, ನಿಫ್ಟಿ ಮತ್ತೆ ನಿಫ್ಟಿ ಬ್ಯಾಂಕ್ ಗೊತ್ತಾಗ್ತಾ ಇದೆಯಾ? ಕೆಲವೊಬ್ಬರಿಗೆ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ಏನು ಬ್ಲಾಂಕ್ ಆಗಿದೆ ಅಂದ್ರೆ ಇಟ್ಸ್ ಕಾಲ್ ನಿಫ್ಟಿ ಈಕ್ವಿಟಿ ಸ್ಪಾಟ್ ಪ್ರೈಸ್ ಅಂತ ಕರಿತೀವಿ, ಕ್ಯಾಶ್ ಮಾರ್ಕೆಟ್. ನಿಫ್ಟಿ ಜೊತೆಗೆ ಡೇಟ್ ಇದೆ ಅಂದ್ರೆ ಇಟ್ಸ್ ಎ ಕಾಂಟ್ರಾಕ್ಟ್, ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಕರಿತೀವಿ, ಫ್ಯೂಚರ್ ಇಂಡೆಕ್ಸ್ ಅಂತ ಕರಿತೀವಿ, ಮಂತ್ಲಿ ಕಾಂಟ್ರಾಕ್ಟ್. ಇದಕ್ಕೆ ಕಾಂಟ್ರಾಕ್ಟ್ ಅಂದ್ರೆ ಏನು, ಮಿನಿಮಮ್ ಕ್ವಾಂಟಿಟಿ ನೀವು ಬೈ ಮಾಡಬೇಕು, ಆ ಡೇಟ್ ಒಳಗಡೆ ಕ್ಲೋಸ್ ಮಾಡಬೇಕು ಅಂತ ಇರುತ್ತೆ. ಈಕ್ವಿಟಿ ಅಂದ್ರೆ ಏನು, ಇದನ್ನ ಯೂಶಲಿ ನಾವು ಬೈ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನ ನಾವು ನೋಡ್ತಾ ಇಲ್ಲ, ರೈಟ್. ಸೊ ಇಲ್ಲಿ ಫ್ಯೂಚರ್ಸ್ ಅಲ್ಲಿ ಇರುತ್ತೆ ಕ್ವಾಂಟಿಟಿ, ಮಿನಿಮಮ್ ಕ್ವಾಂಟಿಟಿ ಬೈ ಮಾಡಬೇಕು, 27 ಆಗಸ್ಟ್ ಒಳಗಡೆ ನಿಮ್ಮ ಪೊಸಿಷನ್ ನ ಕ್ಲೋಸ್ ಮಾಡ್ಕೊಳ್ಬೇಕು ಅಂತ ಅರ್ಥ ಅಷ್ಟೇನೆ. ಓಕೆ, ಸೊ ಇಲ್ಲಿ ನಮಗೆ ಸೆನ್ಸೆಕ್ಸ್ ಕಾಣುತ್ತೆ, ಹಾಗೆ ಕರೆನ್ಸಿನೂ ಕಾಣುತ್ತೆ, ಗೋಲ್ಡ್ ಕಾಣುತ್ತೆ. ಸೊ ಇಲ್ಲಿ ನಾನು ಎಲ್ಲಾನು ಸೆಟ್ ಮಾಡ್ಕೊಳ್ಬಹುದು. ಇದಿಷ್ಟು ಫ್ಯೂಚರ್ಸ್ ಚೆನ್ನಾಗಿದೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ರೈಟ್, ಈಗ ನೋಡಿ ಮತ್ತೆ ನನ್ನ ವಾಚ್ ಲಿಸ್ಟ್ ಹೋಗ್ತಾ ಇದೀನಿ. ವಾಚ್ ಲಿಸ್ಟ್ ಈಗ ಒಂದು ಕಂಪನಿನ ನಾವು ಕೆಲವೊಬ್ಬರಿಗೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ನೀವು ವಾಟ್ ಇಸ್ ಅ ಮಾರ್ಕೆಟ್ ಅಂತ ಬೇಸಿಕ್ಸ್ ತಿಳ್ಕೊಂಡಿದ್ದೀರಾ, ಕೆಲವೊಬ್ರು ಚಾರ್ಟ್ ನ ನೋಡ್ಬಿಟ್ಟು ಟ್ರೇಡ್ ಮಾಡ್ತಾ ಇರ್ತೀರಾ, ರೈಟ್. ನಾನು ಯಾವಾಗಲೂ ಪ್ರಿಯಾರಿಟಿ ಕೊಡೋದು ಫಸ್ಟ್ ಚಾರ್ಟ್ ನೋಡ್ಬಿಟ್ಟೆ ಟ್ರೇಡ್ ಮಾಡಿ. ಚಾರ್ಟ್ ನೋಡಕ್ ಬರಲ್ಲ ಅಂದ್ರೆ ಟ್ರೇಡ್ ಮಾಡಬಾರ್ದು. ಸೊ ಬೆಟರ್ ಅವಾಯ್ಡ್ ಮಾಡಿ ಅಂತ ಹೇಳಿರ್ತೀನಿ. ಚಾರ್ಟ್ ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಜನರಲ್ ಆಗಿ ಹೇಳ್ತಾ ಇರ್ತೀನಿ. ಇವತ್ತು ಆ ಒಂದು ಕಂಪನಿ ಚಾರ್ಟ್ ನ ಎಲ್ಲಿ ಪ್ಲಾಟ್ ಮಾಡಬೇಕು, ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಳಕ್ ಹೋಗೋಣ, ರೈಟ್. ಸೊ ನೋಡಿ ಫಸ್ಟ್ ಗೆ ಇಲ್ಲಿ ನಾನು ಇಲ್ಲಿ ಚಾರ್ಟ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಬರ್ಬೇಕು. ಚಾರ್ಟ್ ನ ಹೆಂಗ್ ಓಪನ್ ಮಾಡೋದು ಅಂತ ನೋಡ್ಕೊಳ್ಳಿ. ಈ ಸಿಂಬಲ್ ಬಂದು ಚಾರ್ಟ್, ಇದ್ರ ಮೇಲೆ ಬಂದು ನೀವು ಡಬಲ್ ಕ್ಲಿಕ್ ಮಾಡ್ಬೋದು, ಚಾರ್ಟ್ ಬರುತ್ತೆ, ಡಬಲ್ ಕ್ಲಿಕ್ ಮಾಡ್ಬೋದು. ನೋಡಿ ಮತ್ತೆ ಅದೇ ಮಾರ್ಕೆಟ್ ವಾಚ್ ಬರ್ತಾ ಇದೀನಿ ನಾನು. ಇಲ್ಲಿ ಬಂದು ಸಿಂಬಲ್ ಇರುತ್ತಲ್ಲ, ಈ ಸಿಂಬಲ್ ಮೇಲೂ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲಿ ಬಂತು, ಸಿಂಬಲ್ ಮೇಲೂ ಡಬಲ್ ಕ್ಲಿಕ್ ಮಾಡ್ಬೋದು, ಚಾರ್ಟ್ ಮೇಲೂ ನಾನು ಡಬಲ್ ಕ್ಲಿಕ್ ಮಾಡ್ಬೋದು. ಈಗ ಏನಪ್ಪ ಇಷ್ಟು ದೊಡ್ಡ ದೊಡ್ಡ ಕ್ಯಾಂಡಲ್ ಬರ್ತಾ ಇದೆ, ಕರೆಕ್ಟ್ ಅಲ್ವಾ? ಸಿ ಇಲ್ಲಿ ಫಸ್ಟ್ ಚಾರ್ಟ್ ನೋಡೋಣ. ಇಲ್ಲೂ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಕ್ಲಿಕ್ ಮಾಡಿದ್ರು ಬರುತ್ತೆ, ಬರ್ತಾ ಇದೆಯಾ? ಇಲ್ಲಿ ಕ್ಲಿಕ್ ಮಾಡಿದ್ರು ಬರ್ತಾ ಇದೆ. ಸೊ ಪ್ಲಸ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರು ಬರ್ತಾ ಇದೆ. ನಾನು ಎರಡು ಕಡೆ ಎಲ್ಲಾದ್ರೂ ನಾನು ಯೂಸ್ ಮಾಡ್ಕೊಳ್ಬಹುದು, ರೈಟ್. ಸೊ ದಿಸ್ ಅ ಚಾರ್ಟ್. ಫಸ್ಟ್ ಚಾರ್ಟ್ ಓಪನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ ಇದು ಚಾರ್ಟ್ ಓಪನ್ ಆಯ್ತು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದೇ ಸೆಕೆಂಡ್ ಅದನ್ನ ತೆಗೆದ್ಬಿಡ್ತೀನಿ. ನೋಡಿ ಈ ತರ ನಮ್ಗೆ ಒಂದು ಫ್ಲಾಟ್ ಆಗಿ ಒಂದು ಚಾರ್ಟ್ ಓಪನ್ ಆಯ್ತು. ಇಲ್ಲಿ ಯಾವ ಟೈಮ್ ಫ್ರೇಮ್ ಇದೆ ಅಂತ ನೀವು ತಿಳ್ಕೊಳ್ಬೇಕು. ಫಸ್ಟ್ ಚಾರ್ಟ್ ಹಾಕಿದ ತಕ್ಷಣ ಟ್ರೇಡ್ ಮಾಡೋದಲ್ಲ, ಯಾವ ಟೈಮ್ ಫ್ರೇಮ್ ಅಲ್ಲಿ ಚಾರ್ಟ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಚಾರ್ಟ್ ಅಂದ್ರೆ 3 ತರ ಡಿಫ್ರೆಂಟ್ ಚಾರ್ಟ್ ಇರುತ್ತೆ. ಸೊ ಡಿಫ್ರೆಂಟ್ ಆ ಚಾರ್ಟ್ ನ ನೀವು ಹೇಗೆ ಸೆಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದೀನಿ. ಫಸ್ಟ್ ಈ ಚಾರ್ಟ್ ಯಾವ ಟೈಮ್ ಫ್ರೇಮ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆಫ್ ಇಯರ್ಲಿ ಚಾರ್ಟ್ ಅಂತ ಕಾಣಿಸ್ತಾ ಇದೆಯಾ? ಆಫ್ ಇಯರ್ಲಿ ಚಾರ್ಟ್, ನನ್ನ ಕರ್ಸರ್ ನ ನೋಡಿ. ಆಫ್ ಇಯರ್ಲಿ ಚಾರ್ಟ್ ಅಂದ್ರೆ ಎವ್ರಿ 6 ಮಂತ್ ಗೆ ಒಂದು ಕ್ಯಾಂಡಲ್ ಅಂತ ಅರ್ಥ. ನಾನು ಹೇಳಿದ್ದೀನಿ ಕ್ಯಾಂಡಲ್ ಅಂದ್ರೆ ಏನು ಆಲ್ರೆಡಿ. ಸೊ 1 ಮಿನಿಟ್, 5 ಮಿನಿಟ್ಸ್, 10 ಮಿನಿಟ್ಸ್ ನಾವು ಯಾವ್ದಕ್ಕಾದ್ರೂ ಕ್ಯಾಂಡಲ್ ನ ನಾವು ಫ್ಲಾಟ್ ಮಾಡ್ಕೊಳ್ಬಹುದು. ಇಲ್ಲಿ ಇವರು ಫ್ಲಾಟ್ ಮಾಡಿರೋದು ಎಷ್ಟು, ಎವ್ರಿ 6 ಮಂತ್ಸ್ ಗೆ ಒಂದು ಕ್ಯಾಂಡಲ್ ಅಂತ, ರೈಟ್. ಈಗ ನನಗೆ ಫಸ್ಟ್ ಇಂಟ್ರಾಡೇ ಚಾರ್ಟ್ ಬೇಕು. ನನಗೆ ಇಂಟ್ರಾಡೇ ಚಾರ್ಟ್ ಬೇಕಾದ್ರೆ ಏನ್ ಮಾಡ್ಬೇಕು, ಡೈಲಿ ಚಾರ್ಟ್ ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಚಾರ್ಟ್ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಒಂದು ಲೈನ್ ಚಾರ್ಟ್ ಅಂತ ಇರುತ್ತೆ, ಬಾರ್ ಚಾರ್ಟ್ ಅಂತ ಇರುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು ನೋಡಿ, ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಯಾಂಡಲ್ಸ್ ಕಾಣಿಸ್ತಾ ಇದೆ. ಒಬ್ಬೊಬ್ಬರಿಗೆ ಲೈನ್ ಚಾರ್ಟ್ ಬೇಕು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಲ್ ಅಂತ ಪ್ರೆಸ್ ಮಾಡಿದ್ರೆ ಕ್ಯಾಂಡಲ್ ನೋಡಿ ಚಾರ್ಟ್ ಟೈಪ್ ಚೇಂಜ್ ಆಯ್ತು. ಇದು ಎಲ್ ಅಂತ ಹೇಳಿದ್ರೆ ಲೈನ್ ಚಾರ್ಟ್ ಅಂತ ಕರಿತೀವಿ, ಅಥವಾ ಟಿಕ್ ಚಾರ್ಟ್ ಅಂತ ಕರಿತೀವಿ. ಇದು ಲೈನ್ ಚಾರ್ಟ್. ಸರ್ ನನಗೆ ಲೈನ್ ಚಾರ್ಟ್ ಬೇಡ, ಸ್ವಲ್ಪ ಬೇರೆ ತರ ಬೇಕು, ರೈಟ್. ಬಾರ್ ಚಾರ್ಟ್ ಅಂತ ಕರಿತೀವಿ. ಓಪನ್, ಹೈ, ಲೋ, ಕ್ಲೋಸ್ ಎಲ್ಲಾನು ಇರುತ್ತೆ. ಇದನ್ನ ಬಾರ್ ಚಾರ್ಟ್ ಅಂತ ಕರಿತೀವಿ.
ಒಬ್ಬೊಬ್ರು ಒಂದೊಂದರಲ್ಲಿ ಫೇವರ್ ಆಗಿರ್ತಾರೆ, ಅದಕ್ಕೋಸ್ಕರ ಎರಡು ತೋರಿಸ್ತಾ ಇದೀನಿ. ನಮ್ಮ ಓತಿನಲ್ಲಿ 3 ಟೈಪ್ಸ್ ಆಫ್ ಚಾರ್ಟ್ ಕೊಟ್ಟಿದ್ದಾರೆ. ಒಂದು ಲೈನ್ ಚಾರ್ಟ್, ಒಂದು ಬಾರ್ ಚಾರ್ಟ್, ಇನ್ನೊಂದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂತ. ಈಗ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಜೆ ಪ್ರೆಸ್ ಮಾಡಿದ್ರೆ ಕ್ಯಾಂಡಲ್ ಸ್ಟಿಕ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಇಲ್ಲಿ ಒಂದು ಶಾರ್ಟ್ ಕಟ್ ಕೀ ನೋಡ್ಕೊಳ್ಳಿ. ಶಾರ್ಟ್ ಕಟ್ ಕೀ ನನ್ಗೆ ಶಾರ್ಟ್ ಕಟ್ ಕೀ ಏನಿದೆ, ಲೈನ್ ಚಾರ್ಟ್ ಬೇಕು ಅಂತ ಹೇಳಿದ್ರೆ ಎಲ್ ಅಂತ ಪ್ರೆಸ್ ಮಾಡ್ಬೇಕು. ನೋಡಿ ಇಲ್ಲಿ ಈ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಾನು ಸುಮ್ನೆ ಎಲ್ ಅಂತ ಪ್ರೆಸ್ ಮಾಡಿದ್ರೆ ಲೈನ್ ಚಾರ್ಟ್, ಬಿ ಅಂತ ಪ್ರೆಸ್ ಮಾಡಿದ್ರೆ ಬಾರ್ ಚಾರ್ಟ್, ಜೆ ಅಂತ ಪ್ರೆಸ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಕ್ಯಾಂಡಲ್ ಸ್ಟಿಕ್. ಈ 3 ಶಾರ್ಟ್ ಕಟ್ ಕೀ ನೋಡ್ಕೊಳ್ಬಹುದು, ಆಯ್ತಾ? ಶಾರ್ಟ್ ಕಟ್ ಕೀ. ನೆಕ್ಸ್ಟ್ ಇಲ್ಲಿ ಈಗ ಟೈಮ್ ಫ್ರೇಮ್ ನ ಹೇಗೆ ಚೇಂಜ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮ್ಗೆ ಶಾರ್ಟ್ ಕಟ್ ತೋರಿಸ್ತೀನಿ, ಡೈರೆಕ್ಟ್ ಆಗಿ ಹೇಗೆ ಮಾಡೋದು. ಈಗ ನಿಮ್ಗೆ ಶಾರ್ಟ್ ಕಟ್ ಕೀ ಗೊತ್ತಾಗ್ಲಿಲ್ಲ ಅನ್ಕೊಳ್ಳಿ, ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ ಚಾರ್ಟ್ ಸೆಟ್ಟಿಂಗ್ ಅಂತ ಪ್ರೆಸ್ ಮಾಡಿ. ಚಾರ್ಟ್ ಸೆಟ್ಟಿಂಗ್, ಓಕೆ. ಚಾರ್ಟ್ ಸೆಟ್ಟಿಂಗ್ ಅಂತ ಬಂದಾಗ ಇಲ್ಲಿ ಪ್ರೆಸ್ ಮಾಡಿ ನಿಮ್ಗೆ ಕ್ಯಾಂಡಲ್ ಸ್ಟಿಕ್, ಲೈನ್ ಚಾರ್ಟ್, ಬಾರ್ ಚಾರ್ಟ್ ಅಂತ 3 ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಲೈನ್ ಚಾರ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಅಪ್ಲೈ ಮಾಡಿದೆ, ಲೈನ್ ಚಾರ್ಟ್ ಬಂತು. ಈಗ ನನಗೆ ಇದನ್ನ ನಿಮ್ಗೆ ಶಾರ್ಟ್ ಕಟ್ ಕೀ ಗೊತ್ತಿದ್ರೆ ಓಕೆ, ಶಾರ್ಟ್ ಕಟ್ ಕೀ ಗೊತ್ತಾಗಿಲ್ಲ ಅಂದ್ರೆ ಡೈರೆಕ್ಟ್ ಇಲ್ಲಿ ಪ್ರೆಸ್ ಮಾಡಿ, ಇಲ್ಲಿ ಬಂದು ಕ್ಯಾಂಡಲ್ ಸ್ಟಿಕ್ ಅಂತ ಪ್ರೆಸ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ, ಅಷ್ಟೇ. ಕ್ಯಾಂಡಲ್ ಸ್ಟಿಕ್ ಅಪ್ಲೈ ಆಯ್ತು. ಸೊ ಹೀಗೆ ನಿಮ್ಗೆ ಚಾರ್ಟ್ ನ ಚೇಂಜ್ ಮಾಡ್ಕೊಳ್ಬಹುದು. ಈಗ ಟೈಮ್ ಫ್ರೇಮ್ ಚೇಂಜ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ, ನನಗೆ ಇಂಟ್ರೋಡೇ ಅಥವಾ ಡೇ ಬೇಕು ಅಂತ ಹೇಳಿದ್ರೆ ಇಲ್ಲೂ ರೈಟ್ ಕ್ಲಿಕ್ ಮಾಡಿ, ಬಾರ್ ಸೈಜ್ ಅಂತ ಇದೆ ನೋಡಿ, ಬಾರ್ ಸೈಜ್ ಅಂತ ಇದನ್ನ ಪ್ರೆಸ್ ಮಾಡಿ, ಇಲ್ಲಿದೆ ನೋಡಿ. ನನ್ಗೆ 1 ಮಿನಿಟ್ ಚಾರ್ಟ್ ಬೇಕಾ, 0 ಮಿನಿಟ್ ಬೇಕಾ, 2 ಮಿನಿಟ್ಸ್ ಬೇಕಾ, 3 ಮಿನಿಟ್ಸ್, 5 ಮಿನಿಟ್ಸ್, ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಬೋದು. ಇಲ್ಲ ಇಲ್ಲಿ ನೀವು ಎಂಟರ್ ಮಾಡಿದ್ರು ಆಯ್ತು, ಆಯ್ತಾ? ಸೊ ಇವಾಗ ನನಗೆ 5 ಮಿನಿಟ್ಸ್ ಚಾರ್ಟ್ ಬೇಕು ಅನ್ಕೊಳ್ಳಿ, ಇಲ್ಲಿ 5 ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. 5 ಮಿನಿಟ್ಸ್ ಚಾರ್ಟ್ ಬಂದ್ಬಿಡ್ತು ನನಗೆ. 5 ಮಿನಿಟ್ಸ್ ಇಲ್ಲಿ ಇಡ್ತೀನಿ ನೋಡಿ. ಇಲ್ಲಿ ನಾನು ಆ ಕ್ಯಾಂಡಲ್ ಮೇಲೆ ಪ್ಲೇಸ್ ಮಾಡಿದ ತಕ್ಷಣ ಕಾಣುತ್ತೆ ನನಗೆ. ಇದು 9:55 ಇಂದ 10 o'clock. ಇದು ನೋಡಿ 10 o'clock ಇಂದ, ಸೊ ಅಲ್ಲಿಂದ 5 ಮಿನಿಟ್ಸ್ ಚಾರ್ಟ್ ನನಗೆ. ಎವರಿ 5 ಮಿನಿಟ್ಸ್ ಒಂದೊಂದು ಚಾರ್ಟ್ ಫ್ಲಾಟ್ ಆಗ್ತಾ ಇದೆ. ಸೊ ನಾನು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮ್ಗೆ. ಈಗ ನಿಮ್ಗೆ ಏನ್ ಗೊತ್ತಾಗುತ್ತೆ, ಸಪೋಸ್ ನೋಡಿ ರೈಟ್ ಕ್ಲಿಕ್, ಬಾರ್ ಸೈಜ್, ನನ್ಗೆ ಈಗ 5 ಮಿನಿಟ್ಸ್ ಇದೆ, ನನ್ಗೆ 15 ಮಿನಿಟ್ಸ್ ಬೇಕು. ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ, ಕ್ಯಾಂಡಲ್ ಹಂಗೆ ಚೇಂಜ್ ಆಗುತ್ತೆ. ಕ್ಯಾಂಡಲ್ ಚೇಂಜ್ ಆಯ್ತಾ? 15 ಮಿನಿಟ್ಸ್ಗೆ ಕ್ಯಾಂಡಲ್ ಚೇಂಜ್ ಆಯ್ತು. ಈಗ ನನ್ಗೆ ಇದನ್ನೇ ಕ್ಯಾಂಡಲ್ಸ್ ಬಂದ್ಬಿಟ್ಟು ಬಾರ್ ಸೈಜ್ ಬಂದು ನನ್ಗೆ 30 ಮಿನಿಟ್ಸ್ ಬೇಕು ಅಂತ ಹೇಳಿದ್ರೆ ಚೇಂಜ್ ಆಯ್ತು. ಇದನ್ನ ನಾವು ಇಂಟ್ರಾಡೇ ಚಾರ್ಟ್ಸ್ ಅಂತ ಕರಿತೀವಿ. 0 ಇಂದ 60 ಮಿನಿಟ್ಸ್, 1 hour ವರೆಗೂ ಯಾವುದೇ ಕ್ಯಾಂಡಲ್ ನಾವು ಯೂಸ್ ಮಾಡಿದ್ರು ಒಂದೇ ಪ್ಯಾಟರ್ನ್, ಅದನ್ನ ಇಂಟ್ರಾಡೇ ಚಾರ್ಟ್ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ ಡೇ, ವೀಕ್ಲಿ, ಮಂತ್ಲಿ, ಕ್ವಾರ್ಟರ್ಲಿ, ಹೈಲಿ, ಇಯರ್ಲಿ ಇದೆ. ಸೊ ಈಗ ನನ್ಗೆ ಇದೇ ಚಾರ್ಟ್ ನೋಡ್ಕೊಳ್ಳಿ, ಇದೇ ಚಾರ್ಟ್. ಈಗ ನನ್ಗೆ ಈ ಕ್ಯಾಂಡಲ್ಸ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ತಿಳ್ಕೊಂಡೆ. ಈಗ ನನ್ಗೆ ಇಂಟ್ರಾಡೇ ಚಾರ್ಟ್ ಅಂದ್ರೆ ಏನು, ಶಾರ್ಟ್ ಕಟ್ ಕೀ ಬಗ್ಗೆ ಮಾತಾಡ್ತಾ ಇದೀವಿ. ಇಂಟ್ರಾಡೇ ಚಾರ್ಟ್ ಅಂದ್ರೆ ಐ ಅಂತ ಪ್ರೆಸ್ ಮಾಡ್ತೀರಾ ಅನ್ಕೊಳ್ಳಿ, ಇಂಟ್ರಾಡೇ ಅಂತ. ಯಾವ ಟೈಮ್ ಫ್ರೇಮ್ ನ ನೀವು ಸೆಲೆಕ್ಟ್ ಮಾಡಿದ್ರಿ, ಲಾಸ್ಟ್ ಪ್ರೀವಿಯಸ್ ಮಾರ್ಕೆಟ್ ಫ್ಲಾಟ್ ಆಗ್ಬೇಕಾದ್ರೆ ಅದೇ ಟೈಮ್ ಫ್ರೇಮ್ ತೋರಿಸುತ್ತೆ. ಐ ಅಂತ ಪ್ರೆಸ್ ಮಾಡಿದ್ರೆ ಯಾವ್ದು ಅಂದ್ರೆ ನೋಡಿ, ಇಲ್ಲಿ ಬಾರ್ ಸೈಜ್ ಈ 5 ಮಿನಿಟ್ಸ್ ಇದ್ರೆ 5, 10 ಇದ್ರೆ 10 ಸೆಲೆಕ್ಟ್ ಮಾಡಿದ್ರೆ 10. ಐ ಅಂತ ಸೆಟ್ ಮಾಡಿದ ತಕ್ಷಣ ಅದು ಬಂದ್ಬಿಡುತ್ತೆ. ಇವಾಗ ನೋಡಿ, ಡಿಫಾಲ್ಟ್ ಆಗಿ ನಾವೇನ್ ಮಾಡಿದೀವಿ, 30 ಮಿನಿಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಲ್ವಾ. ಈಗ ನನಗೆ ಇದನ್ನ ಡೇ ಕ್ಯಾಂಡಲ್ ಬೇಕು. ನಾನೇನ್ ಮಾಡ್ತೀನಿ, ಇದೇ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಡೇ ಅಂತ ಪ್ರೆಸ್ ಮಾಡಿ ನೋಡಿ, ಡೇಗೆ ಕನ್ವರ್ಟ್ ಆಗುತ್ತೆ. ಒಂದೊಂದು ಕ್ಯಾಂಡಲ್ ಒಂದೊಂದು ಡೇ. ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಡೇನಾ ಅಂತ ನೋಡಿ, ಇಲ್ಲಿ ಇಟ್ಟಿದ ತಕ್ಷಣ ನನಗೆ ಇಲ್ಲಿ ನೋಡಿ ವಿಂಡೋ ಕಾಣಿಸ್ತಾ ಇದೆಯಾ, ಅಲ್ಲಿ ಈ ಚಾರ್ಟ್ ನ ಡೀಟೇಲ್ ವಿಂಡೋ ಅಂತ ಕರಿತೀವಿ. ಇಲ್ಲಿ ಡೀಟೇಲ್ ವಿಂಡೋ, ಈ ಚಾರ್ಟ್ ಮೇಲೆ ನಾನು ಇಟ್ಟಿದ ತಕ್ಷಣ ಆ ಕ್ಯಾಂಡಲ್ ಓಪನ್ ಏನು, ಹೈ ಏನು, ಯಾವ ದಿವಸದ್ದು ಕ್ಯಾಂಡಲ್ ಅದು ನೋಡಿ. ಇಲ್ಲಿ ಈ ಕಡೆ ಡೀಟೇಲ್ ನೋಡಿ, ಇಲ್ಲಿ ಫ್ರೈಡೆ ಅಂತ ಇದೆ, ಲಾಸ್ಟ್ ಕ್ಯಾಂಡಲ್ 31st July. ಓಕೆನಾ? ಈ ಕ್ಯಾಂಡಲ್ ಹೈ ಓಪನ್ ಬಂದ್ಬಿಟ್ಟು 3068.85, ಲೋ ಬಂದ್ಬಿಟ್ಟು 2991.6, ಹೈ ಬಂದು 3077.9, ಕ್ಲೋಸಿಂಗ್ ಎಷ್ಟಾಗಿದೆ 3004 ಅಲ್ವಾ. ಸೊ ಈ ಕ್ಯಾಂಡಲ್ ಡೀಟೇಲ್ ಇದು ಯಾವುದು, 1 ಡೇ ಕ್ಯಾಂಡಲ್. ಈಗ ನಾನು ಐ ಅಂತ ಪ್ರೆಸ್ ಮಾಡ್ತೀನಿ ನೋಡಿ, ಐ ಅಂತ ಪ್ರೆಸ್ ಮಾಡಿದೆ ನೋಡಿ, ಇಲ್ಲಿ ಎವ್ರಿ ಹಾಫ್ ಅನ್ ಅವರ್ಗೆ ಒಂದು ಕ್ಯಾಂಡಲ್ ಬಂದ್ಬಿಡ್ತು, ಎವ್ರಿ ಹಾಫ್ ಅನ್ ಅವರ್ಗೆ, ರೈಟ್. ಸೊ ಇದನ್ನ ನನಗೆ 15 ಮಿನಿಟ್ಸ್ ಬೇಕಾ, ರೈಟ್ ಕ್ಲಿಕ್ ಮಾಡಿ ಬಾರ್ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, 5 ಮಿನಿಟ್ಸ್ ಮಾಡ್ತಾ ಇದ್ದೀನಿ, 5 ಮಿನಿಟ್ಸ್. ಈಗ ನನ್ಗೆ ಏನಾಯ್ತು, ಎವ್ರಿ 5 ಮಿನಿಟ್ಸ್ ಇದೆ 1 ಕ್ಯಾಂಡಲ್. ಈಗ ನೋಡಿ ಮತ್ತೆ ಡಿ ಅಂತ ಪ್ರೆಸ್ ಮಾಡಿದ್ರೆ ಡೇಗೆ ಹೋದೆ. ಈಗ ನಾನು ಐ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಲಾಸ್ಟ್ ಟೈಮ್ ನಾನು ಏನ್ ಸೆಟ್ ಮಾಡಿದ್ದೆ 5 ಮಿನಿಟ್ಸ್, ಆ 5 ಮಿನಿಟ್ಸ್ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ನಿಮ್ಗೆ ಈ ತರ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಈಗ ಯಾರೆಲ್ಲ ವರ್ಕ್ಶಾಪ್ ಕಂಪ್ಲೀಟ್ ಮಾಡಿದೀರಾ, ನಾನು ನಿಮ್ಗೊಂದು ಸ್ಟ್ರಾಟಜಿ ಅಂತ ಹೇಳ್ಕೊಟ್ಟಿರ್ತೀನಿ. ಸೊ ಯಾವುದು ವೀಕ್ಲಿ, ಮಂತ್ಲಿ ಎಲ್ಲ ಹೇಗ್ ನೋಡೋದು ಅಂತ.
ಫಾರ್ ಎಕ್ಸಾಂಪಲ್ ಇದು ಒಂದೇ ಚಾರ್ಟ್ ಅಲ್ಲಿ ನೀವು ಎಲ್ಲಾನು ಅಪ್ಲೈ ಮಾಡಬಹುದು. ನೋಡಿ ಫಸ್ಟ್ ಇಂಟ್ರಾಡೇ ನಲ್ಲಿ ಇದೆ, ಇದು ಇಂಟ್ರಾಡೇ ನಲ್ಲಿ ಇದೆ. ಈಗ ನಮ್ಗೆ ಡೇ ಬೇಕು, ನೀವೇನ್ ಮಾಡ್ಬೇಕು, ಶಾರ್ಟ್ ಕಟ್ ಕಿ ಡಿ ಅಂತ ಪ್ರೆಸ್ ಮಾಡ್ಬೇಕು, ಬರೀ ಡಿ ಅಷ್ಟೇ. ಡಿ ಅಂದ್ರೆ ಡೈಲಿ. ಈಗ ನಮ್ಗೆ ವೀಕ್ಲಿ ಬೇಕು, ಡಬ್ಲ್ಯೂ ಪ್ರೆಸ್ ಮಾಡಿ ವೀಕ್ಲಿ. ಎಂ ಅಂತ ಹೇಳಿದ್ರೆ ಮಂತ್ಲಿ, ಸೊ ಇಲ್ಲ ಇದೆ. ಹಾಫ್ ಇಯರ್ಲಿ ಅಂತ ಹೇಳಿದ್ರೆ ಎಚ್ ಅಂತ ಹೇಳಿದ್ರೆ ಹಾಫ್ ಇಯರ್ಲಿ, ವೈ ಅಂತ ಹೇಳಿದ್ರೆ ಇಯರ್ಲಿ, ಸೊ ಕ್ಯೂ ಅಂತ ಹೇಳಿದ್ರೆ ಕ್ವಾರ್ಟರ್ಲಿ, ಮೀನ್ಸ್ 3 months. ನಮ್ಗೆ ಬೇಕಾಗಿರೋದು ಯೂಶುವಲ್ ಆಗಿ ವೀಕ್ಲಿ, ಮಂತ್ಲಿ, ಡೈಲಿ. ಸೊ ಹಾಗಾಗಿ ನಾನು ಏನ್ ಮಾಡ್ತಾ ಇದೀನಿ, ಡೈಲಿಯನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಅರ್ಥ ಆಯ್ತಾ? ಚಾರ್ಟ್ ನ ಟೈಮ್ ಫ್ರೇಮಿಂಗ್ಸ್ ಮತ್ತೆ ಚಾರ್ಟ್ ನ ಹೇಗೆ ಚೇಂಜ್ ಮಾಡ್ಬೇಕು, ಲೈನ್ ಚಾರ್ಟ್, ಬಾರ್ ಚಾರ್ಟ್, ಕ್ಯಾಂಡಲ್ ಸ್ಟಿಕ್, ಇಲ್ಲಿವರೆಗೂ ಅರ್ಥ ಆಯ್ತಾ? ಒಂದ್ಸರಿ ರೈಸ್ ಹ್ಯಾಂಡ್ ಮಾಡ್ಬೋದಾ? ಗೊತ್ತಾಗ್ತಾ ಇದೆ ಅಲ್ವಾ? ಸೊ ರೈಟ್, ಥ್ಯಾಂಕ್ ಯು. ರೈಟ್, ನೋಡಿ ಈಗ ಇಲ್ಲಿ ನಾವು ಚಾರ್ಟ್ ಹಾಕಿದ್ದಾಯ್ತು. ನಾನು ಇಂಟ್ರಾಡೇಗೆ ಬರ್ತಾ ಇದ್ದೀನಿ. ಈಗ ನನಗೆ ಇಲ್ಲಿ ಬೇರೆ ಏನು ಆಪ್ಷನ್ಸ್ ಇದೆ ಅಂತ ನೋಡೋಣ. ಒಂದು, ಈ ಚಾರ್ಟ್ ವಿಂಡೋ ಇಲ್ಲಿ ನಿಮ್ಗೆ ಕಾಣುತ್ತೆ, ಡೀಟೇಲ್ ಆಗಿ ನಿಮ್ಗೆ ಏನೇನ್ ಬೇಕು ಅಂತ ಇಲ್ಲಿ ಚಾರ್ಟ್ ಅಲ್ಲಿ ಕಾಣುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಮ್ಗೆ ಇದ್ರ ಜೊತೆಗೆ ಇಲ್ಲಿ ಏನಾದ್ರು ವಿಂಡೋ ಬರುತ್ತಾ ಇದು? ರೈಟ್, ನೋಡಿ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತಾ ಇದೀನಿ. ಚಾರ್ಟ್ ಸೆಟ್ಟಿಂಗ್ ಹೋದ್ರೆ ನೀವು ಯಾವಾಗ್ಲೂ ಅಷ್ಟೇ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಮಾತಾಡ್ತಾ ಇರ್ತೀವಲ್ಲ, ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಸೊ ಇಲ್ಲಿದೆ ನೋಡಿ, ನನ್ಗೆ ಏನೇನ್ ಬೇಕು. ಇವಾಗ ಒನ್ ಡೇ ಆದ್ಮೇಲೆ ಒನ್ ಡೇ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಫಸ್ಟ್ ತೋರಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಿಮ್ಗೆ ಯಾವುದು ಒಂದು ಡೇ ಸ್ಟಾರ್ಟ್ ಆಗಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಯಾವ ಒಂದು ಡೇ ಇಂದ ಮಾರ್ಕೆಟ್ ಸ್ಟಾರ್ಟ್ ಆಯ್ತು, ಕಂಟಿನ್ಯೂಸ್ ಆಗಿ ಚಾರ್ಟ್ ಇದೆ ಇಲ್ಲಿ, ಕಂಟಿನ್ಯೂಸ್ ಆಗಿ ಯಾವ ಡೇ ನಲ್ಲಿ ಬ್ರೇಕ್ ಆಯ್ತು. ಫಾರ್ ಎಕ್ಸಾಂಪಲ್ 30ಗೆ ಎಲ್ಲಿ ಎಂಡ್ ಆಯ್ತು ಮಾರ್ಕೆಟ್, 31st ಇಂದ ಏನಾಯ್ತು, 28 ಇಂದ 29 ಏನಾಯ್ತು, ಆ ಒಂದು ಡೇಗೆ ಬ್ರೇಕಪ್ ಬೇಕು ಅಂತ ಹೇಳಿದ್ರೆ ಅದನ್ನ ಬ್ರೇಕಪ್ ಅಂತ ಕರಿತೀವಿ. ಆ ಒಂದು ಡೇ ಬ್ರೇಕಪ್ ಗೆ ಲೈನ್ ಬೇಕು ಅಂತ ಹೇಳಿದ್ರೆ ರೈಟ್ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇವಾಗ ಈ ಚಾರ್ಟ್ ಅಲ್ಲಿ ಏನು ಇಲ್ಲ, ನಾನು ಇವಾಗ ಡೇಗೆ ಬಿಟ್ವೀನ್ ಅಲ್ಲಿ ಬ್ರೇಕ್ ಕೊಡ್ತಾ ಇದ್ದೀನಿ. ಒಂದು ಡೇ ಆದ್ಮೇಲೆ ಇನ್ನೊಂದು ಡೇಗೆ ಒಂದು ವರ್ಟಿಕಲ್ ಲೈನ್ ಇರಲಿ ಅಂತ. ಸೊ ಅದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿರುತ್ತೆ. ನೋಡಿ ಅಪ್ಲೈ ಮಾಡಿದೆ, ಕಾಣಿಸ್ತದೆ ಈಗ. ಡೇ ಬಂತು, ಇಲ್ಲಿಂದ 28 ಅಂತ, ಇಲ್ಲಿಂದ 29, ಇಲ್ಲಿಂದ 30. ನೀವು ಒಂದ್ಸರಿ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅದು ಹಾಗೆ ಇರುತ್ತೆ. 22, 23, 24 ಡೇ ಇಷ್ಟೊತ್ತಿರ್ಲಿಲ್ಲ, ಇವಾಗ ಕಾಣಿಸ್ತಾ ಇದೆ. ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು, ರೈಟ್ ಕ್ಲಿಕ್ ಮಾಡಿ ಚಾರ್ಟ್ ಸೆಟ್ಟಿಂಗ್ ಹೋಗಿ, ನಿಮ್ಗೆ ಏನೇ ಬೇಕಂದ್ರೆ ಚಾರ್ಟ್ ಸೆಟ್ಟಿಂಗ್ ಹೋಗಿ ಶೋ ವರ್ಟಿಕಲ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ನಮ್ಗೆ ಆ ಲೈನ್ ಕಾಣುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡ್ಕೊಳ್ಳಿ, ಯಾವ್ದೆಲ್ಲ ಕಂಪನಿ ಗ್ಯಾಪ್ ಅಪ್ ಆಗಿದ್ಯಾ, ಗ್ಯಾಪ್ ಡೌನ್ ಆಗಿದ್ಯಾ ಅಂತ ತಿಳ್ಕೊಳ್ಬೇಕಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ, ಅಪ್ಲೈ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಯಾವಾಗ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಡೌನ್ ಆಯ್ತು, ಅದು ನಮ್ಗೆ ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಕ್ಯಾಂಡಲ್ ಟು ಕ್ಯಾಂಡಲ್. ಸೊ ಸಡನ್ ಆಗಿ ಅಲ್ಲಿ ಮಾರ್ಕೆಟ್ ಜಂಪ್ ಆಯ್ತು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿಂದ ಇಲ್ಲಿ ಜಂಪ್ ಆಯ್ತಾ, ಆ ಕ್ಯಾಂಡಲ್ ಬಂದಿದೆ ಅಂದ್ರೆ ಅಲ್ಲಿ ನಿಮ್ಗೆ ಜಂಪ್ ಆಗಿದೆ ಅಂತ ಪ್ರೈಸ್. ಸೊ ಅದು ನಾವು ನಿಮ್ಗೆ ತಿಳ್ಕೊಳಕ್ಕಾಗುತ್ತೆ. ಇವಾಗ ಎಷ್ಟೋ ಜನ ಕೇಳ್ತಾ ಇರಲ್ಲ, ಕೆಲವೊಂದ್ಸಮಯ ಆರ್ಡರ್ ಆಗ್ದಾಗ ನನ್ಗೆ ಎಕ್ಸಿಕ್ಯೂಟ್ ಆಗಲ್ಲ. ಮೊನ್ನೆನೆ ಮಾತಾಡ್ತಾ ಇದ್ವಿ, ಬಜಾಜ್ ಆಟೋ ಎಕ್ಸಿಕ್ಯೂಟ್ ಆಗ್ಲಿಲ್ಲ, ಮೂವ್ ಆಗೋಯ್ತು. ಸೊ ನೋಡಿ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ. ಅವಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ, ಇದರಿಂದ ಯಾವ ಕ್ಯಾಂಡಲ್ಸ್ ಅಲ್ಲಿ ಈ ತರ ಜಾಸ್ತಿ ಗ್ಯಾಪ್ ಅಪ್ ಆಗ್ತಾ ಇದೆ, ಗ್ಯಾಪ್ ಡೌನ್ ಆಗ್ತಾ ಇದೆ ಅಂದ್ರೆ ಎನಿ ಕಂಪನಿ ನೀವು ಚೂಸ್ ಮಾಡಿದ ತಕ್ಷಣ ಆ ಕಂಪನಿನ ನೀವು ಅವಾಯ್ಡ್ ಮಾಡ್ಬೋದು ಇಂಟ್ರಾಡೇ ಟ್ರೇಡ್ ಅಲ್ಲಿ. ಬಿಕಾಸ್ ನಿಮ್ಗೆ ಅಲ್ಲಿ ಎಂಟ್ರಿ ಎಕ್ಸಿಟ್ ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಕೆಲವೊಂದು ಕಂಪನಿ ಪ್ರಾಫಿಟ್ ಇದೆ ಅಂತ ಗೊತ್ತಾದ್ರೂ ಇನ್ ಕೇಸ್ ಈ ತರ ನನ್ಗೆ SL ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ, ಅವಾಯ್ಡ್ ಮಾಡ್ಬಿಡ್ತೀನಿ. ನಾನಂತೂ ಟ್ರೇಡ್ ತಗೊಳಕ್ ಹೋಗಲ್ಲ. ಗೊತ್ತಲ್ಲ, ಹೇಳ್ತಾ ಇರ್ತೀನಲ್ಲ, ಸಡನ್ ಆಗಿ ಮೂವ್ ಆಗ್ಬೇಕಾದ್ರೆ ನಾನು ರನ್ನಿಂಗ್ ಅವರ್ಸ್ ನ ಹಿಡಿಯಕ್ ಹೋಗಲ್ಲ. ಸೊ ವೈಟ್ ಮಾಡ್ಬಿಟ್ಟು ನಾನು ಟ್ರೇಡ್ ಮಾಡ್ತೀನಿ ಯಾವಾಗ್ಲೂ. ಸೊ ಅದಕ್ಕೇನೆ ಕ್ಯಾಪಿಟಲ್ ಸೇಫ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಂತ ಕಂಪನೀಸ್ ಯಾವ್ದು ಅಂತ ನಮ್ಗೆ ಇಲ್ಲಿ ಗೊತ್ತಾಗಿದ ತಕ್ಷಣ ಅದನ್ನ ಸ್ವಲ್ಪ ಬೆಟರ್ ಅವಾಯ್ಡ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ರೈಟ್, ದಟ್ಸ್ ಯುವರ್ ಚಾಯ್ಸ್ ಅಲ್ವಾ. ನನ್ನ ಒಂದು ಒಪಿನಿಯನ್ ಹೇಳಿದೆ ಅಷ್ಟೇನೆ. ರೈಟ್, ನೋಡಿ ಈಗ ಸೊ ನನ್ಗೆ ಇಲ್ಲಿ ಲೈನ್ ಹಾಕಿದ ತಕ್ಷಣ ನನ್ಗೆ ಗೊತ್ತಾಗುತ್ತೆ ಡೇ ಬ್ರೇಕಪ್ ಸಿಕ್ತು, ನನ್ಗೆ ಒಂದೊಂದು ಡೇಗೂ ಬ್ರೇಕಪ್ ಸಿಕ್ತು. ಸೊ ಇದು ಪಾಯಿಂಟ್. ಈಗ ನೋಡಿ ಮಾರ್ಕೆಟ್ ಅಲ್ಲಿ ಝೂಮ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಮೌಸ್ ಇರುತ್ತಲ್ಲ, ಮೌಸ್ ಅಲ್ಲಿ ಸೆಂಟರ್ ಬಟನ್ ಇರುತ್ತಲ್ಲ, ಅದನ್ನ ಪ್ಲಸ್ ಮಾಡಿದ್ರೆ ಸಾಕು ಝೂಮ್ ಆಗುತ್ತೆ, ಮೈನಸ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ಸೊ ಇದನ್ನ ನೀವು ನೋಡ್ಕೊಳ್ಬಹುದು ಝೂಮ್. ನೋಡಿ ಈಗ ಈ ಒಂದು ಚಾರ್ಟ್ ಸೆಟ್ಟಿಂಗ್ ಅಲ್ಲಿ ಬೇರೆ ಏನಿದೆ ಅಂತ ರೈಟ್ ಕ್ಲಿಕ್ ಮಾಡ್ತಾ ಇದೀನಿ, ಚಾರ್ಟ್ ಸೆಟ್ಟಿಂಗ್. ಈಗ ನನ್ಗೆ ಇಲ್ಲಿ ವಿಂಡೋ ಇದೆ, ನೋಡಕ್ ಆಗ್ತಾ ಇದೆ. ನನ್ಗೆ ಇಲ್ಲಿ ನೋಡಕ್ ಆಗಲ್ಲ, ತುಂಬಾ ಚಿಕ್ಕದ ಅಂತ ಹೇಳಿದ್ರೆ ಇಲ್ಲಿ ನಾನು ಆ ವಿಂಡೋನ ತಗೊಳ್ಬಹುದು, ಇಲ್ಲಿ ಬರೋ ತರ ನಾನು ಮಾಡ್ಕೊಳ್ಬಹುದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಫ್ಲೋಟಿಂಗ್ ವಿಂಡೋ ಅಂತ ಕರಿತೀವಿ, ಫ್ಲೋಟಿಂಗ್ ಡಾಟಾ ವಿಂಡೋ. ಅದನ್ನ ಇಲ್ಲಿ ಪ್ರೆಸ್ ಮಾಡ್ತಾ ಇದೀನಿ, ನೋಡಿ ಅಪ್ಲೈ ಕೊಡ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ?
ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತಂದಿಟ್ಕೊಳ್ಳಿ. ಯಾವ ಕ್ಯಾಂಡಲ್ ಮೇಲೆ ಇಟ್ರೆ ಆ ಕ್ಯಾಂಡಲ್ ಡೀಟೇಲ್ ನಮ್ಗೆ ಕಾಣಿಸುತ್ತೆ. ನಮ್ಗೆ ಇದನ್ನ ಎಲ್ಲಿ ಬೇಕಾದ್ರೆ ನೀವು ಇಟ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ ಡೀಟೇಲ್ ಬೇಕಂದ್ರೆ ಆ ಕ್ಯಾಂಡಲ್ ಡೀಟೇಲ್ ನಮ್ಗೆ ಸಿಗುತ್ತೆ. ಸೊ ಅದ್ರದ್ದು ಓಪನ್ ಏನು, ಹೈ ಏನು, ಯಾವ ಮಿನಿಟ್ ಅಲ್ಲಿ ಟ್ರೇಡ್ ಸ್ಟಾರ್ಟ್ ಆಗಿದೆ, ಕ್ಯಾಂಡಲ್ 12:10 ಇಂದ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ಸೊ ಅದಷ್ಟು ನಾನು ಇಲ್ಲಿ ನೋಡ್ಕೊಳ್ಬಹುದು. ಓಕೆ ರೈಟ್, ಇದು ವಿಡಿಯೋ ಇರುತ್ತೆ, ಏನ್ ಟೆನ್ಷನ್ ತಗೋಬೇಡಿ. ವಿಡಿಯೋ ಕೊಡ್ತೀನಿ, ನಾನು ಎಲ್ಲರಿಗೂ ವಿಡಿಯೋ ಕೊಡ್ತೀನಿ. ರೈಟ್, ನೋಡಿ ಇಲ್ಲಿ ಈ ಒಂದು ಚಾರ್ಟ್ ವಿಂಡೋನ ನೀವು ನೋಡ್ಕೊಳ್ಬಹುದು. ಇಲ್ಲಿ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸೆಕೆಂಡ್ ಥಿಂಗ್ ಏನಿದೆ ನೋಡ್ಕೊಳ್ಳೋಣ. ಸ್ಟಡಿ ಮ್ಯಾನೇಜ್ ಚಾರ್ಟ್ ಸೆಟ್ಟಿಂಗ್ ಹೋಗ್ಬೇಕು. ಚಾರ್ಟ್ ಸೆಟ್ಟಿಂಗ್ ಇಲ್ಲಿ ಬಂದಾಗ ನಿಮ್ಗೆ ಇನ್ನು ಕೆಲವೊಂದು ಪಾಯಿಂಟ್ಸ್ ಇದೆ. ಸೊ ಏನೇನ್ ಪಾಯಿಂಟ್ಸ್ ಇದೆ, ನನ್ಗೆ ಏನೇನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಮ್ಗೆ ಫಸ್ಟ್ ಬಂದಿದ ತಕ್ಷಣ ನೋಡಿ, ಇಲ್ಲಿ ನಾನು ಕರ್ಸರ್ ಮೂವ್ ಮಾಡ್ತಾ ಇದೀನಲ್ಲ, ಇದು ಕ್ರಾಸ್ ಹೇರ್ ನನ್ಗೆ ಇದು ಬೇಕಂದ್ರೆ ನಾನು ಸೆಟ್ ಮಾಡ್ಕೊಳ್ಬಹುದು. ಸೊ ಎಲ್ಲಿ ಬರ್ತಾ ಇದೆ ಅಂತ ನೋಡಿ, ಇಲ್ಲಿ ಡಾಟ್ ಡಾಟ್ ಕಾಣಿಸ್ತಾ ಇದೆ ಎಲ್ಲಿ ಇಟ್ಟಿದ್ದೀನಿ ಅಂತ. ಸೊ ಹಾಗೆ ನಿಮ್ಗೆ ಚಾರ್ಟ್ ಸೆಟ್ಟಿಂಗ್ ಅಲ್ಲಿ ತುಂಬಾ ಆಪ್ಷನ್ಸ್ ನಿಮ್ಗೆ ತುಂಬಾ ಇದೆ. ಸೊ ಬೇರೆ ಏನೇನ್ ಬೇಕು ಅಂತ ನಿಮ್ಗೆ ಕೆಳಗಡೆ ನೋಡಿ, ಕೆಲವೊಬ್ರು ವ್ಯಾಲ್ಯೂಮ್ಸ್ ನೋಡಿ ಟ್ರೇಡ್ ಮಾಡ್ತೀರಾ. ವ್ಯಾಲ್ಯೂಮ್ಸ್ ನೋಡಿ ಟ್ರೇಡ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಶೋ ವ್ಯಾಲ್ಯೂಮ್ ಬಾರ್ಸ್ ಅಂತ ಹಾಕಿದ ತಕ್ಷಣ ನೋಡಿ ಇಲ್ಲಿ ವ್ಯಾಲ್ಯೂಮ್ಸ್ ಬಂತು. ಕೆಲವೊಬ್ರು ಯೂಸ್ ಮಾಡ್ತಾ ಇರ್ತಾರೆ, ನಿಮ್ಗೆಲ್ಲಾನು ತೋರಿಸ್ತಾ ಇದೀನಿ. ಸೊ ಅಲ್ಲಿ ಎಲ್ಲಾನು ನೀವು ಹಾಕ್ಬಿಟ್ಟು ಟ್ರೇಡ್ ಮಾಡ್ಬೋದು. ನನ್ಗೆ ಯಾವ್ದಾದ್ರು ಬೇಡ ಅಂತ ಹೇಳಿದ್ರೆ ಇಲ್ಲಿ ಹೈಲೈಟ್ ನ ಕ್ಯಾನ್ಸಲ್ ಮಾಡಿ ಅಷ್ಟೇನೆ. ನೋಡಿ ಶೋ ಅವರೇಜ್ ರೇಟ್ ಬಟ್ ನೋಡಿ ಅವರೇಜ್ ಪ್ರೈಸ್ ಬಂದ್ಬಿಡ್ತು. ಒಂದು ಡೇಗೆ ಮಾರ್ಕೆಟ್ ಅಲ್ಲಿ ಯಾವ್ದು ಅವರೇಜ್ ಪ್ರೈಸ್ ಏನು ಅಂತ ನಾನು ಅಲ್ಲಿ ನೋಡೋಕ್ಕಾಗುತ್ತೆ. ಅಪ್ಲೈ ಕೊಟ್ಟೆ, ನೋಡಿ ಇಲ್ಲಿ ಅವರೇಜ್ ಪ್ರೈಸ್. ಈಗ ಮಾರ್ಕೆಟ್ ರನ್ ಆಗ್ತಾ ಇದೆ ಅಂದ್ರೆ ಅದ್ರದ್ದು ಅವರೇಜ್ ಪ್ರೈಸ್ ಏನು ಅಂತ ನಮಗೆ ಕಾಣಿಸುತ್ತೆ. ರೈಟ್, ಸೊ ಇದಿಷ್ಟು ನಾನು ಇದರಲ್ಲಿ ನೋಡ್ಕೊಳ್ಬಹುದು. ಇನ್ನು ಏನೇನು ಆಪ್ಷನ್ಸ್ ಇದೆ ಅಂತ ಹೇಳಿದ್ರೆ, ಈಗ ಕೆಲವೊಬ್ರಿಗೆ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲಾಕ್ ಕಲರ್ ಇದೆ. ಸರ್ ನನ್ಗೆ ಅದು ಯಾಕೋ ಆಗ್ತಾ ಇಲ್ಲ. ಕೆಲವೊಬ್ರಿಗೆ ಸೆಂಟಿಮೆಂಟ್ ಇರುತ್ತೆ, ಬ್ಲಾಕ್ ಕಲರ್ ಅಲ್ಲಿ ನಾನು ಮಾಡಲ್ಲ, ವೈಟ್ ಕಲರ್ ಇರಬೇಕು, ಬ್ಲಾಕ್ ಆಗ್ಬಿಟ್ರೆ ಹಿಂಗೆ ರೆಡ್ ಇರ್ಲಿ ಅಂತ. ಸೊ ನೀವು ಅದನ್ನು ಚೂಸ್ ಮಾಡ್ಕೊಳ್ಬಹುದು ಇದರಲ್ಲಿ. ಸೊ ಫಸ್ಟ್ ನಾವು ಮೇಲ್ಗಡೆ ಕ್ಯಾಂಡಲ್ಸ್ ಏನ್ ಬರುತ್ತೆ ನೋಡ್ಕೊಂಡ್ವಿ. ಆವರೇಜ್ ರೇಟ್ ಬರುತ್ತೆ ನೋಡ್ಕೊಳ್ಳಿ, ವ್ಯಾಲ್ಯೂಮ್ ಬಾರ್ಸ್ ಬರುತ್ತೆ, ನಿಮ್ಗೆ ಫ್ಲೋಟಿಂಗ್ ಡಾಟಾ ವಿಂಡೋ ಅಂತ ಕರಿತೀವಿ, ಈ ವಿಂಡೋ ಬರುತ್ತೆ. ಪ್ಲಸ್ ನಿಮ್ಗೆ ಆವರೇಜ್ ಲೈನ್ಸ್ ಇದಿಷ್ಟು ನಿಮ್ಗೆ ಸಿಗುತ್ತೆ. ನಿಮ್ಗೆ ಪಿವೋಟ್ ಪಾಯಿಂಟ್ಸ್ ಬರುತ್ತೆ, ತೋರಿಸ್ಕೊಡ್ತೀನಿ. ಪಿವೋಟ್ ಪಾಯಿಂಟ್ಸ್ ಯೂಸ್ ಮಾಡೋರಿಗೆ ಅದರಲ್ಲಿ ಎಲ್ಲಿ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ರೈಟ್, ಇದಿಷ್ಟು ನಿಮ್ಗೆ ಒನ್ ಪಾರ್ಟ್ ಮೇಲ್ಗಡೆ ಇಂಪಾರ್ಟೆಂಟ್ ಇರುವಂತದ್ದು. ಈಗ ಡೌನ್ ಸೈಡ್ ಬರ್ತಾ ಇದೀನಿ, ಬೇರೆ ಏನೇನ್ ಚೇಂಜಸ್ ನಾವು ಮಾಡ್ಕೊಳ್ಬಹುದು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಬ್ಯಾಕ್ ಗ್ರೌಂಡ್ ಕಲರ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಳ್ಬಹುದು. ಇಲ್ಲಿ ಪ್ರೆಸ್ ಮಾಡಿ, ನನ್ಗೀಗ ಈ ಬ್ಲಾಕ್ ಕಲರ್ ಬೇಡ ನನ್ಗೆ, ಸೊ ಕ್ರಯಾನ್ ಕಲರ್ ಬೇಕು, ಅಪ್ಲೈ ಮಾಡಿ. ನೋಡಿ ಚೇಂಜ್ ಆಯ್ತು ಕಲರ್. ನಿಮ್ಗೆ ಯಾವ ಕಲರ್ ಬೇಕೋ ನೀವು ಚೂಸ್ ಮಾಡ್ಕೊಳ್ಬಹುದು. ಮತ್ತೆ ಪ್ರೆಸ್ ಮಾಡ್ತಾ ಇದೀನಿ, ನನ್ಗೆ ಆರೆಂಜ್ ಕಲರ್ ಬೇಕು, ಓಕೆ ಕಲರ್ ಚೇಂಜ್ ಆಯ್ತು. ನಿಮ್ಗೆ ಯಾವ ಚೇಂಜ್ ಬೇಕೋ ನೀವು ಇಟ್ಕೊಳ್ಳಿ, ನಿಮ್ ಚಾಯ್ಸ್ ಅದು. ಓಕೆ, ನಾನು ಬ್ಲಾಕ್ ನ ಡಿಫಾಲ್ಟ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಫಾಂಟ್ ಏನಾದ್ರು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ಫಾಂಟ್ ಚೇಂಜ್ ಮಾಡ್ಕೊಳ್ಬಹುದು, ಫಾಂಟ್ ಕಲರ್ ಚೇಂಜ್ ಮಾಡ್ಕೊಳ್ಬಹುದು. ಸೊ ಪ್ಲಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಫಾಂಟ್ ಕಲರ್ ಚೇಂಜ್ ಆಯ್ತು, ಫಾಂಟ್ ಸೈಜು ಚೇಂಜ್ ಆಯ್ತು. ನಿಮ್ಗೆ ಯಾವ್ದಕ್ ಬೇಕೋ ಅದನ್ನ ಸೆಟ್ ಮಾಡ್ಕೊಳ್ಳಿ. ಜನರಲ್ ಆಗಿ ನಾನು 10 ಇಟ್ಕೊಂಡಿದ್ದೀನಿ, ನೀವು ಅದನ್ನ ಬೇಕಾದ್ರೆ 10 ಬೇಕಂದ್ರೆ 10 ಇಟ್ಕೊಳ್ಬಹುದು, 12 ಬೇಕಂದ್ರೆ 12. ನಿಮ್ಗೆ ವಿಜುವಲ್ ಯಾವ ತರ ಬೇಕು ಕಂಫರ್ಟ್ ಅನ್ಸುತ್ತೆ ಆ ಒಂದು ವಿಜುವಲ್ ಕಂಫರ್ಟ್ ಗೆ ನೀವು ಇಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನೀವು ನೋಡ್ಕೊಳ್ಬಹುದು ಮಾರ್ಕೆಟ್ ಅಲ್ಲಿ. ಹಾಗೆ ನಿಮ್ಗೆ ಕಲರ್ ಕೋಡಿಂಗ್ಸ್, ವ್ಯಾಲ್ಯೂಮ್ಸ್ ನೋಡಿ, ನಿಮ್ಗೆ ವ್ಯಾಲ್ಯೂಮ್ಸ್ ಈ ಕಲರ್ ಬೇಡ ಅಂತ ಹೇಳಿದ್ರೆ ಯಾವ ಕಲರ್ ಬೇಕೋ ನೀವು ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ನಿಮ್ಗೆ ಪ್ರತಿಯೊಂದು ಸಿಗುತ್ತೆ. ಪಿವೋಟ್ ಪಾಯಿಂಟ್ ಕಲರ್ ಇದೆ, R1, R2, R3. ಸೊ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬಹುದು. R1, R2, R3 ಅಂತ ಹೇಳಿದ್ರೆ ನನ್ಗಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ತೋರಿಸುತ್ತೆ ಪಿವೋಟ್ಸ್. ಸೊ ಇದಿಷ್ಟು ನಿಮ್ಗೆ ಚಾರ್ಟ್ ಸೆಟ್ಟಿಂಗ್ ಅಲ್ಲಿ ಡಿಫಾಲ್ಟ್ ಆಗಿ ಬರುವಂತದ್ದು. ನನ್ಗೆ ಇವಾಗ ಇದೆಲ್ಲ ಬೇಡ. ಸೊ ಯೂಶಲಿ ನಿಮ್ಗೆ ತೋರಿಸ್ಕೊಡಕ್ ನಾನು ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಇದರಲ್ಲಿ ಯೂಸ್ ವರ್ಕ್ ಮಾಡ್ತೀರಾ ಇದೆಲ್ಲ ನಿಮ್ಗೆ ಅಡ್ವಾಂಟೇಜ್ ಇರುತ್ತೆ. ನಾನು ನಿಮ್ಗೆ ಚಾರ್ಟ್ ವೈಸ್ ಎಲ್ಲಾನು ತೋರಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂತ ಅಲ್ಲ, ನಿಮ್ ಚಾಯ್ಸ್ ಅದು. ನಾನು ಹೇಳಿದ್ನಲ್ಲ, ಒಬ್ಬೊಬ್ಬರಿಗೆ ಇಲ್ಲಿ ಈ ಪಾಯಿಂಟ್ ಬಂದಾಗ ಒಬ್ಬೊಬ್ಬರಿಗೆ ಓಪನ್ ಇಂಟ್ರೆಸ್ಟ್ ಇರಬೇಕು ಇದೆ, 52 ವೀಕ್ ಹೈ ಇರಬೇಕು ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳಿ ಅಷ್ಟೇನೆ. ಸಿ ನೀವು
ಯಾವ ಬೇಸ್ ಮೇಲೆ ಟ್ರೇಡ್ ಮಾಡ್ತಾ ಇದ್ದೀರಾ ಅದನ್ನ ಚೂಸ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ನೀವೆಲ್ಲ ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ, ನಿಮ್ಗೆ ಸುಮ್ಮನೆ ಇಂಟರ್ನೆಟ್ ಇದಾಗ್ತಾ ಇರುತ್ತೆ, ಕನ್ಸ್ಯೂಮ್ ಆಗುತ್ತೆ, ಪ್ಲಸ್ ನಿಮ್ಗೆ ಮಾರ್ಕೆಟ್ ವಾಚ್ ಸ್ಲೋ ಆಗುತ್ತೆ. ನಿಮ್ಗೆ ಜಾಸ್ತಿ ರನ್ ಆಗ್ತಾ ಇದ್ರೆ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸ್ಲೋ ಆಗುತ್ತೆ. ಸೊ ಆದಷ್ಟು ಕಂಟೆಂಟ್ ನ ಕಡಿಮೆ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೋ ಅದನ್ನ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ರೈಟ್, ಸೊ ಇದಿಷ್ಟು ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡೋಣ ಚಾರ್ಟ್ ಅಲ್ಲಿ ಬೇರೆ ಏನೇನ್ ನೋಡ್ಬೋದು ಅಂತ. ನೋಡಿ, ಇಲ್ಲಿ ನಿಮ್ಗೆ ಒಂದು ಸರಿ ಚಾರ್ಟ್ ಮಾಡಿದಾಗ ಮಲ್ಟಿಪಲ್ ಚಾರ್ಟ್ ನೀವು ಯೂಸ್ ಮಾಡ್ಕೊಳ್ಬಹುದು. ಒಂದ್ ಚಾರ್ಟ್, 2 ಚಾರ್ಟ್, 3 ಚಾರ್ಟ್ ಆ ತರನು ಮಲ್ಟಿಪಲ್ ಯೂಸ್ ಮಾಡ್ಕೊಳ್ಬಹುದು. ತೋರಿಸ್ಕೊಡ್ತೀನಿ. ಸೊ ಆಸ್ ಆಫ್ ನೋಡಿ, ಇಲ್ಲಿ ನನಗೆ ಬೇರೆ ಬೇರೆ ಯಾವ ಸೆಟ್ಟಿಂಗ್ ಬೇಡೋ ಅದೆಲ್ಲ ತೆಗೆದ್ಬಿಡ್ತೀನಿ. ಇಂಟರ್ನಲ್ ಡಾಟಾ ಇರಲಿ, ನನಗೆ ಪ್ರೈಸ್ ಆನ್ ಚಾರ್ಟ್ ಇರಲಿ, ಆಲ್ವೇಸ್ ಶೋ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನನಗೆ ಬೇಡ, ತೆಗ್ದ್ಬಿಟ್ಟಿದ್ದೀನಿ. ಇನ್ನ ಇದೆಲ್ಲ ಓಕೆ ನನಗೆ. ರೈಟ್, ಸೊ ಇದಿಷ್ಟು ಬಂತು. ಒಂದು ಆಪ್ಷನ್ಸ್ ಬಂದಿದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಓಕೆ, ಸೊ ರೈಟ್ ನೋಡಿ, ಇದಿಷ್ಟು ಒಂದು ಚಾರ್ಟ್ ಪಾರ್ಟ್ ಆಯ್ತು. ಈಗ ಲೈನ್ ನ ಹೇಗೆ ಹಾಕ್ಬೇಕು ಚಾರ್ಟ್ ಅಲ್ಲಿ, ಸೊ ಹೇಗೆ ಹಾಕ್ಬೇಕು ಅಂತ ನೋಡೋಣ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ನಾವ್ ಯಾವಾಗ್ಲೂ ಮಾತಾಡ್ತಾ ಇರ್ತೀವಲ್ಲ, ಸೊ ಆ ಲೈನ್ ನ ಹೇಗೆ ಪ್ಲೇಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ, ಈಗ ನನಗೆ ಈ ವಿಂಡೋನು ಬೇಡ, ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವಾಗ ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಂಟರ್ನಲ್ ವಿಂಡೋ ತೆಗೆದ್ಬಿಡ್ತಾ ಇದೀನಿ ನಾನು. ಫ್ಲೋಟಿಂಗ್ ವಿಂಡೋ ಬೇಡ ನನಗೆ, ಫ್ಲೋಟಿಂಗ್ ವಿಂಡೋ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನನಗೆ ಬೇಡ. ವರ್ಟಿಕಲ್ ಗ್ರಿಡ್ ಇರಲಿ, ಇಂಡೈಸ್, ಸೊ ಇದಿಷ್ಟು ಇರಲಿ ನನಗೆ. ರೈಟ್, ಓಕೆನಾ? ಈಗ ನೋಡಿ, ನೆಕ್ಸ್ಟ್ ಲೈನ್ ನ ಹೇಗೆ ಹಾಕ್ಬೇಕು. ಲೈನ್ ಫಾರ್ ಎಕ್ಸಾಂಪಲ್ ನಾವ್ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ, ಟ್ರೆಂಡ್ ಲೈನ್ ಹೇಗೆ ಹಾಕ್ಬೇಕು, ಲೈನ್ ನ ಹೇಗೆ ಪ್ಲಾಟ್ ಮಾಡ್ಬೇಕು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ಈ ಟೂಲ್ಸ್ ನಿಮ್ಗೆ ಡಿಫಾಲ್ಟ್ ಆಗಿರುತ್ತೆ ಯಾವಾಗ್ಲೂ. ಟೂಲ್ಸ್ ಇಲ್ಲಿ ನಿಮ್ಗೆ ಯಾವಾಗ್ಲೂ ಡಿಫಾಲ್ಟ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು ಏನ್ ಮಾಡ್ತಾ ಇದೀನಿ, ಟ್ರೆಂಡ್ ಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಟ್ರೆಂಡ್ ಲೈನ್ ಬಂದಿದ ತಕ್ಷಣ ನೋಡಿ, ಈ ತರ ಒಂದು ಪೆನ್ ಬರುತ್ತೆ. ನಿಮ್ಗೆ ಎಲ್ಲಿ ಲೈನ್ ಸೆಲೆಕ್ಟ್ ಮಾಡ್ಬೇಕು ಆ ಲೈನ್ ಇಡಿ. ಅಲ್ಲಿಗೆ ಏನಾಯ್ತು, ಲೈನು ಕಂಟಿನ್ಯೂ ಫ್ಲಾಟ್ ಆಗ್ತಾ ಇದೆ. ಇದು ಟ್ರೆಂಡ್ ಲೈನ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಟ್ರೆಂಡ್ ಲೈನ್ ನಿಮ್ಗೆ ಟ್ರೆಂಡ್ ಲೈನ್ ಬೇಡ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ರಿಮೂವ್ ಟೂಲ್ ಅಂತ ಇರುತ್ತೆ. ರಿಮೂವ್ ಟೂಲ್, ಸೊ ರಿಮೂವ್ ಟೂಲ್ ಅಂತ ಹೇಳಿದ್ರೆ ಟ್ರೆಂಡ್ ಲೈನ್ ಅಂತ ಇದೆ, ಪ್ರೆಸ್ ಮಾಡಿ ಓಕೆ ಕೊಡಿ, ಆ ಲೈನ್ ಡಿಲೀಟ್ ಆಗ್ಬಿಡುತ್ತೆ. ಇದು ಟ್ರೆಂಡ್ ಲೈನ್. ಓಕೆ, ಸೊ ನ್ಯೂಟ್ರಲ್ ಲೈನ್ ನನ್ಗೆ ಎಲ್ಲಿಂದ ಎಲ್ಲಿಗೆ ಬೇಕೋ ಲೈನು ಆ ಲೈನ್ ಹಾಕ್ಬೇಕಾದ್ರೆ ಎನ್ ಅಂತ ಇದೆ ಇಲ್ಲಿ. ಆ ಲೈನ್ ನಾರ್ಮಲ್ ಲೈನ್, ಸೊ ಎನ್ ಅಂತ ಹಾಕಿದ ತಕ್ಷಣ ನಾರ್ಮಲ್ ಲೈನ್. ನಿಮ್ಗೆ ನೋಡಿ, ಆ ಲೈನ್ ನ ನಿಮ್ಗೆ ಕ್ಲಿಕ್ ಮಾಡಿದ ತಕ್ಷಣ ಈ ಪಾಯಿಂಟ್ ಇಂದ ಇಲ್ಲಿಗೆ ಒಂದು ಲೈನು, ಈ ಪಾಯಿಂಟ್ ಇಂದ ಇಲ್ಲಿಗೆ ಒಂದು ಲೈನ್. ಸುಮ್ನೆ ಅಪ್ರಾಕ್ಸಿಮೇಟ್ ಆಗ್ತಾ ಇದೀನಿ ಅಷ್ಟೇ. ಓಕೆ, ಈ ಲೈನ್ ಸೊ ಕಾಣಿಸ್ತಾ ಇದೆಯಾ? ಇಲ್ಲಿ ನಾನು ಲೈನ್ ನ ಹಾಕೊಳಕಾಗತ್ತೆ. ಈಗ ನನಗೆ ಈ ಲೈನ್ ಬೇಡ ಅಂತ ಹೇಳಿದ್ರೆ ಈ ಲೈನ್ ಗೆ ಒಂದು ನಂಬರ್ ಅಂತ ಇರುತ್ತೆ. ರೈಟ್ ಕ್ಲಿಕ್ ಮಾಡಿ ರಿಮೂವ್ ಟೂಲ್ ಅಂತ ಕೊಡಿ. ಈ ಲೈನ್ ಮಾತ್ರ ಬೇಡ ನನ್ಗೆ, ಅಥವಾ ಈ ಲೈನ್ ಇರ್ಲಿ, ನಂಬರ್ 2 ಬೇಡ ನನ್ಗೆ ಅಂತ ಹೇಳಿದ್ರೆ ನಂಬರ್ 2 ಎಲ್ಲಿದೆಯೋ ಅದನ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಆ ನಂಬರ್ 2 ಮಾತ್ರ ನೋಡಿ ಇಲ್ಲಿ ಮಿಸ್ ಆಯ್ತು. ಕಾಣಿಸ್ತಾ ಇದೆಯಾ? ಮತ್ತೆ ತೋರಿಸ್ತಾ ಇದೀನಿ ನೋಡಿ, ರಿಮೂವ್ ಟೂಲ್. ಈಗ ನನಗೆ 0 ಲೈನ್ ಬೇಡ, ಫಸ್ಟ್ ಒಂದು ಆಯ್ತಾ, 0 ರೆಫರೆನ್ಸ್ ಫ್ರಮ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಬೇಡ. ಒಟ್ಟಿಗೆ ನನಗೆ ಇದು ಯಾವ ಲೈನು ಬೇಡ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ತೋರಿಸ್ತೀವಿ. ಈಗ ನೋಡಿ, ಇದು ಲೈನ್ಸ್. ನಾರ್ಮಲ್ ಲೈನ್ ಅಂತ ಹೇಳಿದ್ರೆ ಟ್ರೆಂಡ್ ಲೈನ್ ಹಾಕ್ತಿರಲ್ಲ ನೀವು, ಸೊ ಪಾಯಿಂಟ್ ಟು ಪಾಯಿಂಟ್ ಹಾಕಕ್ಕೆ. ಟಿ ಅಂತ ಹೇಳಿದ್ರೆ ಕೆಲವೊಬ್ರು ಚಾನಲ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ಸೊ ಡಬಲ್ ಚಾನಲ್, ತ್ರಿಬಲ್ ಚಾನಲ್, ಆ ಚಾನಲ್ ನ ಲೈನ್ ಹಾಕೊಳ್ತಾರೆ, ಅವ್ರಿಗೆ ಅದು ಟ್ರೆಂಡ್ ಲೈನ್ ಯೂಸ್ಫುಲ್ ಆಗುತ್ತೆ. ಚಾನಲ್ ಚಾರ್ಟ್ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತಲ್ಲ, ಆ ಒಂದು ಪ್ಯಾಟರ್ನ್ ಅಲ್ಲಿ ಒನ್ ಆಫ್ ದ ಪ್ಯಾಟರ್ನ್ ಗೆ ಅದು ಟ್ರೆಂಡ್ ಲೈನ್ ಯೂಸ್ ಆಗುತ್ತೆ. ಸೆಕೆಂಡ್ ನೋಡಿ, ಇಲ್ಲಿ ಎಸ್ ಮತ್ತೆ ಆರ್ ಅಂತ ಇದೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಕರೀತೀವಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನ ಪ್ರೆಸ್ ಮಾಡಿದ ತಕ್ಷಣ ನಾನು ಇಲ್ಲಿ ಬರುತ್ತೆ. ಇಲ್ಲಿ ಬಂದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಲೈನ್ ಹಾಕಕ್ಕಾಗಲ್ಲ. ಫಸ್ಟ್ ಎಲ್ಲಾದ್ರೂ ಒಂದು ಕಡೆ ಬ್ಲಾಕ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಕ್ಲಿಕ್ ಮಾಡಿ, ಹಿಂಗೆ ಸುಮ್ಮನೆ ಕ್ಲಿಕ್ ಮಾಡಿ, ಲೈನ್ ಬರುತ್ತೆ. ಈ ಲೈನ್ ಬಂದ್ಮೇಲೆ ಇವಾಗ ನೀವು ಈ ಲೈನ್ ನ ಎಲ್ಲಿ ಸ್ಟಾಪ್ ಮಾಡ್ಬೇಕು ಅಂತ ಅಲ್ಲಿ ಹೋಗ್ಬಿಟ್ಟು ಈಗ ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡ್ಬೇಕು, ಅವಾಗ ಆ ಲೈನ್ ಅಲ್ಲಿ ಸ್ಟಾಪ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಕಾಣಿಸಲ್ಲ. ಮತ್ತೆ ಆಗ್ತಾ ಇದೆ ನೋಡಿ, ಮತ್ತೆ ಪ್ರೆಸ್ ಮಾಡ್ಬೇಕು. ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಬ್ಲಾಕ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಕ್ಲಿಕ್ ಮಾಡ್ಬೇಕು, ಅವಾಗ ನಿಮ್ಗೆ ರೆಡ್ ಲೈನ್ ಕಾಣುತ್ತೆ. ಈಗ ಈ ರೆಡ್ ಲೈನ್ ನ ನಿಮ್ಗೆ ಎಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ತಗೊಂಡೋಗ್ಬಿಟ್ಟು ಇಟ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಎಂಟರ್ ಮಾಡಿದ್ರೆ
ಅವಾಗ ಆ ಲೈನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಫಿಟ್ ಆಗುತ್ತೆ. ಇಲ್ಲ ಅಂದ್ರೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಸುಮ್ಮನೆ ಹಿಂಗ್ ಹಾಕ್ತೀನಿ ಅನ್ಕೊಳ್ಳಿ, ಇಲ್ಲ ಹಾಕ್ಬಿಟ್ಟು ಹಿಂಗಂದ್ರೆ ರನ್ನಿಂಗ್ ಅಲ್ಲೇ ಇರುತ್ತೆ. ನೀವೆಲ್ಲ ಒಂದ್ ಕಡೆ ಇನ್ನೊಂದ್ಸರಿ ಎಂಟ್ರಿ ಕೊಡ್ಬೇಕಲ್ಲ, ಫಸ್ಟ್ ಎಂಟ್ರಿ ಲೈನ್ ಬರೋದಕ್ಕೆ, ಸೆಕೆಂಡ್ ಎಂಟ್ರಿ ಲೈನ್ ಫಿಟ್ ಆಗೋದಕ್ಕೆ. ಅರ್ಥ ಆಯ್ತಲ್ಲ? ಸೊ ಅದನ್ನ ನೀವು ನೋಡ್ಕೊಳ್ಬೇಕು ಈ ತರ. ಸೊ ನೋಡಿ, ನಾರ್ಮಲ್ ಲೈನು ಹಾಕಿದೀನಿ, ಹಾರಿಜೆಂಟಲ್ ಲೈನು ಹಾಕಿದೀನಿ. ಈಗ ನಮ್ಗೆ ವರ್ಟಿಕಲ್ ಲೈನ್ ಬೇಕು ಮಾರ್ಕೆಟ್ ಅಲ್ಲಿ, ವರ್ಟಿಕಲ್ ಲೈನ್. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಪರ್ಟಿಕ್ಯುಲರ್ ಆಗಿ ಈ ಕ್ಯಾಂಡಲ್ ರೆಫರೆನ್ಸ್ ತಗೊಳ್ಳಿ ಅಂತ. ಅವಾಗ ನೀವೇನ್ ಮಾಡ್ಬೇಕು, ಜಸ್ಟ್ ಇಲ್ಲಿ ವರ್ಟಿಕಲ್ ಲೈನ್ ಅಂತ ಇದೆ, ಪ್ರೆಸ್ ಮಾಡಿ. ಯಾವ ಕ್ಯಾಂಡಲ್ ನಿಮ್ಗೆ ರೆಫರೆನ್ಸ್ ತಗೊಳ್ಬೇಕು ಅನ್ಸ್ತಾ ಇದೆ ಅಲ್ಲಿ ಬಂದು ಇಲ್ಲಿ ಪ್ರೆಸ್ ಮಾಡ್ಬೋದು. ಸೇಮ್ ಇದ್ರಲ್ಲೂ ಅಷ್ಟೇ ವರ್ಟಿಕಲ್ ಸೆಟ್ ಮಾಡಬೇಕು. ಫಸ್ಟ್ ಬ್ಲಾಕ್ ಕಲರ್ ಚಾರ್ಟ್ ಮೇಲೆ, ಎಲ್ಲಾದ್ರೂ ಚಾರ್ಟ್ ಮೇಲೆ ಪ್ರೆಸ್ ಮಾಡಿ, ಲೈನ್ ಕಾಣುತ್ತೆ. ಈಗ ನಿಮ್ಗೆ ಎಲ್ಲಿ ಬೇಕೋ ಆ ಕ್ಯಾಂಡಲ್ ಹತ್ರ ತಗೊಂಡೋಗಿ ಫಿಟ್ ಮಾಡಿ, ಅಷ್ಟೇನೆ. ಇದು ವರ್ಟಿಕಲ್ ಲೈನ್. ಇವಾಗ ನಿಮ್ಗೆ ಎಲ್ಲ ಲೈನು ಹಾಕ್ಬಿಟ್ಟಿದೀನಿ, ಏನ್ ಮಾಡೋದು? ಈ ಲೈನ್ ಎಲ್ಲ ಇಷ್ಟೊಂದಿದ್ರೆ ಕನ್ಫ್ಯೂಷನ್ ಆಗುತ್ತೆ. ನನ್ಗೆ ಈ ಲೈನ್ ಬೇಡ, ಈ ಲೈನ್ ಬೇಡ ಅಂದ್ರೆ ಏನ್ ಮಾಡೋದು? ಅವಾಗ ನೀವೇನ್ ಮಾಡ್ಬೇಕು, ರೈಟ್ ಕ್ಲಿಕ್, ರಿಮೂವ್ ಟೂಲ್ ಇಲ್ಲಿದೆ ನೋಡಿ. 0 ಲೈನ್ ನಾರ್ಮಲ್ ಲೈನ್ ಹಾಕಿದೀರಾ ನೀವು, 1, 2 ನಾರ್ಮಲ್ ಲೈನ್ ಹಾಕಿದೀರಾ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಎಷ್ಟು ಹಾಕಿದೀರಾ? 1, 2, 3 3 ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಹಾಕಿದೀರಾ, 2 ವರ್ಟಿಕಲ್ ಲೈನ್ ಹಾಕಿದೀರಾ. ಈಗ ನಿಮ್ಗೆ ಯಾವ ಬೇಕು ಬೇಡ ನೀವು ಡಿಸೈಡ್ ಮಾಡ್ಬಿಟ್ಟು ತೆಗೆದ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಂಬರ್ ಕೊಟ್ಟಿದಾರ 6 ಅಂತ, ನನ್ಗೆ 6th ವರ್ಟಿಕಲ್ ಬೇಡ, ನನ್ಗೆ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಸೆಕೆಂಡ್ ನೋಡಿ, ಇಲ್ಲಿ 1 ಅಂತ ಇದೆ, 1 ನಾರ್ಮಲ್ ಲೈನ್ ಬೇಡ, ನನ್ಗೆ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಏನಿದೆ, ಸೆಕೆಂಡ್ ಒನ್ ನನ್ಗೆ ಹಾರಿಜೆಂಟಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೇಡ, ಸೆಕೆಂಡ್ ಒನ್ ಓಕೆ, ಅಷ್ಟು ಮಾತ್ರ ಕ್ಲಿಕ್ ಆಯ್ತು. ಈಗ ನೋಡಿ, ನನ್ಗೆ ಚಾರ್ಟ್ ಅಲ್ಲಿ ಯಾವ್ದು ಲೈನ್ಸ್ ಬೇಡ, ನಾನು ಡ್ರಾ ಮಾಡಿರೋದು ಏನು ಬೇಡ ಅಂತ ಹೇಳಿದ್ರೆ ರೈಟ್ ಕ್ಲಿಕ್ ಮಾಡಿ, ರಿಮೂವ್ ಆಲ್ ಕೊಡಿ, ಎಲ್ಲ ರಿಮೂವ್. ಗೊತ್ತಾಯ್ತಾ ಇಲ್ಲಿವರೆಗೂ? ಲೈನ್ ಹಾಕೋದೆಲ್ಲ ಅರ್ಥ ಆಯ್ತಾ ಎಲ್ಲರಿಗೂ? ಒಂದ್ಸರಿ ರೈಸ್ ಮಾಡ್ಬೋದಾ? ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ ಲೈನ್ ಹಾಕೋದು ಹೇಗೆ ಅಂತ ತಿಳ್ಕೊಂಡ್ರ? ಸೊ ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇವತ್ತೆಲ್ಲ ಇರುತ್ತೆ. ಸೊ ಇದನ್ನ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲೂ ಕೊಡ್ತೀರಿ, ಅಲ್ಲೂ ಒಂದ್ಸರಿ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೇಳಿ ರಘು. ಸರಿ ನೋಡಿ, ಈ ಒಂದು ಸೆಷನ್ ಅಲ್ಲಿ ನಾವು ಚಾರ್ಟ್ ನ ಹಾಕದ್ ಗೊತ್ತಾಯ್ತು, ಹೇಗೆ ಲೈನ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಈಗ ಇಲ್ಲಿ ನಾನು ಕೆಲವೊಂದು ಸ್ಟಡೀಸ್ ಹಾಕ್ತೀನಿ. ಇಲ್ಲಿ ಸೊ ನೋಡಿ, ಇದಿಷ್ಟು ನಾವು ಚಾರ್ಟ್ ಹಾಕಿದ್ಮೇಲೆ ನಿಮ್ಗೆ ಇದಿಷ್ಟು ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಬ್ಬರಿಗೆ ಪ್ರೈಸ್ ರಿಟ್ರೇಸ್ಮೆಂಟ್ ಅಂತ ಮಾಡ್ತಾ ಇರ್ತೀವಿ. ಪ್ರೈಸ್ ರಿಟ್ರೇಸ್ಮೆಂಟ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೂ ಇಲ್ಲಿ ಇದೆ ನಿಮ್ಗೆ. ನಾನು ಆಗ್ಲೇ ಹೇಳಿದ್ನಲ್ಲ, ಟ್ರೆಂಡ್ ಲೈನ್ ಹಾಕ್ಬಿಟ್ಟು ಚಾರ್ಟ್ ಹಾಕ್ಬೇಕು ಅಂತ ಹೇಳಿದ್ರೆ ಟ್ರೆಂಡ್ ಲೈನ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಟ್ರೆಂಡ್ ಲೈನ್ ಹಾಕಿದ್ರು ಒಂದೇ, ನೀವೇ ಡೈರೆಕ್ಟ್ ಆಗಿ ಚಾನಲ್ ಹಾಕಿದ್ರು ಓಕೆನೆ. ಸೊ ಕೆಲವೊಬ್ಬರಿಗೆ ಯೂಸ್ ಮಾಡಕ್ ಬರುತ್ತೆ ಇದು. ಸೊ ಎಷ್ಟು ಜನಕ್ಕೆ ಗೊತ್ತಿದೆ ಈ ತರ ಪ್ಯಾಟರ್ನ್ ಅಲ್ಲಿ ಮಾಡಕ್? ಯಾರ್ಯಾರು ಐಡಿಯಾ ಇದೆಯಾ? ಈ ತರ ಟ್ರೆಂಡ್ ಲೈನ್ ಹಾಕ್ಬಿಟ್ಟು ಟ್ರೇಡ್ ಮಾಡೋದು ಇದೆ, ಒಂದು ಆಬ್ಜೆಕ್ಟ್ ಇದೆ. ಎಷ್ಟು ಜನಕ್ಕೆ ಗೊತ್ತಿದೆ? ಇಸ್ ಕಾಲ್ಡ್ ಚಾನಲ್ಸ್ ಅಂತ ಕರಿತೀವಿ, ಚಾನಲ್ಸ್ ಅಂತ. ಚಾನಲ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಇದೆ. ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇನ್ನೊಂದು ಸೆಷನ್ ಬಂದಾಗ ಇದನ್ನೆಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ಅಲ್ಲಿ, ಆಯ್ತಾ? ಸೊ ಆ ಚಾನಲ್ಸ್ ಏನ್ ಯೂಸ್ ಆಗುತ್ತೆ, ಹೇಗೆ ವರ್ಕ್ ಮಾಡ್ಬೇಕು, ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಆಸ್ ಆಫ್ ನೋ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಯಾರು ಗೊತ್ತಿದೆ ನೀವು ಯೂಸ್ ಮಾಡಿ. ಸೊ ಆ ಲೈನ್ ಹೆಂಗ್ ಹಾಕೋದಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೆ ಅಷ್ಟೇನೆ. ನೋಡಿ, ನೆಕ್ಸ್ಟ್ ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೊತ್ತಾಯ್ತು. ಸೊ ನಮ್ಗೆ ಬೇಕಾಗಿರೋದು ಇಲ್ಲಿ ಅಷ್ಟೇನೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ನೋಡಿ ಇಲ್ಲಿ
ಸೊ ನಿಮ್ಗೆ ಈ ಒಂದು ಲೆವೆಲ್ಸ್ ನೀವು ಹಾಕೊಳ್ಬಹುದು ಮಾರ್ಕ್ ಮಾಡ್ಕೊಳಕ್ಕೆ. ಫಾರ್ ಎಕ್ಸಾಂಪಲ್ ಸೈಡ್ ವೇಸ್ ಇರುವಾಗ ಟ್ರೇಡ್ ಮಾಡಬೇಡಿ, ರೆಸಿಸ್ಟೆನ್ಸ್ ಇರುವಾಗ ಟ್ರೇಡ್ ಮಾಡಬೇಡಿ ಅಂತೀನಲ್ಲ, ಅವಾಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಸೈಡ್ ವೇಸ್ ಯಾವುದು, ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಈ ರೇಂಜ್ ಅಲ್ಲಿ ನಾನು ಟ್ರೇಡ್ ಮಾಡಬಾರ್ದು, ಅಲ್ಲೇ ನಿಮ್ಗೆ ಕಲರ್ ತೋರಿಸ್ಬಿಡುತ್ತೆ. ಆ ರೇಂಜ್ ಅಲ್ಲಿ ನೀವು ಟ್ರೇಡೇ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ರೇಂಜ್ ಅಂತ ಸುಮ್ಮನೆ ಕೊಟ್ಟಿರ್ತೀನಿ. ಇಲ್ಲಿ ಈ ರೇಂಜ್ ನೀವು ಹಾಕ್ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಈ ರೇಂಜ್ ಬರೋವರೆಗೂ ನೀವು ಟ್ರೇಡೇ ಮಾಡಲ್ಲ. ಆ ರೇಂಜ್ ಅಲ್ಲಿ ಏನಾದ್ರು ವೇಟ್ ಮಾಡ್ತೀರಾ. ಆ ರೇಂಜ್ ಏನಿದೆ ಕಾಣಿಸ್ತಾ ಇದೆಯಾ, 3000 ಇಂದ 2980. ಆ ರೇಂಜ್ ಅಲ್ಲಿ ನೀವೇನ್ ಮಾಡ್ಬೋದು, ವೇಟ್ ಮಾಡ್ಬೋದು. ಒನ್ಸೇ ಆ ರೇಂಜ್ ಬ್ರೇಕ್ಔಟ್ ಆದ್ರೆ ಏನಾಗುತ್ತೆ, ಶೂಟ್ ಅಪ್ ಆಗುತ್ತೆ. ಈ ತರ ಎಲ್ಲ ನೀವು ಇದನ್ನ ಅಡ್ವಾಂಟೇಜ್ ಯೂಸ್ ಮಾಡ್ಕೊಳ್ಬಹುದು. ಈ ತರ ಚಾನಲ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಇದ್ರ ಜೊತೆಗೆ ನೋಡಿ, ಇಲ್ಲಿ ಇದನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೊಂದು ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಎಲ್ಲಿ ಎಂಟ್ರಿ ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಅದೇ ಸ್ಟಾಪ್ ಲಾಸ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ತೆಗೆದ್ಬಿಡ್ತೀನಿ ಒಂದ್ಸರಿ, ನೋಡಿ ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ರಿಮೂವ್ ಆಲ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಲಾಂಗ್ ರಿಸ್ಕ್ ರಿವಾರ್ಡ್ ಅಂತ ಇದೆ. ಇದನ್ನ ನಾವು ಪ್ರೆಸ್ ಮಾಡಿದ ತಕ್ಷಣ ಫಾರ್ ಎಕ್ಸಾಂಪಲ್ ಯಾವ ಪಾಯಿಂಟ್ ಇಂದ ನೀವು ಬೈ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅನ್ಕೊಳ್ಳಿ, ಸುಮ್ನೆ ಆ ಪಾಯಿಂಟ್ ಹತ್ರ ಹೋಗಿ ಪ್ರೆಸ್ ಮಾಡಿದ ತಕ್ಷಣ ತೋರಿಸ್ತಾ ಇದೆ. ಈ ಪಾಯಿಂಟ್ ಇಂದ ನೀವೇನಾದ್ರೂ ಬೈ ಮಾಡಿದ್ರೆ 3086 ಇಂದ 3088 ನೀವು ಬೈ ಮಾಡಿದ್ರೆ 3108 ಇಸ್ ಯುವರ್ ಟಾರ್ಗೆಟ್. 3068 ನೀವು ಸ್ಟಾಪ್ ಲಾಸ್ ಮೇಂಟೈನ್ ಮಾಡಿ ಅಂತ. ಇನ್ ಕೇಸ್ ನಾನು ಅದನ್ನೇ ಹೋಗ್ಬಿಟ್ಟು ಇಲ್ಲಿ ಪ್ರೆಸ್ ಮಾಡ್ತೀನಿ ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ಏನ್ ತೋರಿಸ್ತಾ ಇದೆ, ಅದು 3128 ನೀವು ಎಂಟ್ರಿ ಮಾಡ್ಬೇಕು ಅಂತಿದ್ರೆ 3108 ನಿಮ್ಮ ಸ್ಟಾಪ್ ಲಾಸ್ ಆಗುತ್ತೆ. 1% ರಿಸ್ಕ್ ಇರುತ್ತೆ. ಸೊ ಪ್ರಾಫಿಟ್ ನಿಮ್ಗೆ 0.64% ಇರುತ್ತೆ. ರಿಸ್ಕ್ ರಿವಾರ್ಡ್ ರೇಷಿಯೋನ ನೀವು ಇದ್ರಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಆ ಒಂದು ಆಪ್ಷನ್ಸ್ ನಿಮ್ಗೆ ಬ್ಯೂಟಿಫುಲ್ ಆಪ್ಷನ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ನೋಡ್ಕೊಳ್ಬಹುದು. ಇಂಟ್ರೋಡಕ್ಟರ್ಗೆ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಇನ್ ಕೇಸ್ ನಾವು ಶಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ಈ ಕಡೆ ಶಾರ್ಟ್ ಗೆ, ಫಾರ್ ಎಕ್ಸಾಂಪಲ್ ನೋಡಿ ಶಾರ್ಟ್ ಇಲ್ಲಿ ಪ್ರೆಸ್ ಮಾಡ್ತಾ ಇದೀನಿ, ಇಲ್ಲಿ ಇಟ್ಕೊಳ್ತಾ ಇದೀನಿ, ಇಲ್ಲಿ ಬಂದು ಪ್ರೆಸ್ ಮಾಡಿದೆ, ಕಾಣಿಸ್ತಾ ಇದೆಯಾ, ನನ್ನ ಎಂಟ್ರಿ ಬಂದ್ಬಿಟ್ಟು 3034 ಅಂತೆ. 1% ಇಸ್ ಅ ಪ್ರಾಫಿಟ್ ನನಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನನ್ನ ರಿಸ್ಕ್ ಎಷ್ಟಿದೆ, 0.66%. ಅಲ್ಲಿ ಬಂದಿದ ತಕ್ಷಣ ನೀವು ಲೈನ್ ಹಾಕಿದ್ರು ಗೊತ್ತಾಗುತ್ತೆ ಯಾವ್ದನ್ನ ನಾನು ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಮಾಡ್ಬೇಕು ಅಂತ. ಈ ತರ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಟೂಲ್ಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಆಗುವಂತ ಟೂಲ್ಸ್ ಇದೆ, ನಿಮ್ಗೆ ಗೊತ್ತಾಗುತ್ತೆ. ಇದು ಫಸ್ಟ್ ಪಾರ್ಟ್. ನೆಕ್ಸ್ಟ್ ನೋಡ್ಕೊಳ್ಳಿ, ರಿಮೂವ್ ಆಲ್ ಅಂತ ಕೊಟ್ಟಿದ ತಕ್ಷಣ ಪ್ರತಿಯೊಂದು ರಿಮೂವ್ ಆಗ್ಬಿಡುತ್ತೆ ನಿಮ್ಗೆ. ಸೊ ವರ್ಟಿಕಲ್ ಲೈನ್ ಗೊತ್ತಾಯ್ತು ನಮ್ಗೆ, ಟ್ರೆಂಡ್ ಲೈನ್ ಏನಂದ್ರೆ ನ್ಯೂಟ್ರಲ್ ಲೈನ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ನೀವು ತಿಳ್ಕೊಂಡು ನಿಮ್ಗೆ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಹೇಳ್ಕೊಡ್ತಾ ಇದೀನಿ ಅಷ್ಟೇನೆ. ಸೊ ವರ್ಟಿಕಲ್ ಲೈನ್, ಸಪೋರ್ಟ್ ಬ್ಯಾಂಡ್, ರೆಸಿಸ್ಟೆನ್ಸ್ ಬ್ಯಾಂಡ್, ಆ ಪಾಯಿಂಟ್ ಅಲ್ಲಿ ನೀವು ಸೈಡ್ ವೇಸ್ ಅಂತ ಗೊತ್ತಾಗೋದಕ್ಕೆ ಎಂಟ್ರಿ ಎಕ್ಸಿಟ್. ನಾನು ಸಪೋಸ್ ನಾನು ಇರಲ್ಲ, ನಿಮ್ ಇಂಡಿಪೆಂಡೆಂಟ್ ಆಗಿ ಯಾವ್ಯಾವ ಕಂಪನಿ ಮಾಡ್ಬೇಕು ಅನ್ಸಿದ್ರೆ ಆಟೋಮೆಟಿಕ್ ಆಗಿ ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಡುತ್ತೆ. ಇಷ್ಟೇ ರಿಸ್ಕ್ ತಗೊಳ್ಳಿ, ಇಷ್ಟು ರಿವಾರ್ಡ್ ತಗೊಳ್ಳಿ ಅಂತ ಅದು ತೋರಿಸುತ್ತೆ ನಿಮ್ಗೆ. ಅದಷ್ಟು ನೀವು ಇದರಲ್ಲಿ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದೀನಿ. ಸೊ ರೈಟ್, ಹಾಗಾದ್ರೆ ಇದಿಷ್ಟು ಒಂದ್ ಪಾರ್ಟ್ ಆಯ್ತು. ಅಂದ್ರೆ ಈಗ ನನಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಲ್ಟಿಪಲ್ ಚಾರ್ಟ್ ಹೇಗ್ ನೋಡ್ಬೇಕು ನೋಡೋಣ. ಈಗ ಮಲ್ಟಿಪಲ್ ಚಾರ್ಟ್ ಅಟ್ ಎ ಟೈಮ್ ನಾನು 10 ಚಾರ್ಟ್ ಹಾಕೊಬೋದಾ? ಎಸ್, ಡೆಫಿನೆಟ್ ಆಗಿ 10 ಕಂಪನಿ ಚಾರ್ಟ್ ನೀವು ಇಟ್ಕೊಳ್ಬಹುದು ಒಂದೇ ಸರಿ. ಸೊ ಹೆಂಗ್ ಇಟ್ಕೊಳ್ಳೋದು, ಯಾವ ತರ ನೋಡ್ಬೇಕು, ಒಬ್ಬೊಬ್ರು ನೋಡ್ತಾ ಇರ್ತೀನಿ ಒಂದೇ ಚಾರ್ಟ್ ಅಲ್ಲಿ 5-6 ಚಾರ್ಟ್ ಇಟ್ಕೊಂಡಿರ್ತಾರೆ ಟ್ರೇಡ್, ಆಯ್ತಾ. ಸೊ ಹೇಗೆ ಆ ಚಾರ್ಟ್ ನ ನೀವು ಅಲೋಕೇಟ್ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳೋಣ. ಹೇಗೆ ಅದನ್ನ ನೀವು ಪ್ಲೇಸ್ ಮಾಡ್ಕೊಳ್ಬೇಕು, ಫಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ಇಲ್ಲಿವರೆಗೂ ಗೊತ್ತಾಯ್ತಲ್ವಾ ಚಾರ್ಟ್, ಇದು ಅಡ್ವಾಂಟೇಜ್ ಎಲ್ಲ ಅರ್ಥ ಆಯ್ತಲ್ವಾ? ಇಲ್ಲೂ ಅಷ್ಟೇನೆ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ನೋಡಿ, ಚಾರ್ಟ್ ಹತ್ರ ಬಂದ್ಬಿಟ್ಟು ಚಾರ್ಟ್ ಸೆಟ್ಟಿಂಗ್ ಅಂತ ಹೋದಾಗ ನನ್ಗೆ ಇವಾಗ ಸಪೋರ್ಟ್ ಲೈನ್, ಫಾರ್ ಎಕ್ಸಾಂಪಲ್ ನೋಡಿ ಸಪೋರ್ಟ್ ಲೈನ್ ಇಲ್ಲ ಆಗದೆ, ನನ್ಗೆ ಕಲರ್ ಬೇಡ, ರೆಡ್ ಕಲರ್ ಬೇಡ, ಗ್ರೀನ್ ಕಲರ್ ಬೇಕು ಅಂತ ಹೇಳಿದ್ರೆ ರೈಟ್ ಕ್ಲಿಕ್ ಮಾಡಿ, ಚಾರ್ಟ್ ಸೆಟ್ಟಿಂಗ್ ಬನ್ನಿ, ಇಲ್ಲಿ ಚಾರ್ಟ್ ಸೆಟ್ಟಿಂಗ್ ಇದೆಯಲ್ಲ, ಟೂಲ್ ಸೆಟ್ಟಿಂಗ್ ಹೋಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಇದೆ ಲೈನ್ ನೋಡಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಅಂತ ಇದೆ, ಪ್ರೆಸ್ ಮಾಡಿ. ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ಗ್ರೀನ್ ಕಲರ್ ಮಾಡ್ಕೊಳ್ತಾ ಇದೀನಿ. ಓಕೆ, ಈಗ ನೋಡಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಹಾಕಿದ ತಕ್ಷಣ ಗ್ರೀನ್ ಕಲರ್ ಬಂತು. ನನ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನಾನು ಚೂಸ್ ಮಾಡ್ಕೊಳ್ಬಹುದು. ಈಗ ಮತ್ತೆ ಡಿಫಾಲ್ಟ್ ನಾನು ಅದೇ ಕಲರ್ ಬೇಕು, ನನ್ಗೆ ಬೇರೆ ಕಲರ್ ಬೇಕು ಅಂದ್ರೆ ಟೂಲ್ ಸೆಟ್ಟಿಂಗ್, ಇಲ್ಲಿ ನೋಡಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇದು ಒಂದೇ ಅಲ್ಲ, ನಾನು ಇವಾಗ ನಿಮ್ಗೆ ಏನೇನ್ ಲೈನ್ಸ್ ಹೇಳ್ಕೊಟ್ಟೆ, ಇಲ್ಲಿ ಸಪೋರ್ಟ್, ಟ್ರೆಂಡ್ ಲೈನು, ಆಮೇಲೆ ಆರೋ, ವರ್ಟಿಕಲ್ ಲೈನು ಎಲ್ಲದಕ್ಕೂ ಇಲ್ಲಿದೆ. ಯಾವ ಲೈನ್ ಬೇಕೋ ಆ ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನ ಚೂಸ್ ಮಾಡ್ಕೊಳ್ಬಹುದು. ಈ ಲೈನ್ ನಿಮ್ಗೆ ತುಂಬಾ ಚಿಕ್ಕದಾಗಿ ತಿನ್ನಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ದೊಡ್ಡದಾಗಿ ಬೇಕು ನೋಡಿ, ಇವಾಗ ಚೇಂಜ್ ಮಾಡ್ತೀನಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೆ ಈ ಕಲರ್ ಇದೆ, ನನ್ಗೆ ಇವಾಗ ಕಲರು ಚೇಂಜ್ ಮಾಡ್ತಾ ಇದೀನಿ, ಸ್ವಲ್ಪ ತಿನ್ನಾಗಿರ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ ನೋಡಿ, ಇಲ್ಲಿ ಅಪ್ಲೈ ಮಾಡಿದೆ. ಈಗ ನೋಡಿ ಕಂಪ್ಯಾರಿಟಿವ್ಲಿ ಈ ಗ್ರೀನ್ ರೆಡ್ ಗಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆಯಾ ತಿನ್ನಾಗಿ. ಸೊ ನನ್ಗೆ ಅದನ್ನ ಚೇಂಜ್ ಮಾಡ್ಕೊಳ್ಬಹುದು, ನೀವು ಪ್ರತಿಯೊಂದು ಚೇಂಜ್ ಮಾಡ್ಕೊಳ್ಬಹುದು, ಕ್ಯಾಂಡಲ್ ಕಲರ್ ಚೇಂಜ್ ಮಾಡ್ಕೊಳ್ಬಹುದು, ಪ್ರತಿಯೊಂದು ನೀವು ಏನ್ ಬೇಕಾದ್ರೂ ಚೇಂಜ್ ಮಾಡಿ ಇಟ್ಕೊಳ್ಬಹುದು ಇದರಲ್ಲಿ.
ಸೊ ಇದಿಷ್ಟು ನಿಮ್ಗೆ ಇದರಲ್ಲಿ ಡಿಫಾಲ್ಟ್ ಆಗಿ ಚಾರ್ಟ್ ಸೆಟ್ಟಿಂಗ್ ಅಲ್ಲಿ ಇರುತ್ತೆ, ಚಾರ್ಟ್ ಸೆಟ್ಟಿಂಗ್ ಅಲ್ಲಿ. ಸೊ ಗೊತ್ತಾಗ್ತದೆ ಅಲ್ವಾ? ಸಿಂಪಲ್ ಆಗಿ ಒಂದ್ಸರಿ ಕನ್ಕ್ಲೂಷನ್ ಕೊಡ್ತೀನಿ. ನನಗೆ ಕ್ಯಾಂಡಲ್ಸ್ ಏನಾದ್ರು ಚೇಂಜ್ ಮಾಡ್ಬೇಕು ಅಂತಿದ್ರೆ, ಕ್ಯಾಂಡಲ್ಸ್ ಅಂದ್ರೆ ಚಾರ್ಟ್ ಪ್ಯಾಟರ್ನ್ ಚೇಂಜ್ ಮಾಡ್ಬೇಕು ಅಂತಿದ್ರೆ, ಸೊ ಕ್ಯಾಂಡಲ್ ಸ್ಟಿಕ್ ಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕು, ಜೆ ಅಂತ ಪ್ರೆಸ್ ಮಾಡ್ಬೇಕು ಶಾರ್ಟ್ ಕಟ್ ಕಿ. ಸೊ ಬಾರ್ ಚಾರ್ಟ್ ಬೇಕಂದ್ರೆ ಬಿ, ಸೊ ಲೈನ್ ಚಾರ್ಟ್ ಬೇಕಂದ್ರೆ ಎಲ್. ಓಕೆ, ಇಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಬಂದ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ತೀನಿ, ಚಾರ್ಟ್ ಸೆಟ್ಟಿಂಗ್ ಹೋಗ್ತೀನಿ, ಡೈರೆಕ್ಟ್ ಆಗಿ ನನಗೆ ಇಲ್ಲೂ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಬಾರು, ಕ್ಯಾಂಡಲ್, ಲೈನ್. ಓಕೆ, ಈ ಮೂರನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕರೆಕ್ಟ್ ನೋಡಿ, ಇಲ್ಲಿ ಎಲ್ಲೇ ನಾನು ಎಸ್ಕೇಪ್ ಅಂತ ಮಾಡ್ಬಿಟ್ರೆ ಡೈರೆಕ್ಟ್ ಆಗಿ ಚಾರ್ಟ್ ಹೋಗ್ಬಿಡುತ್ತೆ, ಎಲ್ಲೂ ಎಸ್ಕೇಪ್ ಅಂತ ನಾನೇ ಮಾಡಂಗಿಲ್ಲ. ಓಕೆ, ಸೈಡ್ ಏನಕ್ಕೆ ಹಂಗ್ ಬಂತು ಅಂದ್ರೆ, ಕೆಲವೊಮ್ಮೆ ನಿಮ್ಗೆ ಡಿ ಇಂದ ಇಂಟ್ರಾಡೆ ಅಂತ ಹಾಕಿದ ತಕ್ಷಣ ಬರೀ ಲೈನ್ ಕಾಣಿಸುತ್ತೆ, ಏನಂದ್ರೆ ಅದು ಟಿಕ್ ಚಾರ್ಟ್ ಅಂತ. ಅವಾಗ ನೀವು ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಬಾರ್ ಸೈಜ್ ಚೇಂಜ್ ಆಗಿದೆ ಅಂತ 5 ಮಿನಿಟ್ಸ್ ನ ಡಿಫಾಲ್ಟ್ ಇಟ್ಕೊಳ್ಳಿ ಅಷ್ಟೇನೆ. ರೈಟ್, ನಿಮ್ಗೆ ಈ ಚಾರ್ಟ್ ಹೀಗೆ ಇರುತ್ತೆ, ನೀವು ಎಸ್ಕೇಪ್ ಅಂತ ಮಾಡಿದ ತಕ್ಷಣ ಅದು ಚಾರ್ಟ್ ಡಿಲೀಟ್ ಆಗ್ಬಿಡುತ್ತೆ. ಸೊ ಇಲ್ಲಿ ನಿಮ್ಗೆ ಪ್ರತಿಯೊಂದನ್ನು ನಾವು ನೋಡ್ಕೊಳ್ಬಹುದು. ಹಾಗೆ ಇಂಟ್ರೋಡೆ ಅಂದ್ರೆ ಐ ಅಂತ ಅರ್ಥ, ಡೇ ಕ್ಯಾಂಡಲ್ ಅಂದ್ರೆ ಡಿ, ವೀಕ್ ಅಂದ್ರೆ ಡಬ್ಲ್ಯೂ, ಮಂತ್ ಅಂದ್ರೆ ಎಂ, ಸೊ ಇಯರ್ ಅಂದ್ರೆ ವೈ. ಸೊ ಇದಿಷ್ಟು ಜ್ಞಾಪನ ಇಟ್ಕೊಳ್ಳಿ. ರೈಟ್, ಈಗ ನೋಡಿ ಮಲ್ಟಿಪಲ್ ಚಾರ್ಟ್ ನ ಹೇಗ್ ನೋಡೋದು ಅಂತ ನೋಡೋಣ. ಮಲ್ಟಿಪಲ್ ಚಾರ್ಟ್ ಅಂದ್ರೆ ಒಂದೇ ಸರಿ 2 ಚಾರ್ಟ್ ನ ನೀವು ಮಾನಿಟರ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಸೊ ನೋಡಿ ಇಲ್ಲಿ, ಅದಕ್ಕಿಂತ ಮುಂಚೆ ಲಾಸ್ಟ್ ಪಾರ್ಟ್ ಇದ್ರಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಅದಾನಿ ಪೋರ್ಟ್ಸ್ ಅಂತ ನಾವು ಚಾರ್ಟ್ ನೋಡ್ತಾ ಇದೀವಿ. ಯಾವ ಒಂದು ಪರ್ಟಿಕ್ಯುಲರ್ ಚಾರ್ಟ್ ನೋಡ್ತಾ ಇದೀರಾ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಾವ ಒಂದು ಕಂಪನಿ ನೇಮ್ ಹಾಕಿದ್ದೀರಾ ಅದನ್ನೇ ರನ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ನೋಡಿ ಇಲ್ಲಿ ಅದಾನಿ ಪೋರ್ಟ್ಸ್ ಆ ಕಂಪನಿ ಚಾರ್ಟ್ ನೀವು ನೋಡ್ತಾ ಇದ್ದೀರಾ. ಈಗ ನನಗೆ ಸಡನ್ ಆಗಿ ಕಂಪನಿ ಚೇಂಜ್ ಮಾಡ್ಬೇಕು, ಆಕ್ಸಿಸ್ ಬ್ಯಾಂಕ್ ನೋಡ್ಬೇಕು, ಅವಾಗ ನಾನು ಏನ್ ಮಾಡ್ತೀನಿ, ಚಾಯ್ಸ್ ನಂಬರ್ 1 ನಾನು ಫಸ್ಟ್ ವಾಚ್ ಲಿಸ್ಟ್ ಬರ್ತೀನಿ. ಇಲ್ಲಿ ಯಾವ್ದಾದ್ರು ಕಂಪನಿ ನಾನು ಚೂಸ್ ಮಾಡಿದ್ರೆ, ಈಗ ನನಗೆ ಏಷ್ಯನ್ ಪೇಂಟ್ ಬೇಕು, ಆ ಕಂಪನಿ ಮೇಲೆ ಬಂದು ಇಲ್ಲಿ ಡಬಲ್ ಕ್ಲಿಕ್ ಮಾಡಿ. ಏಷ್ಯನ್ ಪೇಂಟ್ ಚೇಂಜ್ ಆಯ್ತಾ? ಇಲ್ಲಿ ನೋಡಿ ಏಷ್ಯನ್ ಪೇಂಟ್. ಮತ್ತೆ ನನ್ಗೇನು ಬಜಾಜ್ ಆಟೋ ಬೇಕು, ಪ್ರೆಸ್ ಮಾಡ್ತಾ ಇದೀನಿ, ಬಜಾಜ್ ಆಟೋ ಬಂತಾ? ಇದು ಬಜಾಜ್ ಆಟೋ. ಈಗ ನಾನು ಏನ್ ಮಾಡ್ತಾ ಇದೀನಿ, ಒಂದು ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಈಗ ಸಡನ್ ಆಗಿ ನನಗೆ ಬೇರೆ ಯಾವ್ದೋ ಕಂಪನಿ ಬೇಕು, ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ಚೇಂಜ್ ಸ್ಕ್ರಿಪ್ಟ್ ಅಂತ ಇದೆ, ಚೇಂಜ್ ಸ್ಕ್ರಿಪ್ಟ್ ಪ್ರೆಸ್ ಮಾಡ್ತೀನಿ. ಈಗ ನಾನು ಇಲ್ಲಿ ಡೈರೆಕ್ಟ್ ಆಗಿ ಸೆಟ್ ಮಾಡ್ತೀನಿ. ಯಾವ್ದು ನನಗೆ TCS ಬೇಕು, ನೋಡಿ TCS ಕೊಟ್ಟಿದ ತಕ್ಷಣ ಈ ನೇಮ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ. ಚೇಂಜ್ ಆಯ್ತಾ? TCS ಅಂತ ಕನ್ವರ್ಟ್ ಆಯ್ತಾ? ಈಗ ನನಗೆ ಸೇಮ್ ರೈಟ್ ಕ್ಲಿಕ್, ಚೇಂಜ್ ಸ್ಕ್ರಿಪ್ಟ್. ಸಡನ್ ಆಗಿ ನನಗೆ ಈಗ ಇನ್ಫೋಸಿಸ್ ಬೇಕು, ಇನ್ಫಿ. ನಿಮ್ಗೆ ಫುಲ್ ನೇಮ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 2 ವರ್ಡ್ಸ್ ಹೊಡೆದಿದ ತಕ್ಷಣ ಇಲ್ಲಿ ಕಾಣುತ್ತೆ ನಿಮ್ಗೆ, ಇನ್ಫಿ, ಇನ್ಫ್ರಾಟೆಲ್, ಇನ್ಫೋಸಿಸ್ ಬಂತಲ್ಲ. ಸೊ ನಾನು ಯಾವ್ದಾದ್ರು ಚೂಸ್ ಮಾಡ್ಕೊಳ್ಬಹುದು. ಸೊ ರೈಟ್, ನಾನು ಏನ್ ಮಾಡ್ತಾ ಇದ್ದೀನಿ, ಇನ್ಫಿನೇ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಫಿನೂ ಒಂದೇ, ಇನ್ಫೋಸಿಸ್ ಒಂದೇ. ಹೇಳಿದ್ನಲ್ಲ, ಪ್ರತಿಯೊಂದು ಕಂಪನಿಗೂ 2 ನೇಮ್ಸ್ ಇರುತ್ತೆ. ಯಾವ್ದೆಲ್ಲ ಕಂಪನಿ ಶಾರ್ಟ್ ಫಾರ್ಮ್ ಅಂಡ್ ಎಕ್ಸ್ಪಾಂಡಬಲ್ ನೇಮ್ ಅಂತ ಕರಿತೀವಿ. ಇಲ್ಲಿ ಇನ್ಫೋಸಿಸ್ ಅಂತ ಹೇಳಿದ್ರೆ ಈಕ್ವಿಟಿ ಮಾರ್ಕೆಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಎಲ್ಲದಕ್ಕೂ ಆ ಕಂಪನಿಗೆಲ್ಲ ಏನ್ ಮಾಡ್ತೀವಿ, ಎಕ್ಸ್ಪಾಂಡಬಲ್ ನೇಮ್ ಅಂತ ಇರುತ್ತೆ. ಅಂದ್ರೆ ಆ ಫುಲ್ ಕಂಪನಿ ನೇಮ್ ಏನಿದೆ, ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದ್ರೆ ಆ ಕಂಪನಿ ನೇಮು ಅದಷ್ಟು ಎಕ್ಸ್ಪಾಂಡ್ ಆಗಿ ಬರುತ್ತೆ. ನೋಡಿ ಇಲ್ಲಿ ಇನ್ಫಿ ಅಂತ ನಾವು ಮಾತಾಡ್ತಾ ಇದೀವಿ, ಇನ್ಫೋಸಿಸ್ ಲಿಮಿಟೆಡ್ ಅಂತ ಕರಿತೀವಿ. ಸಪೋಸ್ ಇದು ಇನ್ಫೋಸಿಸ್ ಈಕ್ವಿಟಿಯಲ್ಲಿ ಇದೆ, ಟ್ರೇಡಿಂಗ್ ಅಲ್ಲಿ ಇರೋದ್ರಿಂದ ಇನ್ಫಿ ಅಂತ ಶಾರ್ಟ್ ಫಾರ್ಮ್ ಇದೆ. ಸೊ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ಇನ್ಫಿ ಬಂತು ನೋಡಿ. ರೈಟ್ ಕ್ಲಿಕ್, ನಿಮಗೆ ಫುಲ್ ಶಾರ್ಟ್ ಫಾರ್ಮ್ ಅಥವಾ ಎಕ್ಸ್ಪಾಂಡಬಲ್ ನೇಮ್ ತೋರಿಸ್ತಾ ಇದೀನಿ, TCS. ನಾನಿದ್ದೀನ. ಸೊ ಓಕೆ, ಸೊ ರೈಟ್ ನೋಡಿ ಇಲ್ಲಿ ಇಂಟರ್ನೆಟ್ ಚಾರ್ಟ್, ಇಲ್ಲೂ ನಾನು ಚಾರ್ಟ್ ನೋಡ್ಕೊಳ್ಬಹುದು. ಸೆಕೆಂಡ್ ನೋಡೋಣ ಇಲ್ಲಿ. ಈಗ ಒಂದು ಕಂಪನಿ ಚಾರ್ಟ್ ಹಾಕಿದೀನಿ, ACC ಕಂಪನಿ. ಇನ್ನೂ ಒಂದು ಚಾರ್ಟ್ ನಾನು ನೋಡ್ಬೇಕು ಅಂದ್ರೆ ಮತ್ತೆ ನೋಡಿ, ನಾನು ಇಲ್ಲೇ ಬಂದು ಏನಾದ್ರು ಸೆಲೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಈ ಚಾರ್ಟ್ ಮೇಲೆ ಓವರ್ ರೈಟ್ ಆಗ್ಬಿಡುತ್ತೆ. ಈ ಚಾರ್ಟ್ ಮೇಲೆ ಈಗ ನಿಮ್ಗೆ ಅಡಾನಿ ಎಂಟರ್ಪ್ರೈಸಸ್ ಚಾರ್ಟು ಇರ್ಬೇಕು, ಜೊತೆಗೆ ನಮ್ಗೆ ಅಡಾನಿ ಪೋರ್ಟ್ಸ್ ಇರ್ಬೇಕು, ಅಥವಾ ಅಪೋಲೋ ಹಾಸ್ಪಿಟಲ್ ಇರ್ಬೇಕು ಅಂತ ಹೇಳಿದ್ರೆ ಅವಾಗ ನಾನು ಏನ್ ಮಾಡ್ಬೇಕು. ಸೊ ನೋಡಿ ಇಲ್ಲಿ ದೊಡ್ಡದು ಮಾಡಿದ್ರೆ ನಿಮ್ಗೆ ಕಳಿಸ್ತದೆ. ಅವಾಗ ಈಗ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅಲ್ಲಿ ಕಂಟ್ರೋಲ್ ಅಂತ ಇರುತ್ತಲ್ಲ, ಕಂಟ್ರೋಲ್ ನ ಪ್ರೆಸ್ ಮಾಡ್ಬಿಟ್ಟು ಮತ್ತೆ ನಿಮ್ಗೆ ಯಾವ ಕಂಪನಿ ಚೂಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ನ ಪ್ರೆಸ್ ಮಾಡ್ಬಿಟ್ಟು ನಾನು ಅಪೋಲೋ ಹಾಸ್ಪಿಟಲ್ ಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡ್ಬೇಕು.
ನೋಡಿ ಇಲ್ಲಿ ಅದಾನಿ ಕೋರ್ಸ್ ಇದೆ. ಈಗ ನನಗೆ ಅಪೋಲೋ ಹಾಸ್ಪಿಟಲ್ ಬೇಕು. ಕಂಟ್ರೋಲ್ ಇಟ್ಕೊಂಡು ಡಬಲ್ ಕ್ಲಿಕ್ ಮಾಡ್ತೀನಿ. ಈಗ ಒಂದು ವಿಂಡೋ ಓಪನ್ ಆಗುತ್ತೆ. ಬಂತಲ್ಲ ನೋಡಿ, ಕ್ಯಾನ್ಸಲ್ ಮಾಡ್ತಾ ಇದೀನಿ. ಅದಾನಿ ಕೋರ್ಸ್ ಇಲ್ಲೇ ಇರುತ್ತೆ. ನನಗೆ ಅಪೋಲೋ ಹಾಸ್ಪಿಟಲ್ ಬೇಕಂದ್ರೆ ಕಂಟ್ರೋಲ್ ನ ಪ್ರೆಸ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಸ್ಕ್ರಿಪ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಈ ಚಾರ್ಟ್ ಮೇಲೆ ಮಾಡಬೇಡಿ, ಸ್ಕ್ರಿಪ್ಟ್ ಮೇಲೆ ಮಾಡಿ. 1 ಸೆಕೆಂಡ್ ವೇಟ್ ಮಾಡಿ, ಇನ್ನೊಂದು ಚಾರ್ಟ್ ಓಪನ್ ಆಗುತ್ತೆ. ಯೂಶಲಿ ಇಷ್ಟೆಲ್ಲ ಟೈಮ್ ತಗೊಳ್ಳಲ್ಲ, ನೆಟ್ ಏನೋ ಸ್ಲೋ ಇರ್ಬೋದು. ಲೈವ್ ಅಲ್ಲಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಓಪನ್ ಆಗುತ್ತೆ. ನೋಡಿ ಓಪನ್ ಆಯ್ತು. ಇಲ್ಲೊಂದು ಚಾರ್ಟ್ ಬಂತ, ಇಲ್ಲೊಂದು ಚಾರ್ಟ್ ಬಂತು. ಇಲ್ಲಿ ಅದಾನಿ ಕೋರ್ಸ್ ಆಲ್ರೆಡಿ ಇದೆ ಚಾರ್ಟ್. ಅದಾನಿ ಕೋರ್ಸ್ ಆಲ್ರೆಡಿ ಚಾರ್ಟ್ ಇದೆ ನನ್ನ ಹತ್ರ. ನೋಡಿ ಇಲ್ಲಿ ಯಾಕೆ ಡಾಟ್ ಡಾಟ್ ಆಗಿ ಕಾಣಿಸ್ತಾ ಇದೆ, ರೈಟ್ ಕ್ಲಿಕ್ ಮಾಡಿ ಬಾರ್ ಸೈಜ್ 5 ಮಿನಿಟ್ಸ್ ಮಾಡ್ತೀನಿ. ಕ್ಯಾಂಡಲ್ ಬಂತ, ಸಿಂಪಲ್. ಸುಮ್ಮನೆ ಲೈನ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಲೈನ್ ಚಾರ್ಟ್ ಸೆಲೆಕ್ಟ್ ಆಗಿದೆ ಅಂತ, ಅಥವಾ ಟೈಮ್ ಫ್ರೇಮ್ ಚೂಸ್ ಮಾಡಿಲ್ಲ ಅಂತ. ಡಿಫಾಲ್ಟ್ 0 ಇರುತ್ತೆ, ಹಾಗಾಗಿ 5 ಮಾಡಿದೆ. ನೋಡಿ ಇವಾಗ ಇಲ್ಲೂ ಒಂದು ಚಾರ್ಟ್ ಬಂತು ನನಗೆ, ಇಲ್ಲೂ ಒಂದು ಚಾರ್ಟ್ ಬಂತು. ಇಲ್ಲೂ ನನ್ಗೆ ಅದಾನಿ ಕೋರ್ಸ್ ಬೇಕು ಅಂತ ಅನ್ಕೊಳ್ಳಿ, ಇಲ್ಲೂ ನೋಡ್ಬೋದು. ಏನ್ ಮಾಡ್ಬೇಕು ಅದಕ್ಕೆ? ಚಾಯ್ಸ್ ನಂಬರ್ 1 ರೈಟ್ ಕ್ಲಿಕ್ ಮಾಡಿ, ಪೇನ್ ಸ್ಕ್ರಿಪ್ಟ್ ಅದಾನಿ ಕೋರ್ಸ್ ಇಲ್ಲಿದೆ ನೋಡಿ, ಕೋರ್ಸ್ ಇಲ್ಲಿದೆ ನೋಡಿ. ಇಲ್ಲೂ ಅದಾನಿ ಕೋರ್ಸ್, ಇಲ್ಲೂ ಅದಾನಿ ಕೋರ್ಸ್ ಬಂತು, ಎರಡು ಕಡೆನೂ ಬಂತು. ಏನಕ್ಕೆ ಯೂಸ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇದು ಕ್ಯಾಂಡಲ್ ಬಂದು ಇಂಟ್ರೋಡೇ ಕ್ಯಾಂಡಲ್, ಇದು ಕಾಣಿಸ್ತಾ ಇದೆಯಾ? ಇಂಟ್ರೋಡೇ ಕ್ಯಾಂಡಲ್. ಇದಕ್ಕೂ ಚೇಂಜ್ ಇರುತ್ತೆ. ಇಲ್ಲಿ ಬಂದು ಇಂಟ್ರೋಡೇ ಕ್ಯಾಂಡಲ್. ಓಕೆ ನೋಡಿ, ಇಲ್ಲಿ ಲಾಸ್ಟ್ 5 ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಇಲ್ಲಿ ಒಂದು ಫ್ಲಾಟ್ ಇದೆ, ರೆಡ್ ಇದೆ, ಗ್ರೀನು, ರೆಡ್, ರೆಡ್, ಗ್ರೀನ್. ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ 5 ಏನಿದೆ, ಒಂದು ಇದಕ್ಕೆ ಆಪೋಸಿಟ್ ಅಲ್ಲಿ ಇದೆ ರೆಡ್, ಒಂದು ರೆಡ್, ಗ್ರೀನ್, ರೆಡ್, ಗ್ರೀನ್ ಇದೆ. ಇದು ಇಂಟ್ರಾಡೇ ಚಾರ್ಟ್, ಇದು ಡೇ ಚಾರ್ಟ್. ಈಗ ಇಲ್ಲಿ ಬಂದು ಕ್ಲಿಕ್ ಮಾಡಿ ಡೇ ಅಂತ ಪ್ರೆಸ್ ಮಾಡ್ತೀನಿ. ನೋಡಿ ಸೇಮ್ ಬಂತ, ಎರಡು ಡೇ ಚಾರ್ಟ್. ಒಬ್ಬೊಬ್ರಿಗೆ ಎರಡು ಚಾರ್ಟ್ ನ ಬೇರೆ ಬೇರೆ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡೋರು ಇರ್ತಾರೆ. ಒಂದು ಡೇ ನೋಡ್ಕೊಂಡು, ಒಂದು ವೀಕ್ ನೋಡ್ಕೊಂಡು, ಅಂತವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ರೈಟ್, ನೀವು ನೋಡಿ ಇಲ್ಲಿ ಈ ಚಾರ್ಟ್ ನ ನೀವು ಎಲ್ಲಿ ಬೇಕಾದ್ರೂ ಇಟ್ಕೊಂಡಿರ್ಬೋದು. ಇದು ಒಂದೇ ಚಾರ್ಟ್ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಮತ್ತೆ ಮಾರ್ಕೆಟ್ ವಾಚ್ ಬರ್ತಾ ಇದೀನಿ, ಮತ್ತೆ ಮಾರ್ಕೆಟ್ ವಾಚ್ ಬರ್ತಾ ಇದೀನಿ. ಮತ್ತೆ ನಂಗೆ ಏಷ್ಯನ್ ಪೇಂಟ್ ಬೇಕಂದ್ರೆ ಏನ್ ಮಾಡ್ಬೇಕು? ಕಂಟ್ರೋಲ್ ಇಟ್ಕೊಳ್ಬೇಕು, ಏಷ್ಯನ್ ಪೇಂಟ್ ನ ಡಬಲ್ ಕ್ಲಿಕ್ ಮಾಡಬೇಕು. ಬಂತು ನೋಡಿ, ಏಷ್ಯನ್ ಪೇಂಟ್ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಬಂತು. ಡಿಫಾಲ್ಟ್ ಆಗಿ ಏನಿದೆ, ಏನ್ ಮಾಡ್ಬೇಕು? ಈಗ ನಾನು ಈಗ ತರ ಹೇಳಿದ್ನಲ್ಲ, ಡಿಫಾಲ್ಟ್ ಆಗಿ ನೋಡಿ ಡಾಟ್ ಅಂತ ಇದೆ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ಬಾರ್ ಸೈಜ್ ಒಂದ್ಸರಿ ಅಷ್ಟೇ 5. ಏನ್ ಗೊತ್ತಾ, ಬೇರೆ ಸಾಫ್ಟ್ವೇರ್ ಅಲ್ಲೆಲ್ಲ ನೀವು ಚಾರ್ಟ್ ಏನೇ ಮಾಡಿದ್ರು ಸೇವ್ ಮಾಡ್ಬೇಕು, ಆದ್ರೆ ಇದರಲ್ಲಿ ನಿಮ್ಗೆ ಸೇವ್ ಮಾಡಂಗಿಲ್ಲ. ಮಾರ್ಕೆಟ್ ವಾಚು ಅಷ್ಟೇ, ಯಾವುದೇ ಒಂದು ಕಂಪನಿನ ಏನೇ ಒಂದು ಸ್ಕ್ರಿಪ್ಟ್ ಆಡ್ ಮಾಡಿದ್ಮೇಲೆ ಸೇವ್ ಮಾಡ್ಬೇಕು ನೀವು. ಬೇರೆದ್ರಲ್ಲಿ ಇದರಲ್ಲಿ ಸೇವ್ ಮಾಡಂಗಿಲ್ಲ, ಆಟೋಮೆಟಿಕ್ ಸೇವ್ ಆಗುತ್ತೆ. ಅದೆಲ್ಲ ನಿಮ್ಗೆ ವರ್ಕ್ ಫ್ರೀ. ಸೊ ಆತರ ನೋಡಿ, ಇಲ್ಲಿ ಚಾರ್ಟ್ ಬಂತು. ಈಗ ನೋಡಿ ಸರ್, ನನ್ನ ಹತ್ರ ಇರೋದೇ ಒಂದೇ ಒಂದು ಕಂಪ್ಯೂಟರ್, ಇಷ್ಟೆಲ್ಲ ಚಾರ್ಟ್ ಇಟ್ಕೊಂಡು ಏನ್ ಮಾಡ್ಬೇಕು ನಾನು? ಸೊ ಅಲ್ವಾ, ಕನ್ಫ್ಯೂಷನ್ ಆಗ್ಬಿಡುತ್ತೆ. ಬಟ್ ಎಲ್ಲಾ ಚಾರ್ಟ್ ನನ್ಗೆ ಬೇಕು, ಅವಾಗ ನಾನು ಓಪನ್ ಮಾಡಕ್ ಆಗಲ್ಲ. ಸೊ ಇಲ್ಲಿ ಇಟ್ಕೊಂಡ್ರೆ ನೋಡಿ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಇಷ್ಟು ಚಿಕ್ಕದಾಗಿ ಕಾಣಿಸಿದ್ರೆ ನಮ್ಗೆ ನೋಡಕ್ಕೂ ಮಾನಿಟರ್ ಮಾಡಕ್ಕೂ ಆಗಲ್ಲ. ಅದಕ್ಕೆ ನಿಮ್ಗೆ ಬೇರೆ ಸೊಲ್ಯೂಷನ್ ಕೊಡ್ತಾ ಇದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಚಾರ್ಟ್ ಇದೆಯಲ್ಲ, ಮೇಲ್ಗಡೆ ಇದನ್ನ ಹಿಂಗ್ ಪ್ರೆಸ್ ಮಾಡಿ, ಮೇಲ್ಗಡೆ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಿಂದೆಗಡೆ ಇದನ್ನ ಪ್ರೆಸ್ ಮಾಡಿದ್ರೆ ನೋಡಿ ಈ ತರ ವಿಂಡೋ ಮೂವ್ ಆಗುತ್ತೆ. ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೇಕು? ಇಲ್ಲಿ ಬಂದು ಈ ಸೆಂಟರ್ ನಲ್ಲಿ ಪ್ರೆಸ್ ಮಾಡಿ. ಬಂತ ಇಲ್ಲಿ ಒಂದ್ ಚಾರ್ಟ್ ಮೇಲೆ ಇನ್ನೊಂದು ಚಾರ್ಟ್ ಓವರ್ ರೈಟ್ ಆಯ್ತು, ಕಾಣಿಸ್ತಾ? ಇಲ್ಲಿ ನಿಮ್ಗೆ ಅದಾನಿ ಕೋರ್ಸ್ ಡೇ ಇದೆ, ಅದಕ್ಕೇನು ತೊಂದರೆ ಇಲ್ಲ. ಇಲ್ಲಿದೆ ಚಾರ್ಟ್, ಇಲ್ಲಿ ಏಷ್ಯನ್ ಪೇಂಟ್ ಕಾಣಿಸ್ತಾ ಇದೆ. ಎರಡು ಇದೆ, ನಿಮ್ಗೆ ಯಾವ ಚಾರ್ಟ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬೋದಲ್ಲ ಈಗ. ಸೊ ಮಲ್ಟಿಪಲ್ ಚಾರ್ಟ್ ಬಂತು ನಿಮ್ಗೆ. ಈಗ ನೋಡಿ ಸರ್, ಇನ್ನೊಂದು ಚಾರ್ಟ್ ನೋಡ್ಬೋದಾ ನಾನು? ಕರೆಕ್ಟ್, ಇಲ್ಲೊಂದು ಇದೆಯಲ್ಲ ಅದಾನಿ ಕೋರ್ಸ್, ಇಲ್ಲೂ ಒಂದಿದೆ. ಇದನ್ನು ತಗೊಂಡ್ಬಂದು ನೀವು ಇದ್ರ ಮೇಲೆ ಪ್ಲಾಟ್ ಮಾಡ್ಬೋದು. ಇಲ್ಲ ಅಂದ್ರೆ ಇದನ್ನ ಇಟ್ಕೊಂಡು ಮತ್ತೆ ಬಂದು ನೋಡಿ, ಇಲ್ಲಿ ಸೆಂಟರ್ ಪ್ರೆಸ್ ಮಾಡಿದ ತಕ್ಷಣ ಏನಾಯ್ತು? ಎಲ್ಲ ಒಂದೇ ವಿಂಡೋ ಆಯ್ತು. ಈಗ ನೋಡಿ, ಇಲ್ಲಿ ಅದಾನಿ ಕೋರ್ಸ್ ಇದೆ, ಏಷ್ಯನ್ ಪೇಂಟ್ಸ್ ಇದೆ, ಇಲ್ಲಿ ಅದಾನಿ ಕೋರ್ಸ್ ಇದೆ. ನನ್ಗೆ ಯಾವ್ದು ಬೇಕಾದ್ರೂ ನಾನು ನೋಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನನ್ಗೆ ಇವಾಗ ಚಾರ್ಟ್ ಚೇಂಜ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಏಷ್ಯನ್ ಪೇಂಟ್ ಇಟ್ಕೊಳ್ತೀನಿ, ಏಷ್ಯನ್ ಪೇಂಟ್. ನೋಡಿ ಇಲ್ಲಿ ಏಷ್ಯನ್ ಪೇಂಟ್ ಬಂತು. ಇಲ್ಲಿ ನಾನು ಆಕ್ಸಿಸ್ ಬ್ಯಾಂಕ್, ನೋಡಿ ಏಷ್ಯನ್ ಪೇಂಟ್, ಆಕ್ಸಿಸ್ ಬ್ಯಾಂಕ್, ಅದಾನಿ ಕೋರ್ಸ್, ಈ ತರ ಡಿಫ್ರೆಂಟ್ ಬಂತು ನಿಮ್ಗೆ.
ನನ್ಗೆ ಯಾವ ಚಾರ್ಟ್ ಬೇಕೋ ಅದನ್ನ ನಾನು ನೋಡ್ಕೊಳ್ಬಹುದಲ್ಲ ಇಮಿಡಿಯೇಟ್ ಆಗಿ. ಸೊ ಇದನ್ನ ನಾನು ನೋಡ್ಕೊಳ್ಬಹುದು. ಇನ್ನೊಂದು ಪಾಯಿಂಟ್ ನೋಡಿ, ಇಲ್ಲಿ ಏಷ್ಯನ್ ಪೇಂಟ್ ಡೈಲಿ ಅಂತ ಇದೆ. ನಾನೇನ್ ಮಾಡ್ತೀನಿ, ಈ ಚಾರ್ಟ್ ನ ಕ್ಲಿಕ್ ಮಾಡಿ ವೀಕ್ಲಿ ಅಂತ ಮಾಡ್ತೀನಿ. ನೋಡಿ ಇಲ್ಲಿ ವೀಕ್ಲಿ ಆಯ್ತು. ಇದು ಎನ್ ಅಂತ ಹೇಳಿದ್ರೆ ಇಂಟ್ರಾಡೇ, ಇದು ಡೈಲಿ ಚಾರ್ಟ್. ಮೂರು ಬೇರೆ ಬೇರೆ ಟೈಮ್ ಫ್ರೇಮ್ ಇದೆಯಾ, ನನ್ ಚಾಯ್ಸ್. ನೀವು ಮೂರನ್ನು ಚಾರ್ಟ್ ಇಟ್ಕೊಳ್ಬಹುದು. ಸೊ ನಮ್ ವರ್ಕ್ಶಾಪ್ ಕಂಪ್ಲೀಟ್ ಆಗಿರೋರ್ಗೆ ಈಗ ಒಂದು ಈಸಿ ಆಯ್ತಾ, ವೀಕ್ಲಿ ಡೈಲಿ ಮಂತ್ಲಿ ಎಲ್ಲ ಒಂದೇ ಕಡೆ ನೋಡ್ಬೋದಾ? ಇಟ್ಸ್ ಅ ವೆರಿ ಈಸಿ. ಸೊ ಇದ್ರ ಜೊತೆಗೆ ನಿಮ್ಗೆ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಉದಾಹರಣೆಗೆ ನೋಡಿ ವೀಕ್ಲಿ ಚಾರ್ಟ್ ಇದೆ. ಇಲ್ಲಿ ನಾನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಲೈನ್ ಹಾಕ್ತಾ ಇದೀನಿ ನೋಡಿ. ಈಗ ಲೈನ್ ಹಾಕಿದೀನಿ ಅಂತ ಹೇಳಿದ್ರೆ ಇದು ವೀಕ್ ಮಾತ್ರ ಇರಲ್ಲ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲಾ ಟೈಮ್ ಫ್ರೇಮ್ಗೂ ಇರುತ್ತೆ. ಉದಾಹರಣೆಗೆ ನಾನು ವೀಕ್ ಅಲ್ಲಿ ಹಾಕಿದೀನಲ್ವಾ, ಈಗ ಇದೇ ಟೈಮ್ ಫ್ರೇಮ್ ನ ಡೇ ಮಾಡ್ತೀನಿ ನೋಡಿ, ಬಂತ? ಡೇಗೂ ಅದೇ ಕ್ಯಾಂಡಲ್ ಅಪ್ಲೈ ಆಗುತ್ತೆ. ಮಂತ್ ಮಾಡ್ತೀನಿ, ಅದೇ ಲೈನೇ ಅಪ್ಲೈ ಆಗುತ್ತೆ. ನಾನು ಎಲ್ಲಾ ಟೈಮ್ ಫ್ರೇಮ್ಗೂ ಬರ್ತೀನಿ. ಇಂಟ್ರಾಡೇಗೆ ಬಂದೆ, ಇಂಟ್ರಾಡೇಲೂ ಆ ಲೈನ್ ಕಾಣಿಸುತ್ತೆ. ನೀವು ಯಾವ ಟೈಮ್ ಫ್ರೇಮ್ ಹಾಕೋರು ಆ ಟೈಮ್ ಫ್ರೇಮ್ ಕಾಣುತ್ತೆ. ಇವಾಗ ಇಲ್ಲಿ ಏಷ್ಯನ್ ಪೇಂಟ್ ಇದೆ, ನೀವೇನ್ ಮಾಡ್ತಾ ಇದ್ರಾ, ಇಲ್ಲಿ ಬರ್ತಾ ಇದ್ರಾ ಇನ್ನೊಂದ್ ಚಾರ್ಟ್ ಅಲ್ಲಿ. ಇಲ್ಲಿ ಬಂದ್ಬಿಟ್ಟು ಚೇಂಜ್ ಸ್ಕ್ರಿಪ್ಟ್ ಮಾಡಿದ ತಕ್ಷಣ ಇಲ್ಲೂ ಏಷ್ಯನ್ ಪೇಂಟ್ ಹಾಕ್ತೀನಿ. ಆ ಲೈನ್ ಏನಾದ್ರು ಇರುತ್ತಾ ಹೋಗಿರುತ್ತಾ ನೋಡೋಣ. ಆ ಲೈನ್ ಅಲ್ಲೇ ಇದೆಯಾ? ಒಂದ್ಸರಿ ನೀವು ಲೈನ್ ಹಾಕಿದ್ಮೇಲೆ ಇವತ್ತಲ್ಲ ಇನ್ನೊಂದ್ ತಿಂಗಳು ಬಿಟ್ಬಿಟ್ಟು ಬಂದು ಚಾರ್ಟ್ ಹಾಕೋದು, ಆ ಲೈನ್ ಹಂಗೆ ಇರುತ್ತೆ ನೀವು ಡಿಲೀಟ್ ಮಾಡೋವರೆಗೂ. ಅರ್ಥ ಆಗ್ತಿದೆ? ಅದು ಹಾಗೆ ಇರುತ್ತೆ. ಸೊ ಇದು ನಿಮ್ಗೆ ಈ ಒಂದು ಚಾರ್ಟ್ ಅಲ್ಲಿ ಇರುವಂತಹ ಬ್ಯೂಟಿಫುಲ್ ಫೆಸಿಲಿಟಿ ಅಂತ ಹೇಳ್ಬೋದು. ಸೊ ಒನ್ ಪಾಯಿಂಟ್ ನೋಡಿ, ಗೊತ್ತಾಯ್ತಲ್ಲ ಚಾರ್ಟ್ ನ. ನನ್ಗೆ ಇವಾಗ ಈ ಚಾರ್ಟ್ ನ ಚಿಕ್ಕದಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿ ಮತ್ತೆ ಅಗೇನ್ ಮೌಸಲ್ ಪ್ರೆಸ್ ಮಾಡಿ ಸೈಡ್ ಅಲ್ಲಿ ತಂದಿಟ್ಕೊಳ್ಳಿ ಅಷ್ಟೇ. ಅದೇ ಬೇರೆ ಇದೇ ಬೇರೆ ಆಗೋಗುತ್ತೆ. ಮತ್ತೆ ನಿಮ್ಗೆ ಅದ್ರ ಜೊತೆ ಅಲೈನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಹೆಡ್ಡಿಂಗ್ ಅಲ್ಲಿ ಪ್ರೆಸ್ ಮಾಡ್ಬೇಕು, ತಗೊಂಬಂದ್ ಸೆಂಟ್ರಲ್ ಇಡ್ಬೇಕು, ಮತ್ತೆ ಅದ್ರ ಜೊತೆ ಅಲೈನ್ ಆಯ್ತು. ಸೊ ಇಷ್ಟೇ ಸಿಂಪಲ್ ಚಾರ್ಟ್. ಮಲ್ಟಿಪಲ್ ಚಾರ್ಟ್ ನೋಡಕ್ಕೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ದಿಸ್ ಅ ಬ್ಯೂಟಿಫುಲ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ದಿಸ್ ಅ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡ್ಕೊಳ್ಳಿ. ಈಗ ನಮ್ಗೆ ಈ ಚಾರ್ಟ್ ಇಂದ ಒಂದು ಅಡ್ವಾಂಟೇಜ್ ಆಯ್ತು. ಎಷ್ಟು ಜನಕ್ಕೆ ಯೂಸ್ಫುಲ್ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ ಚಾರ್ಟ್? ಮಲ್ಟಿಪಲ್ ಚಾರ್ಟ್ ನೋಡಕ್ ಗೊತ್ತಾಗ್ತಾ? ರೈಸ್ ಹ್ಯಾಂಡ್ ಮಾಡ್ಬೋದು ಏನಾದ್ರು ಡೌಟ್ ಇದ್ರೆ. ರೈಟ್. ಸೊ ಇಲ್ಲಿವರೆಗೂ ಅರ್ಥ ಆಯ್ತಾ ತೋರ್ಸ್ಕೊಟ್ಟಿದ್ದು? ಬಿಕಾಸ್ ಇವತ್ತು ನನ್ನ ಸೈಡ್ ಇಂದಾನೆ ಜಾಸ್ತಿ ಮಾತಾಡ್ತಾ ಇರ್ತೀನಿ, ನಿಮ್ ಕಡೆ ಕ್ವಶನ್ಸ್ ಕಡಿಮೆ ಇರುತ್ತೆ, ಮತ್ತೆ ನಾನು ತಗೊಳ್ತೀನಿ. ರೈಟ್. ಸೊ ಇದಿಷ್ಟು ನೀವು ನೋಡ್ಕೊಳ್ಬಹುದು. ಸೊ ಲೈನ್ ಹಾಕೋದು, ಮಲ್ಟಿಪಲ್ ಲೈನ್ಸ್, ಇದೆಲ್ಲ ನಮ್ಗೆ ಗೊತ್ತಾಯ್ತು. ಈಗ ನಮ್ಗೆ ಇದು ಬೇಡ ಅಂತ ಹೇಳಿದ್ರೆ ರೈಟ್ ಕ್ಲಿಕ್, ರಿಮೂವ್ ಆಲ್, ಅಷ್ಟೇ. ರಿಮೂವ್ ಆಲ್ ಕೊಟ್ಟಿದ ತಕ್ಷಣ ಚೇಂಜ್ ಆಗ್ಬಿಡ್ತು. ಇದಿಷ್ಟು ನಾನು ನೋಡ್ಕೊಳ್ಬಹುದು ಎನಿ ಕಂಪನಿಗೆ. ಈಗ ಇನ್ನೊಂದು ಪಾಠ ಅರ್ಥ ಮಾಡ್ಕೊಳ್ಳಿ. ಈಗ ನನ್ಗೆ ಸಡನ್ ಆಗಿ ನನ್ಗೆ TCS ಚಾರ್ಟ್ ಬೇಕು. ಯಾವುದು? TCS ಚಾರ್ಟ್. TCS ಚಾರ್ಟ್ ಬೇಕಂತ ಹೇಳಿದ್ರೆ ನೋಡಿ 1 2 3 ಇದೆ, 3 ಇದೆ. 1 2 3 ವಿಂಡೋ ಇದೆ. ನಿಮ್ಗೆ ಯಾವ ವಿಂಡೋದಲ್ಲಿ TCS ಬೇಕು? ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ಅಡಾನಿ ಪೋರ್ಟ್ಸ್ ಬದಲು ನನಗೆ TCS ಚಾರ್ಟ್ ಬೇಕು ಅಂತ ಹೇಳಿದ್ರೆ ನಾನು ಇವಾಗ ಇಲ್ಲಿ ಬಂದ್ಬಿಟ್ಟು ಏನಾದ್ರು TCS ಕಂಪನಿ ಎಲ್ಲಿದೆ ನೋಡಿ, TCS ಕಂಪನಿ ಇಲ್ಲಿ ಒಂದು ಚಾರ್ಟ್ ಹಾಕಿದ್ರೆ ನನ್ಗೆ ಇಲ್ಲಿ ಚೇಂಜ್ ಆಗಲ್ಲ, ಅದು ಇಲ್ಲೇ ಚೇಂಜ್ ಆಗಲ್ಲ ಫಸ್ಟ್ ಚಾರ್ಟ್ ಅಲ್ಲಿ. ಓಕೆ, ಏನೇ ಚೇಂಜಸ್ ಆದ್ರು. ಈಗ ಸಪೋಸ್ ನನಗೆ ಇಲ್ಲಿ TCS ಬರ್ಬೇಕು ಅಥವಾ ಇಲ್ಲಿ ಏನಾದ್ರು ಬೇರೆ ಕಂಪನಿ ಬರ್ಬೇಕು ಅಂತಿದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಯಾವ ವಿಂಡೋಲಿ ಆಪರೇಟ್ ಮಾಡ್ತಾ ಇದೀರಾ ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ನಾನು ಈ ವಿಂಡೋ ಓಪನ್ ಮಾಡಿದೀನಿ ಅಂದ್ರೆ ಯಾವ್ದು ಕಲರ್ ಹೈಲೈಟ್ ಆಗಿದೆಯೋ ಅದೇ ವಿಂಡೋ ಓಪನ್ ಆಗಿದೆ ಅಂತ. ಈಗ ನಾನು ಇದನ್ನ ಹೈಲೈಟ್ ಮಾಡ್ತೀನಿ ಅನ್ಕೊಳ್ಳಿ. ಇವಾಗ ಈ ಚಾರ್ಟ್ ನಾನು ಹೈಲೈಟ್ ಮಾಡಿದ ತಕ್ಷಣ ಇಲ್ಲಿ ನಮ್ಗೆ ಚೇಂಜ್ ಆಗಲ್ಲ. ಇಲ್ಲಿ ಹೈಲೈಟ್ ಮಾಡಿದೀನಿ. ಈಗ ನಾನು ನೋಡಿ ಒಂದು ಕಂಪನಿ ಚೇಂಜ್ ಮಾಡ್ತೀನಿ. ನಾನೀಗ ಇಲ್ಲಿ ಬಂದ್ಬಿಟ್ಟು ಟೈಟಾನ್ ಕಂಪನಿ ಆಗ್ತಾ ಇದೀನಿ. ಟೈಟಾನ್ ಕಂಪನಿ ಹೈಲೈಟ್ ಮಾಡಿದ್ ನಾನು ಇಲ್ಲೇನೆ, ಅದೇ ಚೇಂಜ್ ಆಗಿರೋದು ಯಾಕೆ? ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಹೈಲೈಟ್ ಮಾಡೋದಲ್ಲ ಇಂಪಾರ್ಟೆಂಟ್. ಈ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಮ ಕರ್ಸರ್ ಯಾವ ಗ್ರಾಫ್ ಮೇಲೆ ಇತ್ತು ಅಲ್ಲಿ ಏನೇ ಚೇಂಜಸ್ ಮಾಡಿದ್ರು ಆಗುತ್ತೆ. ಉದಾಹರಣೆಗೆ ನನ್ನ ಲಾಸ್ಟ್ ಪಾಯಿಂಟ್ ಔಟ್ ಮಾಡಿರೋದು ಟೈಟಾನ್ ಅಲ್ಲಿ. ನಾನು ಅದಕ್ಕೆ ಎಷ್ಟೇ ಸರಿ ಏಷ್ಯನ್ ಪೇಂಟ್ ಅಥವಾ ಇದನ್ನ ಹೈಲೈಟ್ ಮಾಡಿದ್ರು ನನಗೆ ಚಾರ್ಟ್ ಚೇಂಜ್ ಆಗಲ್ಲ. ಇವಾಗ ನೋಡ್ಕೊಳ್ಳಿ, ಈ ಏಷ್ಯನ್ ಪೇಂಟ್ ಮೇಲೆ ಬಂದ್ಬಿಟ್ಟು ಚೇಂಜ್ ಮಾಡ್ತಾ ಇದೀನಿ. ಏನೋ ಕ್ಲಿಕ್ ಮಾಡ್ತೀನಿ ಸರಿ ಮೌಸ್. ಕ್ಲಿಕ್ ಮಾಡಿದ ತಕ್ಷಣ ನನ್ನ ಏನೇ ಒಂದು ನೆಕ್ಸ್ಟ್ ಚಾರ್ಟ್ ಆಕ್ಷನ್ ಪಾಯಿಂಟ್ ಇದ್ರು ಈ ವಿಂಡೋಲ್ ಮಾತ್ರನೇ ಆಗೋದು. ಈಗ ನೋಡಿ ಚೇಂಜಸ್ ಏನಾದ್ರು ಮಾಡ್ತೀನಿ, ಎಲ್ಲಿ ಚೇಂಜ್ ಆಗುತ್ತೆ ಅಂತ. ಟಾಟಾ ಕಾಫಿ ಎಲ್ಲಿ ಬಂತು? ಸೆಕೆಂಡ್ ವಿಂಡೋದಲ್ಲಿ. ಹಾಗೆ ನೋಡಿ TVS ಮೋಟಾರ್ ಯಾವ ವಿಂಡೋದಲ್ಲಿ ಬಂತು? ಸೆಕೆಂಡ್ ವಿಂಡೋದಲ್ಲಿ. ಈಗ ನೋಡಿ ನಾನಿವಾಗ ಆಕ್ಷನ್ ತಗೊಂಡಿರೋದು ಯಾವ್ದು ವರ್ಕ್ ಮಾಡ್ತಾ ಇರೋದು? TVS ಈ ವಿಂಡೋ. ಈಗ ಡೈಲಿ ಚಾರ್ಟ್ ಇಲ್ಲಿ ಹೋಗ್ತೀನಿ ನೋಡಿ, ನನ್ನ ಲಾಸ್ಟ್ ಆಕ್ಷನ್ ಪ್ಲಾನ್ ಇರೋದು TVS ವಿಂಡೋದಲ್ಲಿ, ಅಲ್ಲೇ ಇರುತ್ತೆ ಹೊರತು ಇಲ್ಲಿ ಏನಾದ್ರು ನಾನು ಚೇಂಜ್ ಮಾಡ್ತೀನಿ ಅನ್ಕೊಳ್ಳಿ. ಇವಾಗ ಇದನ್ನ ಹೈಲೈಟ್ ಮಾಡಿದೀನಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಈಗ ನಾನು ಏನಾದ್ರು ಅದ್ರಲ್ಲಿ ಟಾಟಾ ಸ್ಟೀಲ್ ಬೇಕು ಅಂತ ಹೇಳಿದ್ರೆ ನನ್ಗೆ ಎಲ್ಲಿ TVS ಇತ್ತೋ ಅಲ್ಲಿ ಟಾಟಾ ಸ್ಟೀಲ್ ಚೇಂಜ್ ಆಯ್ತು. ಇಲ್ಲಿ ಅಡಾನಿ ಪೋರ್ಟ್ಸ್ ಚೇಂಜ್ ಆಯ್ತಾ? ಚೇಂಜ್ ಆಗಿಲ್ಲ. ಇಲ್ಲಿ ನಿಮ್ಗೆ ಚಾರ್ಟ್ ನ ಚೂಸ್ ಮಾಡ್ಬೇಕಾದ್ರೆ, ಆಪರೇಟ್ ಮಾಡ್ಬೇಕಾದ್ರೆ ಇದು ನಿಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ
ಯೂಶಲಿ ನೀವು ಡೇ ಟ್ರೇಡಿಂಗ್ ಮಾಡ್ಬೇಕಾದ್ರೆ ನೋಡಿ, ಒಂದು ವಿಂಡೋನ ಓಪನ್ ಮಾಡ್ಬಿಟ್ಟು ಯಾವಾಗ್ಲೂ ಅದನ್ನ ಇಂಟ್ರೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ, ರೈಟ್ ಕ್ಲಿಕ್ ಮಾಡ್ಬಿಟ್ಟು ಪೆನ್ ಸ್ಕ್ರಿಪ್ಟ್ ಅಂತ ಕೊಟ್ಟು ಇಲ್ಲಿ ನಿಫ್ಟಿ ಅಂತ ಇಟ್ಕೊಂಡ್ಬಿಡಿ. ದಿಸ್ ಆರ್ ಪರ್ಮನೆಂಟ್. ಇದನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ನಿಫ್ಟಿ ಇದೆಯಾ, ನಿಫ್ಟಿ. ಇನ್ನೂ ಒಂದ್ ಬೇಕಾ ನಿಮ್ಗೆ, ರೈಟ್ ಕ್ಲಿಕ್, ಚೇಂಜ್ ಸ್ಕ್ರಿಪ್ಟ್, ಬ್ಯಾಂಕ್ ನಿಫ್ಟಿ. ನೋಡಿ, ನಿಫ್ಟಿ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಓಕೆ, ಬೇರೆ ಯಾವ್ದು ನಿಫ್ಟಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದೆರಡು ಡಿಫಾಲ್ಟ್ ಇರ್ಲಿ. ನೀವೇನೇ ಆಪರೇಟ್ ಮಾಡಂಗಿದ್ರೆ ಇದನ್ನ ಚೂಸ್ ಮಾಡ್ಕೊಳ್ಳಿ, ಅಥವಾ ಇನ್ನೂ ಒಂದು 5-6 ವಿಂಡೋ ಓಪನ್ ಮಾಡ್ಕೊಳ್ಳಿ. ಎನ್ ನಂಬರ್ಸ್ ಆಫ್ ಚಾರ್ಟ್ ನೀವು ಯೂಸ್ ಮಾಡ್ಬೋದು, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಮೋರ್ ದನ್ 5, 20, 30 ಸೊ ಅಷ್ಟು ಯೂಸ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಇದನ್ನ ಯೂಸ್ಫುಲ್ ಆಗುತ್ತೆ. ಸೊ ರೈಟ್, ದಿಸ್ ಅ ಪಾರ್ಟ್ ಆಪ್ಷನ್ಸ್. ನಿಮ್ಗೆ ಚಾರ್ಟ್ ಅಲ್ಲಿ ಈ ತರ ಎಲ್ಲ ಆಪ್ಷನ್ಸ್ ಇದೆ. ಮೋತಿಲಾಲ್ ಅಲ್ಲಿ ನಿಮ್ಗೆ ಇಟ್ಸ್ ವೆರಿ ಅಡ್ವಾಂಟೇಜ್ ಅಂತ ಹೇಳ್ತಾ ಇದೀನಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇಟ್ಸ್ ಲೈಕ್ ಅಡ್ವಾನ್ಸ್ ಚಾರ್ಟ್ ಅಂತಾನೆ. ಇದು ಒನ್ ಪಾರ್ಟ್. ಈಗ ನೋಡಿ, ಇಲ್ಲಿ ಯಾವ್ದಾದ್ರು ಒಂದು ಕಂಪನಿ ಮೇಲೆ ನಾನು ಒಂದು ಪ್ರೈಸ್ ಗೆ ಅಲರ್ಟ್ ಸೆಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಈಗ ಚಾರ್ಟ್ ಬಗ್ಗೆ ಅರ್ಥ ಆಯ್ತಲ್ವಾ? ಇಲ್ಲಿ ನಾನು ಪ್ಲೇಸ್ ಮಾಡ್ತೀನಿ, ಮಲ್ಟಿಪಲ್ ಚಾರ್ಟ್ ಯೂಸ್ ಮಾಡ್ಬೋದು. ಯಾವ ಚಾರ್ಟ್ ವಿಂಡೋದಲ್ಲಿ ನಾನು ಇಡ್ತೀನೋ ಆ ಒಂದು ಚಾರ್ಟ್ ವಿಂಡೋದಲ್ಲಿ ಏನೇ ಚೇಂಜಸ್ ಮಾಡಿದ್ರು, ನೆಕ್ಸ್ಟ್ ನಾನು ಏನೇ ಕಂಪನಿ ನಾನು ಪ್ಲೇಸ್ ಮಾಡ್ತಾ ಇದ್ರು ಆ ಒಂದು ಚಾರ್ಟ್ ವಿಂಡೋ ಮಾತ್ರ ಆಗುತ್ತೆ. ಈಗ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸರ್ TCS ಕಂಪನಿ, ಈಗ ನೆನ್ನೆ ತಾನೇ ರಿಲಯನ್ಸ್ ಕಂಪನಿ ನಾನು ಕೊಟ್ಟಿದ್ದೆ, ಅಥವಾ ನಿಫ್ಟಿ ಕೊಟ್ಟಿದ್ದೆ. ನಿಫ್ಟಿ ಏನಂತ ಕೊಟ್ಟಿದ್ದೆ ನಾನು? ಸೊ 11,000 ನೆನ್ನೆ ಡಿಸ್ಕಸ್ ಮಾಡಿದ್ವಲ್ಲ, 11,420 ಬಂದಾಗ ಅಥವಾ 340 ಬಂದಾಗ ಮಾರ್ಕೆಟ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಈಗ ನಾವೇನ್ ಮಾಡ್ಬೇಕು, ಆ ಒಂದು ನಂಬರ್ಗೆ ಹೇಗೆ ಅಲರ್ಟ್ ಸೆಟ್ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳೋಣ. ಅಲರ್ಟ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಳ್ತೀನಿ. ಇದರಲ್ಲಿ ಸೊ ರೈಟ್, ಇಲ್ಲಿ ವಾಚ್ ಲಿಸ್ಟ್ ಬರ್ತಾ ಇದೀನಿ. ಇಲ್ಲಿ ಇಂಡೈಸ್ ಇದೆ ನನ್ನ ಹತ್ರ, ಆಲ್ರೆಡಿ ಇಂಡೈಸ್ ಇದೆ ನೋಡಿ. ಇಲ್ಲಿ ನಿಫ್ಟಿ 50 ಎಲ್ಲಿದೆ ನೋಡ್ಕೊಳ್ಳಿ, ನಿಫ್ಟಿ 50 ಇಲ್ಲಿ ಬರುತ್ತೆ. ರೈಟ್ ಕ್ಲಿಕ್ ಮಾಡ್ತೀನಿ, ಸಾರಿ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ. ಎನಿ ಕಂಪನಿ ಮೇಲೆ ಸೆಟ್ ಅಲರ್ಟ್ ಅಂತ ಇದೆ, ಸೆಟ್ ಅಲರ್ಟ್. ಓಕೆ, ಸೆಟ್ ಅಲರ್ಟ್ಸ್ ಅಂತ ಕೊಟ್ಟಿದ ತಕ್ಷಣ ನನ್ಗೆ ಇಲ್ಲಿ ಅಲರ್ಟ್ ಸೆಟ್ ಮಾಡ್ಕೊಳ್ಬಹುದು. ಇಲ್ಲಿ ಬಂತು ನೋಡಿ, ಸೆಲೆಕ್ಟ್ ಸ್ಕ್ರಿಪ್ಟ್ ಅಂತ ಇದೆ. ಯಾವ ಸೆಲೆಕ್ಟ್ ಸ್ಕ್ರಿಪ್ಟ್? ಟಾಟಾ ಕನ್ಸ್ಯೂಮರ್ ಅಂತ ಇದೆ. ಈಗ ನನಗೆ ಬೇರೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ನೋಡಿ, ನಿಫ್ಟಿ 50 ಸೆಲೆಕ್ಷನ್ ಮಾಡ್ಕೊಂಡೆ. ಈಗ ನಿಫ್ಟಿಗೆ ನನ್ಗೆ ಯಾವ ಪ್ರೈಸ್ ಬೇಕು? ಫಾರ್ ಎಕ್ಸಾಂಪಲ್ 11,073 ಟ್ರೇಡ್ ಆಗ್ತಾ ಇದೆ. ನಾನೇನ್ ಮಾಡ್ತಾ ಇದ್ದೀನಿ, 11,100 ಬಂದಾಗ ರಿಮೈಂಡ್ ಮಾಡು ಅಂತ ಕೊಡ್ತಾ ಇದ್ದೀನಿ, ರಿಮೈಂಡ್ ಮಾಡಿ ಅಂತ. ಓಕೆ, ಕಂಟಿನ್ಯೂಸ್ ಚೆಕ್ ಮಾಡ್ಬೇಕಾ? ಎವ್ರಿ ಟೈಮ್ 11,100 ಬಂದಾಗೆಲ್ಲ ಅದು ಚೆಕ್ ಮಾಡ್ತಾನೆ ಇರುತ್ತೆ, ನಿಮ್ಗೆ ಅಲರ್ಟ್ ನ ತೋರಿಸ್ತಾನೆ ಇರುತ್ತೆ. ಸೊ ಸೆಲೆಕ್ಟ್ ಮಾಡ್ತೀನಿ ನಾನು. ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ಇಲ್ಲಿ ನೋಡಿ ಪ್ರೈಸ್ ನಾನು ಹಾಕಿದ್ದೀನಿ, ಕಂಡೀಷನ್ ಇಲ್ಲಿ ಕೊಟ್ಟಿದ್ದೀನಿ. ಅಂದ್ರೆ ಏನು? ಬಿಗರ್ ದೆನ್. ಸೊ 11,100 ಬಂದಾಗ ತೋರಿಸು, ಅಥವಾ ಅದಕ್ಕಿಂತ ಮೇಲೋಯ್ತು ಅಂದ್ರೆ ನನ್ಗೊಂದ್ಸರಿ ಅಲರ್ಟ್ ಮಾಡು ಅಂತ ಕೊಟ್ಟಿದ್ದೀನಿ. ಅದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಪಾಯಿಂಟ್ ಬಂದಾಗ ಏನ್ ಮಾಡ್ಬೇಕು ನೀವು, ಅದು ನಿಮ್ಗೆ ಶಾರ್ಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ 11,100 ಬಂದಾಗ ಬೇರೆ ಯಾವ್ದೋ ಪೊಸಿಷನ್ ತಗೊಂಡಿದ್ದೀನಿ, ಅದನ್ನ ಎಕ್ಸಿಟ್ ಮಾಡ್ಕೊಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಆಕ್ಷನ್ ತಗೊಳ್ತೀನಿ. ನಾನು ಯೂಶಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಆ ಪಾಯಿಂಟ್ ಬಂದಾಗ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನ ಮೆಸೇಜ್ ಕೊಡ್ತೀನಿ ನಾನು. ಉದಾಹರಣೆಗೆ 11,100 ಬಂದಾಗ 11,300 ಕಾಲ್ ಬೈ ಮಾಡ್ಬೇಕು ಅಂಡ್ 11,000 10,900 ಪುಟ್ ನ ಬೈ ಅಂತ ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಅಂಡ್ ಪುಟ್ ಬೈ ಅಷ್ಟೇ. ಪ್ಲಾನ್ ಇಟ್ಕೊಂಡಿರ್ತೀನಿ ಅಷ್ಟೇ. ಸಡನ್ ಆಗಿ ಏನಕ್ಕೆ ಕಲರ್ ಸೆಟ್ ಮಾಡ್ತಾ ಇರೋದು ಅಂತ ನಿಮಗೆ ಗೊತ್ತಿರ್ಬೇಕಲ್ಲ. ಸೊ ಅದು ಸೆಲೆಕ್ಟ್. ಫಾರ್ ಎಕ್ಸಾಂಪಲ್ ನೋಡಿ, ಆಡ್ ಅಂತ ಕೊಟ್ಟೆ. ಆಡ್ ಕೊಟ್ಟಿದ್ದೀನ, ಇಲ್ಲಿ ಬಂದಿದೆ, ವಿತ್ ಮೆಸೇಜ್ ಬಂದಿದೆ ನೋಡಿ. ನಾನೇನ್ ಮೆಸೇಜ್ ಕೊಟ್ಟಿದ್ದೀನೋ ಅದು ಕೊಟ್ಟಿದ್ದೀನಿ. ಯಾವಾಗ ಬರುತ್ತೋ ಅದು ಅಲರ್ಟ್ ಬಂದಾಗ ಬರುತ್ತೆ. ಸೊ ನನಗೆ ಇಲ್ಲಿ ರೆಡಿ ಆಗಿರುತ್ತೆ, ನಾನು ಇಲ್ಲಿ ನೋಡ್ಕೊಳ್ಬಹುದು. ಉದಾಹರಣೆಗೆ ನಿನ್ನೆ ರಿಲಯನ್ಸ್ ಟಾಪಿಕ್ ಮಾತಾಡ್ತಾ ಇದ್ವಿ, ರಿಲಯನ್ಸ್ ಕಂಪನಿ ಬಗ್ಗೆ. ಸೊ ರಿಲಯನ್ಸ್ ಕಂಪನಿ ನಾನು ಏನಾದ್ರು ಅಲರ್ಟ್ ಸೆಟ್ ಮಾಡ್ಬೇಕು ಅನ್ಕೊಳ್ಳಿ, ರಿಲಯನ್ಸ್ ಕಂಪನಿಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಬಂದು ರಿಲಯನ್ಸ್ ಅಂತ ಹಾಕ್ತೀನಿ. ರಿಲಯನ್ಸ್ ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ಕೊಡ್ತಾ ಇದೀನಿ, ಒಂದ್ ವಾರ ಟೈಮ್ ಇರುತ್ತಲ್ಲ, ಕೆಲವೊಂದು ಕಂಪನೀಸ್ಗೆ ನಾನು ಕೆಲವೊಂದು ಲೆವೆಲ್ಸ್ ಕೊಟ್ಟಿರ್ತೀನಿ. ಇವತ್ತು ನಾನು ನಿಮ್ಗೆ ಯೂಟ್ಯೂಬ್ ವಿಡಿಯೋ ಕೊಡ್ತೀನಿ ಇವತ್ತು ಸಂಜೆ. ಸೊ ನಾಳೆ ಬೆಳಗ್ಗೆ ಯಾವ ಕಂಪನಿ ನೀವು ಟ್ರೇಡ್ ಮಾಡ್ಬೇಕು ಅಂತಿದ್ದೀರಾ ಆ ಕಂಪನೀಸ್ ಎಲ್ಲ ಇಲ್ಲಿ ಆಲ್ರೆಡಿ ಹಾಕೊಂಬಿಡಿ, ಫಸ್ಟ್ ಹಾಕೊಂಬಿಡಿ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಹಾಕೊಂಡಿದ್ದೀನಿ ನಾನು. ಈಗ ರಿಲಯನ್ಸ್ ಕಂಪನಿ ಓಡ್ತಾ ಇದೆ, ಸಮಥಿಂಗ್ ಎಷ್ಟಿದೆ ನೋಡ್ಕೊಳ್ಳೋಣ. ರಿಲಯನ್ಸ್ ಕಂಪನಿ
ರಿಲಯನ್ಸ್ ಕಂಪನಿ ಯಾವ ಪ್ರೈಸ್ ನಮ್ಗೆ ಅಲರ್ಟ್ ಬೇಕು ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಕ್ಯಾಂಡಲ್ 2050 ಒಂದು ಅಲರ್ಟ್ ಕೊಡಪ್ಪ, ಸೊ 2180 ಒಂದು ಅಲರ್ಟ್ ಕೊಡು ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ನೋಡಿ ಇಲ್ಲೇ ಇರುತ್ತೆ ಇದು ವಿಂಡೋ. ರಿಲಯನ್ಸ್ ಕಂಪನಿ ಇಲ್ಲಿ ಹಾಕಿದೀನಿ ನೋಡಿ 2045 ಅಂದ್ರೆ ಮಾರ್ಕೆಟ್ ರೇಟ್ ಗಿಂತ ಕೆಳಗಡೆ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಈಕ್ವಲ್ ಆರ್ ಲೆಸರ್ ದನ್ ಅನ್ನ ಇದನ್ನ ಚೂಸ್ ಮಾಡ್ಕೋಬೇಕು. ಕರೆಂಟ್ ಪ್ರೈಸ್ ಗಿಂತ ಕೆಳಗಡೆ ನಮ್ಗೆ ಏನಾದ್ರು ಬೇಕಂದ್ರೆ ಉದಾಹರಣೆಗೆ ರಿಲಯನ್ಸ್ ಇವಾಗ ಟ್ರೇಡ್ ಆಗ್ತಾ ಇರೋದು 2067, ಅದರಿಂದ ಡೌನ್ ಸೈಡ್ ಅಲ್ಲಿ ಏನಾದ್ರು ನನ್ಗೆ ಅಲರ್ಟ್ ಬೇಕು ಅಂತ ಹೇಳಿದ್ರೆ ಅವಾಗ ನಾನು ಏನ್ ಮಾಡ್ಬೇಕು, ಲೆಸರ್ ದನ್ ಅಥವಾ ಸೊ ಈಕ್ವಲ್ ಟು ಲೆಸರ್ ದನ್ ಚೂಸ್ ಮಾಡಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಅಲರ್ಟ್ ಕೊಡ್ತಾ ಇದ್ದೀನಿ. ಸೊ ಏನಂತ ಕೊಡ್ತಾ ಇದ್ದೀನಿ ನಾನು ಅವಾಗ 1050 ಪುಟ್ ಆರ್ 2150 ಕಾಲ್ ಅಂತ ಸುಮ್ನೆ ರೆಫರ್ ಇಟ್ಕೊಳ್ತೀನಿ. ಓಕೆ, ಸೇವ್ ಆಡ್ ಅಂತ ಕೊಟ್ಟೆ. ನೋಡಿ ಇಲ್ಲಿ ರಿಲಯನ್ಸ್ ಯಾವಾಗ 2045 ಬರುತ್ತೋ ನನ್ಗೆ ಅಲರ್ಟ್ ಕೊಡುತ್ತೆ. ಅವಾಗ ನನ್ಗೆ ಮೈಂಡ್ ಬರುತ್ತೆ, ಎಸ್ ನಾನು ಯಾಕೆ ಅಲರ್ಟ್ ಕೊಟ್ಟಿದ್ದೆ, ಸಮಥಿಂಗ್ 2045 ಬಂದಾಗ ನಾನು ಏನೋ ಒಂದು ಅಲರ್ಟ್ ಕೊಟ್ಟಿದ್ದೆ. ಸೊ ಏನ್ ಮಾಡ್ಬೇಕು ಆಕ್ಷನ್ ಪ್ಲಾನ್ ಅಂತ ನನ್ಗೆ ಗೊತ್ತಾಗುತ್ತೆ. ಅಲರ್ಟ್ ಸುಮ್ನೆ ಕೊಟ್ರೆ ಏನು ಪ್ರಯೋಜನ ಇರಲ್ಲ, ಯಾವ ಪರ್ಪಸ್ ಕೊಡ್ತಾ ಇದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ ಮೊಬೈಲ್ ಅಲ್ಲಿ ಯಾವ್ದಾದ್ರು ಒಂದು ಡೇಟ್ ನ ರಿಮೈಂಡ್ ಮಾಡ್ಕೊಳ್ತೀರಾ, ನೆಕ್ಸ್ಟ್ 20ನೇ ತಾರೀಕು ರಿಮೈಂಡ್ ಕೊಡು ಅಂತ. ಸುಮ್ನೆ ರಿಮೈಂಡ್ ಕೊಡು ಅಂದ್ರೆ ರಿಮೈಂಡ್ ಕೊಡುತ್ತೆ. ವಾಟ್ ಇಸ್ ದ ಪರ್ಪಸ್ ಆಫ್ ರಿಮೈನಿಂಗ್ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ. ಎಸ್ ಇವತ್ತು ರಿಮೈಂಡ್ ಕೊಟ್ಟಿದೆ ಅಂದ್ರೆ ನಾಳೆ ಯಾವ್ದೋ ಒಂದು ನಾನು ಬ್ಯಾಂಕ್ಗೆ ಪೇಮೆಂಟ್ ಮಾಡ್ಬೇಕು, ಅಥವಾ ನಮ್ಮ ಫ್ರೆಂಡ್ ಬರ್ತ್ಡೇ ಇದೆ, ನಾನು ಯಾರಿಗೋ ವಿಶ್ ಮಾಡ್ಬೇಕು, ಅದೆಲ್ಲ ಇರುತ್ತಲ್ವಾ. ಸೊ ಆತರ ನೀವ್ ಏನ್ ಮಾಡ್ಬೇಕು ಅಂತ ರಿಮೈಂಡ್ ಮಾಡ್ಬೇಕು. ಕೆಲವರು ಸುಮ್ನೆ ಅಲರ್ಟ್ ಆಗ್ಬಿಟ್ಟು ಬಿಟ್ಬಿಡೋದಲ್ಲ. ಅಲರ್ಟ್ ಯಾಕೆ ಕೊಡ್ತಾ ಇದ್ದೀರಾ, ವಾಟ್ ಇಸ್ ದ ಪರ್ಪಸ್ ಆಫ್ ಅಲರ್ಟ್ ಅದು ನಿಮ್ಗೆ ಗೊತ್ತಿರ್ಬೇಕು. ಆ ಪಾಯಿಂಟ್ ಬಂದಾಗ ನಾನು ಆಕ್ಷನ್ ಏನ್ ತಗೊಳ್ಬೇಕು, ನಿಮ್ಗೆ ಹಿಂಟ್ ಕೊಡೋ ತರ ನೀವ್ ಏನಾದ್ರು ಕೊಟ್ಕೊಳ್ಳಿ. ನಾನ್ ಕೊಡ್ತಾ ಇದ್ದೀನಿ ಅಂತ ಬರೀ ಕಾಲು ಪುಟ್ಟೆ ಕೊಡ್ಬೇಡಿ. ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಆಕ್ಷನ್ ಪ್ಲಾನ್ ಏನಿದೆ, ಯಾಕೆ ಅಲರ್ಟ್ ಕೊಡ್ತಾ ಇದ್ದೀರಾ ಅದನ್ನ ನೀವು ಚೂಸ್ ಮಾಡ್ಕೊಳ್ಬೇಕು. ಸೊ ನೋಡಿ ಅದು ಒಂದ್ ಪಾಯಿಂಟ್. ಈಗ ನೋಡ್ಕೊಳ್ಳೋಣ, ಇದು ಸೆಟ್ ಅಲರ್ಟ್ಸ್ ಅಂತ ಕರಿತೀವಿ, ಸೆಟ್ ಅಲರ್ಟ್ಸ್. ಓಕೆ, ಇಲ್ಲಿ ಈಗ ನೀವು ಅಲರ್ಟ್ಸ್ ಕೊಟ್ಮೇಲೆ ಅದೇನ ನೀವು ಬಂದು ಡಿಲೀಟ್ ಮಾಡೋರ್ಗು ಅದು ಹಂಗೆ ಇರುತ್ತೆ. ನೋಡಿ ನಾನು ಯಾವಾಗ್ಲೂ ಕೊಟ್ಟಿದ್ದೆ ಇದೆಲ್ಲ ಅಲರ್ಟ್ಸ್, ಅದೆಲ್ಲ ಆಲ್ರೆಡಿ ಬಂದ್ ಹೋಗೋಗಿದೆ. ಸೊ ಇದೆಲ್ಲ ನೋಡಿ ಇಲ್ಲಿಗೆ ನನಗೆ ಬೇಡ ಅಂತ ಹೇಳಿದ್ರೆ ಇದನ್ನ ಬಂದು ಡಿಲೀಟ್ ಮಾಡ್ಕೊಳ್ತೀನಿ. ಡಿಲೀಟ್. ನನಗೆ ಎಷ್ಟು ಅಲರ್ಟ್ ಆದ್ರೂ ನೀವು ಸೆಟ್ ಮಾಡ್ಕೊಳ್ಬಹುದು. ಎನ್ ನಂಬರ್ಸ್ ನಿಮ್ಗೆ ನಾವು ರಿಸ್ಟ್ರಿಕ್ಷನ್ ಮಾಡಲ್ಲ, ಇಷ್ಟೇ ಮಾಡ್ಬೇಕು ಅಂತ. ಇದಕ್ಕೇನು ದುಡ್ಡು ಕಟ್ ಆಗಲ್ಲ ನಿಮ್ಗೆ. ಸೊ ಎಷ್ಟಾದ್ರು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ರಿಲಯನ್ಸ್ ಕಂಪನಿ ಲೆಸ್ಸರ್ ದನ್ 2045. ನಾನು ಇನ್ನೊಂದು ರಿಲಯನ್ಸ್ ಗೆ ಕೊಡ್ತಾ ಇದೀನಿ ನೋಡಿ, ಇನ್ನೊಂದು ಕೊಡ್ತಾ ಇದೀನಿ ರಿಲಯನ್ಸ್ ಗೆ 2090 ಬಂದಾಗ ಒಂದು ರಿಮೈಂಡ್ ಮಾಡುವಂತ. ಓಕೆ, 2090 ಏನು ಅಪ್ ಟ್ರೆಂಡ್ ಅಂತ, ಅಪ್ ಟ್ರೆಂಡ್ ಟಿಲ್ 2160 2260. ಓಕೆನಾ, ಇಲ್ಲಿ ಆಡ್ ಮಾಡ್ಬಿಟ್ಟೆ ನಾನು. ಈಗೇನು 2090 ಅಂದ್ರೆ ರಿಲಯನ್ಸ್ ಎಲ್ಲಿ ನೋಡ್ತಾ ಇದೆ 2067. ನಾನು ಇವಾಗ ಅಲರ್ಟ್ ಸೆಟ್ ಮಾಡ್ಬೇಕಾದ್ರೆ ಲೆಸರ್ ದನ್ ಕೊಡ್ಬೇಕಾ ಗ್ರೇಟರ್ ದನ್ ಕೊಡ್ಬೇಕಾ? ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2090 ಬಂದಾಗ ನನಗೆ ರಿಮೈಂಡ್ ಮಾಡಪ್ಪ. ಅವಾಗ ನನ್ನ ಆಪ್ಷನ್ ಏನಿದೆ, ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಇಲ್ಲಿಂದ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ, ಅಪ್ ಟ್ರೆಂಡ್ ಗೆ ನಾನು ಪ್ರಿಪೇರ್ ಆಗ್ತಾ ಇದೀನಿ ಅಂತ ಅರ್ಥ. ಸೊ ಅವಾಗ ನೀವೇನ್ ಮಾಡ್ಬೇಕು, ಆಡ್ ಅಂತ ಸೆಲೆಕ್ಟ್ ಮಾಡ್ಬಿಡಿ. ಕಾಣಿಸ್ತಾ ಇದೆಯಾ? 2045 ಅಂದ್ರೆ ಕರೆಂಟ್ ಪ್ರೈಸ್ ಇಂದ ಕೆಳಗಡೆಗೆ ಲೆಸರ್ ದೆನ್, ಕರೆಂಟ್ ಪ್ರೈಸ್ ಇಂದ ಮೇಲ್ಗಡೆ ಅಲರ್ಟ್ ಬೇಕಂದ್ರೆ ಗ್ರೇಟರ್ ದೆನ್. ಇದೆರಡು ಹಾಕಿದೀನಿ. ಅಪ್ ಟ್ರೆಂಡ್ ಟಿಲ್, ಸೊ ಅಲ್ಲಿಂದ ಅಪ್ ಟ್ರೆಂಡ್ ಟಿಲ್ ಎಲ್ಲಿವರೆಗೂ ಹೋಗುತ್ತೆ 2090 ಅಂತ ನನಗೊಂದು ಗೊತ್ತಿರುತ್ತೆ ಟೆಕ್ನಿಕಲ್ ಲೆವೆಲ್ಸ್, ಅದನ್ನ ಕೊಡ್ತಾ ಇದೀನಿ. ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಕೊಡ್ಬೋದು. ಸೊ ನೀವು ಯಾವಾಗ ಸಿಸ್ಟಮ್ ಆನ್ ಮಾಡ್ತೀರಾ, ಯಾವ ರನ್ನಿಂಗ್ ಅಲ್ಲಿ ಇರುವಾಗ ಇದು ಅಲರ್ಟ್ ಬರುತ್ತೆ, ಇಮಿಡಿಯೇಟ್ ಆಗಿ ನಿಮ್ಗೆ ತೋರಿಸುತ್ತೆ, ನಿಮ್ಗೆ ಆಕ್ಷನ್ ಪ್ಲಾನ್ ಗೊತ್ತಾಗುತ್ತೆ. ಸೊ ನೀವು ಯಾವಾಗ ಮೆಸೇಜ್ ಹಾಕಿದ್ರೆ, ನಾನು ಯಾವಾಗ್ಲೂ ಹಾಗೇನೆ ಈ ಮೆಸೇಜ್ ಹಾಕ್ಬಿಟ್ಟಿರ್ತೀನಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ರೆ ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ, ಯೂಟ್ಯೂಬ್ ರೆಫರೆನ್ಸ್, ಯೂಟ್ಯೂಬ್ ಎಂಟ್ರಿ, ಯೂಟ್ಯೂಬ್ ಟಾರ್ಗೆಟ್, ಯೂಟ್ಯೂಬ್ ಸ್ಟಾಪ್ ಲಾಸ್ ಅಂತ ಕೊಟ್ಟಿರ್ತೀನಿ. ಅವಾಗ ನನಗೆ ಗೊತ್ತಾಗುತ್ತೆ ಎಸ್ ಏನ್ ಮಾಡ್ಬೇಕು ನನ್ನ ಆಕ್ಷನ್, ಯಾಕೆ ನಾನು ಅಲರ್ಟ್ ಕೊಟ್ಟಿದ್ದೆ ಅಂತ ನನ್ಗೆ ಗೊತ್ತಾಗುತ್ತೆ. ಸೊ ದಿಸ್ ಅ ಪಾರ್ಟ್ ನೋಡ್ಕೊಳ್ಳಿ. ಸೊ ಗೊತ್ತಾಯ್ತು ಅಲರ್ಟ್ ಸೆಟ್ ಮಾಡೋದು ಎಲ್ಲರಿಗೂ? ಅಲರ್ಟ್ ಸೆಟ್ ಮಾಡೋದು ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸೊ ಒಂದ್ಸರಿ ರೈಸ್ ಅಂಡ್ ಮಾಡಿ ಗೊತ್ತಾಗಿದೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ನನಗೆ ಗೊತ್ತಾಗಲ್ಲ. ನೀವು ಮ್ಯೂಟ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ಸಂಡೇ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ನೀವು ಇದ್ದೀರಾ ಅಂತ ಆದ್ರೆ ಅವಾಗ ರೈಸ್ ಅಂಡ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ರೈಟ್, ಸೊ ಬಿಕಾಸ್ ಯಾಕಂದ್ರೆ ಇವತ್ತು ನಾನು ನಿಮ್ಮನ್ನ ಜಾಸ್ತಿ ಮಾತಾಡಿಸ್ತಾ ಇಲ್ಲ, ನಾನೇ ಮಾತಾಡ್ತಾ ಇದ್ದೀನಲ್ವಾ. ಸೊ ಈ ಕಂಟೆಂಟ್ ಕವರ್ ಆಗ್ಲಿ, ಆಮೇಲೆ ಕ್ವಶನ್ ಅಂಡ್ ಆನ್ಸರ್ ತಗೊಳ್ತೀನಿ. ಓಕೆ, ಸೊ ಇವತ್ತಿಗೆ ನಿಮ್ಗೆ ಇದೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ರೈಟ್, ಸೊ ನೋಡಿ ಇದು ಅಲರ್ಟ್ ಸೆಟ್ ಮಾಡುವಂತದ್ದು. ಈಗ ನೆಕ್ಸ್ಟ್ ಚಾರ್ಟ್ ಅಲ್ಲಿ ನಾವೇನೇನ್ ಮಾಡ್ಬೋದು, ಆ ಚಾರ್ಟ್ ಅಲ್ಲಿ ಬೇರೆ ಬೇರೆ ಸೆಟ್ಟಿಂಗ್ಸ್ ಏನಿದೆ ಅಂತ ತೋರಿಸ್ಕೊಡ್ತಾ ಇದೀನಿ. ಸೊ ನೋಡಿ ಇದು ಒಂದ್ ಪಾರ್ಟ್ ಆಯ್ತು. ಈಗ ಇಲ್ಲಿ ಕ್ಯಾಂಡಲ್ಸ್ ಚೇಂಜ್ ಮಾಡೋದು ನಮ್ಗೆ ಗೊತ್ತಾಯ್ತು, ಪ್ರತಿಯೊಂದು ಗೊತ್ತಾಯ್ತು. ಈಗ ಕೆಲವೊಬ್ರು ಇಂಡಿಕೇಟರ್ಸ್ ನಿಮ್ಗೆ ಡಿಫಾಲ್ಟ್ ಆಗಿ ಗೊತ್ತಿದೆ, ಕೆಲವೊಬ್ರಿಗೆ ಇಂಡಿಕೇಟರ್ಸ್ ಗೊತ್ತಿದೆ. ಸೊ ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಈ ವರ್ಟಿಕಲ್ ಲೈನ್ ನನಗೆ ಬೇಡ, ಸೊ ನಾನು ತೆಗ್ದ್ಬಿಡ್ತಾ ಇದೀನಿ.
ನೋಡಿ ಕೆಲವೊಬ್ಬರಿಗೆ ಆಲ್ರೆಡಿ ಟೆಕ್ನಿಕಲಿ ವರ್ಕ್ಶಾಪ್ ಮಾಡಿರೋರಿಗೆ ಅಥವಾ ಆಲ್ರೆಡಿ ಟ್ರೆಂಡ್ ಎಲ್ಲ ಗೊತ್ತಿರೋರಿಗೆ ಇಂಡಿಕೇಟರ್ ನ ಯೂಸ್ ಮಾಡ್ಬಿಟ್ಟು ನೀವು ಟ್ರೇಡ್ ಮಾಡ್ತಾ ಇರ್ತೀರಾ ಇಂಡಿಕೇಟರ್ಸ್ ನ. ಇಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಕೆಲವೊಂದು ಇಂಡಿಕೇಟರ್ಸ್ ನ ನಾನು ಫ್ಲಾಟ್ ಮಾಡ್ಬೇಕು ಅಂತಿದ್ರೆ, ಸೊ ಯಾವ್ದಾದ್ರು ಇಂಡಿಕೇಟರ್ಸ್ ನಾನು ಫ್ಲಾಟ್ ಮಾಡ್ಬೇಕಂತಿದ್ರೆ ನಾನು ಇಲ್ಲಿ ಚೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಕ್ಯಾಟಗರೀಸ್ ಅಂತ ಇದೆ, ಇಲ್ಲಿ ಡಿಫ್ರೆಂಟ್ ಇಂಡಿಕೇಟರ್ಸ್ ಇದೆ. ಒಂದೊಂದು ಇಂಡಿಕೇಟರ್ಸ್ ಒಂದೊಂದಕ್ಕೆ ಸ್ಪೆಷಾಲಿಟಿ ಇರುತ್ತೆ. ಸೊ ಕೆಲವೊಂದು ನಿಮ್ಗೆ ವ್ಯಾಲ್ಯೂಮ್ಸ್ ಅಲ್ಲಿ ಮಾಡೋರು ಇರ್ತಾರೆ, ವೊಲಾಟಿಲಿಟಿ ಇರುತ್ತೆ, ಸ್ವಿಂಗ್ ಸೆಕ್ಷನ್ಸ್, ನಿಮ್ಗೆ ಡಿಫ್ರೆಂಟ್ ವೇರಿಯಂಟ್ಸ್ ಇರುತ್ತೆ. ಆಯ್ತಾ? ಸೊ ಜನರಲ್ ಆಗಿ ಆಯ್ತು. ಇಲ್ಲಿ ಸ್ಟಡೀಸ್ ಅಂತ ಬಂದ್ರೆ ಸ್ಟಡೀಸ್ ಅಲ್ಲಿ ನಿಮ್ಗೆ ಎಷ್ಟೊಂದಿದೆ ಕಾಣಿಸ್ತಾ ಇದೆಯಾ? ಒಂದಲ್ಲ ಎರಡಲ್ಲ, ಸುಮಾರು ಇದೆ ಸ್ಟಡೀಸ್ ಅಲ್ಲಿ. ಈಗ ಯಾವ್ದಾದ್ರು ನೀವು ಚೂಸ್ ಮಾಡ್ಕೊಳ್ಬಹುದು. ಯೂಶುವಲ್ ಆಗಿ ಎಲ್ಲರಿಗೂ ಗೊತ್ತಿರುವಂತದ್ದು ಸೂಪರ್ ಟ್ರೆಂಡ್ ಕಾಮನ್ ಆಗಿ ಗೊತ್ತಿದೆ. ಸೊ ಹಾಗಾಗಿ ಆ ಒಂದು ಸೂಪರ್ ಟ್ರೆಂಡ್ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೂಪರ್ ಟ್ರೆಂಡ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸುಮ್ನೆ ಬಂದ್ಬಿಟ್ಟು ಇಲ್ಲೊಂದು ಸೂಪರ್ ಟ್ರೆಂಡ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಸೂಪರ್ ಟ್ರೆಂಡ್ ಸೆಲೆಕ್ಟ್ ಮಾಡಿದೆ, ಬಂತ ಇಲ್ಲಿ ಡೈರೆಕ್ಟ್ ಆಗಿ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ಸೂಪರ್ ಟ್ರೆಂಡ್ ಅಂತ ಇಂಡಿಕೇಟರ್ ಬಂತು. ಸೊ ಯಾರಿಗೆ ಇದ್ರ ಪ್ರಕಾರ ನಿಮ್ಗೆ ಗೊತ್ತಾಗ್ತಾ ಇದೆ ಬೈ ಸೆಲ್, ನೀವು ಇದನ್ನ ಬೈ ಸೆಲ್ ಮಾಡಬಹುದು. ರೈಟ್, ದಿಸ್ ಆರ್ ಫಸ್ಟ್ ಪಾರ್ಟ್. ನನ್ಗೆ ಸೂಪರ್ ಟ್ರೆಂಡ್ ಜೊತೆಗೆ ಬೇರೆ ಏನಾದ್ರು ಬೇಕು ಅಂತ ಹೇಳಿದ್ರು ನೀವು ಆಡ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಕೆಲವೊಬ್ಬರಿಗೆ MACD ಅಂತ ಬೇಕು ಅನ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡೆ. ಓಕೆ, ರೈಟ್. ಸೊ ಇದ್ರ ಮೇಲೆ ಬರೋದಿಲ್ಲ ಅದು. ಸೊ ಏನ್ ಮಾಡ್ಬೇಕು, ಒಂದ್ ಇಂಡಿಕೇಟರ್ ಮಾತ್ರ ಬರುತ್ತೆ. ಸೊ ಈ ಇಂಡಿಕೇಟರ್ ನ ನೀವು ಇಲ್ಲಿ ತಗೊಳ್ಳಿ. ಈಗ ಇನ್ನೊಂದು ಇಂಡಿಕೇಟರ್ ನಿಮ್ಗೆ ಏನಾದ್ರು ಆಡ್ ಮಾಡ್ಬೇಕಂತಿದ್ರೆ ರೈಟ್ ಕ್ಲಿಕ್ ಮಾಡಿ ಫಸ್ಟ್ ಸ್ಟಡಿ ಮ್ಯಾನೇಜರ್ ಅಂತ ಬರಬೇಕು. ಇಲ್ಲಿ ಆಡ್ ಅಂತ ಇದೆ ನೋಡಿ, ಆಡ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾನು ಇವಾಗ MACD ಅಂತ ಹಾಕ್ತೀನಿ. MACD ಎಂಟರ್ ಮಾಡಿದ್ರೆ ಆಡ್ ಬಂತು ನೋಡಿ, ಕಾಣಿಸ್ತಾ? ಇಲ್ಲೊಂದು ಇಂಡಿಕೇಟರ್ ಬಂತು. ಸಿ ಇಂಡಿಕೇಟರ್ಸ್ ಅಂದ್ರೆ ಕಾಮನ್ ಆಗಿ ಗೊತ್ತಿರುತ್ತೆ ನಿಮ್ಗೆ. ಸೊ ಎನಿ ಇಂಡಿಕೇಟರ್ ಅಂದ್ರೆ ಇಟ್ಸ್ ಎ ಬೈ ಸೆಲ್ ಸಿಗ್ನಲ್ ನ ಇಂಡಿಕೇಟ್ ಮಾಡುತ್ತೆ ಅಂತ. ಬೈ ಮತ್ತೆ ಸೆಲ್ ಸಿಗ್ನಲ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ನಿಮ್ಗೆ ಡಿಫಾಲ್ಟ್ ಆಗಿ ಇರುತ್ತೆ, ಕೆಲವೊಂದು ಡಿಫಾಲ್ಟ್ ಆಗಿರುತ್ತೆ, ನೀವು ಚೂಸ್ ಮಾಡ್ಕೊಳ್ಬಹುದು ಕೆಲವೊಂದು. ಓಕೆ, ಸೊ ದಿಸ್ ಆರ್ ಪಾರ್ಟ್. ನಿಮ್ಗೆ ಇದನ್ನ ನಿಮ್ಗೆ ಏನಾದ್ರು ಬೇಕು, ಇದನ್ನ ಸೇವ್ ಮಾಡ್ಕೊಳ್ಬೇಕಂತಿದ್ರೆ ರೈಟ್ ಕ್ಲಿಕ್ ಮಾಡಿ ಮತ್ತೆ ಸ್ಟಡಿ ಮ್ಯಾನೇಜರ್ಗೆ ಹೋಗಿ ಇಲ್ಲಿ ಬಂದು ಸೇವ್ ಅಂತ ಮಾಡಿ. ಸೇವ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಏನ್ ಬೇಕೋ ಆ ನೇಮ್ ಕೊಡಿ. ಓಕೆ, ಟೆಸ್ಟ್ 1 ಅಂತ ಸುಮ್ಮನೆ ಕೊಡ್ತಾ ಇದ್ದೀನಿ ಅಷ್ಟೇ. ಸೇವ್ ಆಗೋಯ್ತು. ಈ ಇಂಡಿಕೇಟರ್ ಈಗ ಟೆಸ್ಟ್ 1 ಅಲ್ಲಿ ಸೇವ್ ಆಗೋಯ್ತು. ಇವಾಗ ನೋಡಿ, ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಮತ್ತೆ ಸ್ಟಡಿ ಮ್ಯಾನೇಜರ್ ಬರ್ತಾ ಇದೀನಿ. ಇದನ್ನ ರಿಮೂವ್ ಮಾಡ್ಬಿಡ್ತೀನಿ. ಈಗ ರಿಮೂವ್ ಮಾಡ್ಬಿಟ್ಟೆ, ಹೋಗ್ಬಿಡ್ತು. ಇವಾಗ ನಿಮ್ಗೆ ಈ ಒಂದು ಚಾರ್ಟ್ ಅಲ್ಲಿ ನಿಮ್ಗೆ ಆ ಇಂಡಿಕೇಟರ್ ನೀವು ಹಾಕಿರೋದು ಬೇಕು. ರಿಲಯನ್ಸ್ ಅಲ್ಲಿ ಏನ್ ಮಾಡ್ಬೇಕು, ರೈಟ್ ಕ್ಲಿಕ್ ಮಾಡಿ ಸ್ಟಡಿ ಮ್ಯಾನೇಜರ್ ಹೋಗಿ ಮತ್ತೆ ಇಲ್ಲಿ ಲೋಡ್ ಅಂತ ಕೊಡಿ. ಲೋಡ್ ಅಂತ ಕೊಟ್ಟಿದ ತಕ್ಷಣ ನೀವು ಯಾವ ಒಂದು ಫೋಟೋ ಸೇವ್ ಮಾಡ್ಕೊಂಡಿದ್ರ ಅಂತ ನಿಮ್ಗೆ ಗೊತ್ತಿರಬೇಕು. ಟೆಸ್ಟ್ 1 ಅಂತ ನೇಮ್ ಕೊಟ್ಟಿದ್ದೀನಿ, ಇಲ್ಲಿ ಕೊಟ್ಟು ಓಪನ್ ಮಾಡ್ತೀನಿ. ನೋಡಿ, ಆಟೋಮೆಟಿಕ್ ಆಗಿ ಬಂತ, ಚಾರ್ಟ್ ಬಂತು. ಈಗ ನನಗೆ ರಿಲಯನ್ಸ್ ಮಾತ್ರ ಸಂಬಂಧಪಟ್ಟಿಲ್ಲ ಅದು. ಇನ್ ಕೇಸ್ ಈಗ ನಾನು ರಿಲಯನ್ಸ್ ಬದಲು ಬೇರೆ ಕಂಪನಿ ಆಗ್ತಾ ಇದ್ದೀನಿ, TCS ಆಗದೆ ನೋಡಿ, TCS ಗೆ ಡಿಫಾಲ್ಟ್ ಬಂದೇ ಬಿಡ್ತದು. ನಾನು ಮತ್ತೆ ಹಾಕಂಗಿಲ್ಲ. L&T ಆಗದೆ ನೋಡಿ, L&T ಗೆ ಬಂದೇ ಬಿಡ್ತದು. ಓಕೆ, ಸೊ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ, ನಾನು ಅವಾಗ ನೋಡಂಗಿಲ್ಲ. ಸೊ ಇದನ್ನ ನಾನು ಏನ್ ಮಾಡ್ಬೇಕು, ಲೋಡ್ ಸ್ಟಡಿ ಅಂತ ಮಾಡ್ಕೊಳ್ಬೇಕು. ವೆರಿ ಸಿಂಪಲ್ ಇಂಡಿಕೇಟರ್. ಸೊ ಎಷ್ಟು ಜನ ಗೊತ್ತಾಯ್ತು? ಲೋಡ್ ಮಾಡೋದು, ಸೇವ್ ಮಾಡ್ಕೊಳ್ಳೋದು ಗೊತ್ತಾಯ್ತಲ್ವಾ? ಇದು ಪಾರ್ಟ್. ಓಕೆ, ಸೊ ರೈಟ್ ನೋಡಿ, ಇದಿಷ್ಟು ನಿಮ್ಗೆ ಚಾರ್ಟ್ ರಿಲೇಟೆಡ್ ಅಂತ ಹೇಳ್ತಾ ಇದೀನಿ. ಚಾರ್ಟ್ ರಿಲೇಟೆಡ್. ಸೊ ಚಾರ್ಟ್ ನ ಹೇಗೆ ಫ್ಲಾಟ್ ಮಾಡ್ಬೇಕು, ಹೇಗೆ ನೀವು ಯೂಸ್ ಮಾಡ್ಬೇಕು, ಚಾರ್ಟ್ ನ ಹೇಗೆ ನೋಡ್ಬೇಕು, ಹೇಗೆ ತಿಳ್ಕೊಳ್ಬೇಕು ಅನ್ನೋದು ಇದು ಚಾರ್ಟ್ ರಿಲೇಟೆಡ್ ಇರುತ್ತೆ. ಸೊ ಒಂದ್ಸರಿ ಎಲ್ಲ ಕ್ಲೀನ್ ಆಗಿ ಕುತ್ಕೊಂಡು ನೋಡ್ಕೊಳ್ಳಿ. ಇವತ್ತು ಮಾರ್ಕೆಟ್ ಆಫ್ ಆಗಿರೋದ್ರಿಂದ ನಾನ್ ನಿಮ್ಗೆ ಜಾಸ್ತಿ ಸ್ಕ್ಯಾನರ್ಸ್ ಅಂತ ಕರಿತೀವಿ. ಸೊ ನೋಡಿ, ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾನು ನಿಮ್ಗೆ ಚಾರ್ಟ್ ಫ್ಲಾಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಅಲರ್ಟ್ ಸೆಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅಲರ್ಟ್ ಸೆಟ್ ಮಾಡೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಮಲ್ಟಿಪಲ್ ಚಾರ್ಟ್ ಗೆ ಹೇಳ್ಕೊಟ್ಟಿದ್ದೀನಿ, ಲೈನ್ಸ್ ಹೇಳ್ಕೊಟ್ಟಿದ್ದೀನಿ. ಇದಿಷ್ಟು ಪ್ರಾಕ್ಟೀಸ್ ಮಾಡಿ. ಲೈವ್ ಅವರ್ಸ್ ಅಲ್ಲಿ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ. ಅಲರ್ಟ್ ಸೆಟ್ ಮಾಡೋದಂತೂ ಡೆಫಿನೆಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ನಾನು ಯಾವಾಗಲೂ ನಿಮ್ಗೆ ಕೊಡ್ತಾನೆ ಇರ್ತೀನಿ, ಕೆಲವೊಂದು ಸ್ಟಾಕ್ಸ್ ನ ರೆಕಮೆಂಡ್ ಮಾಡ್ತಾನೆ ಇರ್ತೀನಿ. ಈ ಸ್ಟ್ರೈಕ್ ಬಂದಾಗ ಮಾಡಿ, TCS 2180 ಬಂದಾಗ ಬೈ ಮಾಡಿ ಅಂತ ಹೇಳಿದ್ದೆ. ಯಾವಾಗ ಮಾರ್ಕೆಟ್ 2305 ಇರ್ಬೇಕಾದ್ರೆ 2180 ಬಂದಾಗ ಬೈ ಮಾಡಿ ಅಂತ ನಾನು ರೆಕಮೆಂಡ್ ಮಾಡಿದ್ದೆ. ಅವಾಗ ಮಾರ್ಕೆಟ್ 2180 ಬರೋವರೆಗೂ TCS ಡೈಲಿ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಅವಾಗ ನೀವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಅಲರ್ಟ್ ಸೆಟ್ ಮಾಡ್ಬೇಕು, ಆರಾಮಾಗಿ ಇದ್ಬಿಡಿ. ಇವಾಗ ರಿಲಯನ್ಸ್ ಗೆ ನಾನು 2 ಪಾಯಿಂಟ್ ಚೂಸ್ ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ ಮಾರ್ಕೆಟ್ ಆನ್ ಮಾಡ್ತೀನಿ, 2045 ಬಂತ ಆಕ್ಷನ್ ತಗೊಳಕ್ಕೆ ರೆಡಿ ಇದ್ದೀನಿ. 2090 ಬಂತ ಆಕ್ಷನ್ ತಗೊಳಕ್ಕೆ ರೆಡಿ ಇದ್ದೀನಿ. ಸೋಮವಾರ ಎಲ್ಲ ವೇಟ್ ಮಾಡಿದೆ, ಮಾರ್ಕೆಟ್ 45 ಬ್ರೇಕ್ ಆಗಿಲ್ಲ, 19 ಬ್ರೇಕ್ ಆಗಿಲ್ಲ. ಆರಾಮಾಗಿರಿ. ಮಂಗಳವಾರ ಬಂದಿಲ್ಲ. ಸೊ ಬುಧವಾರ ಬಂತು ಮಧ್ಯಾಹ್ನ 3 ಗಂಟೆಗೆ. ಸೊ ಅವಾಗ ನೀವೇನ್ ಬೇಕು ಆಕ್ಷನ್ ತಗೊಳ್ಳಿ.
ಅದನ್ನ ಬಿಟ್ಬಿಟ್ಟು ಸೊ ಇವತ್ತು ನೀವು ಅಲರ್ಟ್ ಹಾಕ್ಬಿಟ್ಟು ಈ ಪಾಯಿಂಟ್ ಬರೋವರೆಗೂ ರಿಲಯನ್ಸ್ ನ ಚಾರ್ಟ್ ನೋಡ್ಕೊಂಡೇ ಕುತ್ಕೊಂಡಿದ್ರೆ ಅದು ಒಂದ್ ವಾರ ಆದ್ರೂ ನೀವು ರಿಲಯನ್ಸ್ ನ ನೋಡ್ತಾನೆ ಇರ್ತೀರಾ. ಬ್ರೇಕ್ ಆಗಿಲ್ಲ ಅಂದ್ರೆ ಬೇರೆ ಕಡೆ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ತೀರಾ. ಸೊ ಅದಕ್ಕೆ ಯಾರೆಲ್ಲ ಟ್ರೇಡ್ ಮಾಡ್ತಾ ಇದ್ದೀರಾ ಈ ತರ ಸಿಂಪಲ್ ಅಲರ್ಟ್ ಸೆಟ್ ಮಾಡ್ಬಿಡಿ. ಅವಾಗ ನಾನು ರಿಲಯನ್ಸ್ ನ ನೋಡ್ಕೊಂಡೇ ಕುತ್ಕೊಂಡಿರ್ಬೇಕು ಅಂತ ಏನಿಲ್ಲ. ಸೊ ನಿಫ್ಟಿ 11,100 ಬಂದಾಗ ನಾನು ಆಕ್ಷನ್ ತಗೊಳ್ತೀನಿ. ಇನ್ ಕೇಸ್ 95 ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ತು ಅಷ್ಟಾಗ ನಾನು 95 ಬಂತಲ್ಲ ಅಂತ ಟೆನ್ಷನ್ ತಗೋಬಾರ್ದು. ಸೊ ಯಾವಾಗ 100 ಬರುತ್ತೆ ಅವಾಗ ನನ್ನ ಡಿಸಿಷನ್ ಏನಿದೆ ನಾನು ಡಿಸಿಷನ್ ಮಾಡ್ತೀನಿ, ಅಲ್ಲಿವರೆಗೂ ಆರಾಮಾಗಿ ಇರ್ತೀನಿ, ಅದನ್ನ ನೋಡಕ್ಕೆ ಹೋಗೋದಿಲ್ಲ. ರೈಟ್. ಸೊ ಇದಿಷ್ಟು ಪಾರ್ಟ್ ನಿಮ್ಗಿರುತ್ತೆ ಚಾರ್ಟ್ ಅಲ್ಲಿ, ಇದಿಷ್ಟು ನೀವು ನೋಡ್ಕೊಳ್ಳಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದೀನಿ. ಪ್ರಾಕ್ಟೀಸ್ ಮಾಡಿ. ಸೊ ನೋಡಿ ರೈಟ್, ಎಷ್ಟೊಂದು ಜನ ಆಲ್ರೆಡಿ SMS ಮಾಡ್ತಾ ಇದ್ರಿ, ಸರ್ ಏನೋ ಒಂದು ಆಟೋ ವೈಸಲ್ ಸಿಗ್ನಲ್ ಅಂತ ಹೇಳಿದ್ರಲ್ಲ, ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ. ಕರೆಕ್ಟ್ ಅಲ್ವಾ? ಎಷ್ಟು ಜನಕ್ಕೆ ತಿಳ್ಕೊಳ್ಬೇಕು ಅಂತಿದೆ ಆಟೋ ವೈಸಲ್ ಸಿಗ್ನಲ್? ಪ್ರೆಸೆಂಟ್ ಕೆಲವೊಂದು ಕ್ವಶನ್ ಕೇಳಿದ್ರು. ಸೊ ನಾನು ಸುಬ್ರಿಗೂ ಹೇಳಿದ್ದೆ ಬನ್ನಿ ಇವತ್ತು ಆಟೋ ವೈಸಲ್ ಸಿಗ್ನಲ್ ಸಿಂಪಲ್ ಆಗಿ ನೀವು ಹೇಗೆ ಟ್ರೇಡ್ ಮಾಡ್ಬೇಕು ಸೊ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಓಕೆ, ನೋಡಿ ಇಲ್ಲಿ ರೈಟ್ ನೋಡಿ, ಈ ತರ ಡಿಫ್ರೆಂಟ್ ಇಂಡಿಕೇಟರ್ಸ್ ವೆರಿ ಸಿಂಪಲ್ ಆಗಿ ನಿಮ್ಗೆ ವರ್ಕ್ ಮಾಡೋದಕ್ಕೆ ಇಲ್ಲೇ ಇದೆ. ನೀವು ಯಾವ್ದನ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೊಂಡು ನಿಮ್ ಪಾಡಿಗೆ ನೀವು ಟ್ರೇಡ್ ನ ಮಾಡ್ಕೊಳ್ಬಹುದು. ರೈಟ್. ಸೊ ನಿಮ್ಗೆ ಸಿಂಪಲ್ ಆಗಿ ತೋರಿಸಿದೀನಿ. ಇಲ್ಲೇನ್ ನಾನು ನಿಮ್ಗೆ ಸ್ಪೆಷಲ್ ಅಂತ ತೋರಿಸ್ತಾ ಇಲ್ಲ. ಸೊ ನಮ್ದ್ರಲ್ಲಿ ಕೆಲವೊಂದು ಸ್ಪೆಷಾಲಿಟಿ ಇದೆ, ಅದು ಮೋತಿಲಾಲ್ ಅಲ್ಲಿ ಬಿಟ್ಟು ಬೇರೆ ಯಾವ್ದ್ರಲ್ಲೂ ಇಲ್ಲ. ಇವಾಗ ನಾನು ನಿಮ್ಗೆ ತೋರ್ಸಕ್ ಹೋಗ್ತಾ ಇದೀನಲ್ಲ, ಓನ್ಲಿ ಮೋತಿಲಾಲ್ ಅಲ್ಲಿ ಮಾತ್ರನೇ ಇರೋದು, ನಮ್ ಕ್ಲೈಂಟ್ ಮಾತ್ರನೇ ನಾನು ಆಕ್ಟಿವೇಟ್ ಮಾಡಿಸ್ಕೊಂಡಿದೀವಿ. ಸೊ ಹಾಗಾಗಿ ನಿಮ್ಗೆ ಆ ಒಂದು ಮೋತಿಲಾಲ್ ಅಲ್ಲಿ ಫೆಸಿಲಿಟಿ ಇರೋದು ಬೇರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲೂ ಇಲ್ಲ ಅಂತ ಹೇಳ್ತಾ ಇದೀನಿ. ರೈಟ್. ಕೆಲವೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದೆ, ಅದಕ್ಕೆ ನೀವು ಪೇಯ್ಡ್ ಕೊಟ್ಟಿ ತಗೊಳ್ಬೇಕು. ಸೊ ನಮ್ಗೆ ಮೋತಿಲಾಲ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ನಾವು ಅದನ್ನ ಕೊಡ್ತಾ ಇದೀವಿ. ಅದು ಒಂದ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಸರ್ ನೋಡಿ ಇಲ್ಲಿ ಇಂಡಿಕೇಟರ್ಸ್ ಇದೆ, ಎಷ್ಟೊಂದು ಇಂಡಿಕೇಟರ್ಸ್ ಇದೆ, ಅದೆಲ್ಲ ಇಂಪಾರ್ಟೆಂಟ್. ಆ ಇಂಡಿಕೇಟರ್ ನ ಹೇಗ್ ಯೂಸ್ ಮಾಡ್ಕೊಳ್ಬೇಕು, ಕರೆಕ್ಟ್ ಅಲ್ವಾ? ಸೊ ಯಾವ ಪ್ಯಾರಾಮೀಟರ್ ಗೆ ವರ್ಕ್ ಆಗುತ್ತೆ, ಹೇಗ್ ನೀವು ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ನಮ್ಮ ಒಂದು ವರ್ಕ್ಶಾಪ್ ಕಂಪ್ಲೀಟ್ ಮಾಡಿದೀರಾ ಅಥವಾ ನಮ್ಮಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡು ನಮ್ಮಲ್ಲಿ ಟ್ರೇಡ್ ಮಾಡ್ತೀರಾ ಅವ್ರಿಗೆ ಸಪೋರ್ಟಿವ್ ಆಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಪ್ರಾಫಿಟಬಲ್ ಬೆನಿಫಿಟಬಲ್ ಆಗ್ಲಿ ಅಂತ ಹೇಳಿ ನಮ್ಮ ಯೂನಿಕ್ ವೆಲ್ತ್ ಕಡೆಯಿಂದ ಒಂದು ಆಟೋ ವೈಸಲ್ ಸಿಗ್ನಲ್ ಇಂಡಿಕೇಟರ್ ನ ನಾನು ಪ್ಲಾಟ್ ಮಾಡಿದ್ದೀನಿ. ಸೊ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಒಂದು ಪ್ಯಾರಾಮೀಟರ್ ನ ಚೇಂಜ್ ಮಾಡಿ ಅದರಲ್ಲಿ ಒಂದು ಯೂನಿಕ್ ವೈಸಲ್ ಸಿಗ್ನಲ್ ಅಂತ ಒಂದು ಕ್ರಿಯೇಟ್ ಮಾಡಿದೀವಿ. ಇಟ್ಸ್ ಗಿವಿಂಗ್ ತುಂಬಾ ಅಮೇಸಿಂಗ್ ರಿಸಲ್ಟ್ ಅಂತ ಕೊಟ್ಟಿದೆ. ಸೊ ಬೇರೆಯವರು ಯೂಸ್ ಮಾಡ್ತಾ ಇದ್ದಾರೆ. ಈಗ ನಾನು ನಿಮ್ಗೆ ತೋರಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಸೊ ಎಷ್ಟು ಜನಕ್ಕೆ ಇಲ್ಲಿ ನಮ್ಮ ಮೋತಿಲಾಲ್ ಅಲ್ಲಿ ಅಕೌಂಟ್ ಓಪನ್ ಆಗಿದೆ, ಎಷ್ಟು ಜನಕ್ಕೆ ಆಲ್ರೆಡಿ ಓಪನ್ ಆಗಿದೆ ಒಂದ್ಸರಿ ರೈಸನ್ ಮಾಡಿ. ರೈಟ್. ಓಕೆ. ಸೊ ಬ್ಯಾಲೆನ್ಸ್ ಅವರು ಯೋಚನೆ ಮಾಡಿ. ಸೊ ನಾನು ನಿಮ್ಗೆ ಇಲ್ಲೇ ಮಾಡ್ಬೇಕು ಅಂತ ಹೇಳಿಲ್ಲ, ಕೆಲವೊಂದು ಅಡ್ವಾಂಟೇಜಸ್ ನಾನು ನಿಮ್ಗೆ ಏನೇನ್ ಕ್ಲಾಸಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನಿಮ್ಗೆ ಮೋತಿಲಾಲ್ ಅಲ್ಲಿ ವೆರಿ ಬ್ಯೂಟಿಫುಲ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ರೈಟ್. ಸೊ ನಮ್ಮ ಒಂದು ಕಾಂಪಿಟೇಷನ್ ಪ್ರೈಸ್ ಅಲ್ಲೂ ನಿಮ್ಗೆ ತುಂಬಾ ಕಡಿಮೆನೂ ಇರುತ್ತೆ, ಕಂಪ್ಯಾರಿಟಿವ್ಲಿ ಹೈ ಎಂಡ್ ಸಾಫ್ಟ್ವೇರ್ ಇದೆ, ಹೈ ಎಂಡ್ ಸಪೋರ್ಟ್ ಇದೆ ನಮ್ಮ ಎಂಡ್ ಇಂದ. ಸೊ ನಿಮ್ಗೆ ನಮ್ ಜೊತೆ ಇರೋದ್ರಿಂದ ನಾವು ಮೋತಿಲಾಲ್ ಅಲ್ಲಿ ಟೈಅಪ್ ಆಗಿರೋದ್ರಿಂದ ಅವ್ರ ಹತ್ರ ಫ್ರಾಂಚೈಸಿ ಅಂತ ಲೈಸೆನ್ಸ್ ತಗೊಂಡಿದೀವಿ, ಅಂದ್ರೆ ಸಬ್ ಬ್ರೋಕಿಂಗ್ ಅಂತ ತಗೊಂಡಿದೀವಿ. ರೈಟ್. ಪೂರ್ತಿ ನಮ್ದೇ ಅಂತಲ್ಲ ಮೋತಿಲಾಲ್, ಅವ್ರ ಹತ್ರ ನಾವು ಒಂದು ಚಿಕ್ಕ ಪಾರ್ಟ್ ಪೋರ್ಷನ್ ಅಲ್ಲಿ ನಾವಿದೀವಿ, ಸಬ್ ಬ್ರೋಕಿಂಗ್ ತಗೊಂಡಿರೋದ್ರಿಂದ ಸೊ ನಾವು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೀವಿ ಆಸ್ ಎ ನಮ್ ಕ್ಲೈಂಟ್ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸೊ ಕ್ಲೈಂಟ್ ಎಲ್ಲಾದ್ರೂ ನಾನು ಅದೇ ಹೇಳಿದೆ, ನೀವು ನಮ್ಮ ಹತ್ರನೇ ಮೋತಿಲಾಲ್ ಮಾಡಿದೀರಾ ಅಂತಲ್ಲ, ಯಾರ ಹತ್ರನೇ ಮೋತಿಲಾಲ್ ಅಕೌಂಟ್ ಅಲ್ಲಿ ಮಾಡಿದ್ರು ಇದ್ರಲ್ಲಿರೋ ಅಡ್ವಾಂಟೇಜ್ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಪ್ರಾಫಿಟಬಲ್ ಟ್ರೇಡ್ ಬರ್ಲಿ ಅಂತ. ರೈಟ್. ಸೊ ಈಗ ನಾವು ನೋಡೋಣ ಏನಿದೆ. ಸೊ ಯಾವ ಒಂದು ಅಡ್ವಾಂಟೇಜ್ ಇದೆ, ನಾನು ಯಾವಾಗ ಚೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈ ಇಂಡಿಕೇಟರ್ಸ್ ಅನ್ನೋದು ಬೈ ಮತ್ತೆ ಸೆಲ್ ಎಷ್ಟು ದೂರ ಇಟ್ಕೊಳ್ಬೇಕು, ಯಾವ ಒಂದು ಪಾಯಿಂಟ್ ಅಲ್ಲಿ ನಾನು ಬೈ ಮಾಡ್ಬೇಕು ಅನ್ನೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತು ನಾವೇನ್ ಮಾಡ್ತೀವಿ, ಒಂದು ಕಂಪನಿಗೆ ನಾನು ಚೂಸ್ ಮಾಡಿ ತೋರಿಸ್ಕೊಡ್ತೀನಿ. ಯೂಶಲಿ ನಾನು ನಿಮ್ಗೆ ಕಂಪನೀಸ್ ನ ರೆಕಮೆಂಡ್ ಮಾಡ್ತಾ ಇರ್ತೀನಿ. ಮೇ ಬಿ ಯೂಟ್ಯೂಬ್ ಅಲ್ಲಿ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಇರ್ಬೋದು, ಟೆಲಿಗ್ರಾಮ್ ಅಲ್ಲಿ ಇರ್ಬೋದು, ವಾಟ್ಸ್ಆಪ್ ಅಲ್ಲಿ ಇರ್ಬೋದು. ಸೊ ಡಿಫ್ರೆಂಟ್ ಕಮ್ಯುನಿಕೇಶನ್ ಅಲ್ಲಿ ನಾನು ನಿಮ್ಗೆ ಕೆಲವೊಂದು ಸ್ಕ್ರಿಪ್ಟ್ ನಾನು ಆಡ್ ಮಾಡಿ ಸೊ ಇದನ್ನ ಬೈ ಮಾಡಿ, ಇದನ್ನ ಸೆಲ್ ಮಾಡಿ ಅಂತ ಕೊಡ್ತಾ ಇರ್ತೀನಿ. ಸೊ ಲಾಸ್ಟ್ ವೀಕ್ ಅಲ್ಲಿ ನಾವು ಮಾತಾಡೋದಾದ್ರೆ DRR ಕಂಪನಿ ಚೆನ್ನಾಗಿ ಹೋಗಿದೆ, ಹೋದ್ಮೇಲೆ ನಾವು ಡಿಸ್ಕಸ್ ಮಾಡಲ್ಲ, ಆಲ್ರೆಡಿ ಹೇಳಿದೀನಿ. ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ, ಅದನ್ನ ನೀವು ಹೇಗೆ ಎನ್ಕ್ಯಾಶ್ ಮಾಡ್ಬೇಕು ಇವತ್ತು ಡಿಸ್ಕಸ್ ಮಾಡೋಣ. TCS 2180 ಬಂದಾಗ ಏನಾಯ್ತು ನೋಡೋಣ. ರೈಟ್. ರಿಲಯನ್ಸ್ 1640 ಬಂದಾಗ ಏನಾಯ್ತು, ಅವಾಗ ನಾವೇನ್ ಮಾಡಿದ್ವಿ, ಸೊ ಅದೆಲ್ಲ ಆಕ್ಷನ್ ಪ್ಲಾನ್ಸ್ ನಾವು ತಿಳ್ಕೊಳ್ಳೋಣ. ಯೂಶುವಲ್ ಆಗಿ ನಾನು ಲಾಸ್ಟ್ ವೀಕ್ ಅಲ್ಲಿ TCS ಕಂಪನಿನ ಒಂದು ಕಂಪನಿನ ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದೆ. ಸೊ ನೋಡಿ, ಫಸ್ಟ್ TCS ಕಂಪನಿನ ಇಲ್ಲಿ ಪ್ಲಾಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಇಂಡಿಕೇಟರ್ಸ್ ಅಲ್ಲಿ ನಾನೊಂದು ಆಟೋ ವೈಸಲ್ ಸಿಗ್ನಲ್ ಅಂತ ಮಾಡಿದ್ದೀನಿ.
ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿ ಆಯ್ತಾ. ಒಂದೆರಡು ದಿವಸ ಪೇಪರ್ ಟ್ರೇಡಿಂಗ್ ಮಾಡಿ ಪರವಾಗಿಲ್ಲ. ಸೊ ಕುತ್ಕೊಂಡು ಒನ್ ಆರ್ 2 ಡೇಸ್ ಕುತ್ಕೊಂಡು ಎಲ್ಲ ಬರ್ಕೊಳ್ಳಿ, ಎಂಟ್ರಿ ಎಕ್ಸಿಟ್ ಎಲ್ಲ. ಆಮೇಲೆ ನಿಮ್ಗೆ ಕನ್ಫರ್ಮೇಶನ್ ಆದ್ಮೇಲೆ ಕ್ವಾಂಟಿಟಿನ ಆಡ್ ಮಾಡಿ. ನನಗ್ ಕನ್ಫರ್ಮೇಶನ್ ಇದೆ, ನಿಮಗ್ ಕನ್ಫರ್ಮೇಶನ್ ಬರ್ಬೇಕಲ್ಲ. ನನ್ ಫಂಡ್ ಹಾಕಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೀನಿ, ನಿಮ್ಮ ಫಂಡ್ ಅಲ್ಲಿ ನೀವು ಮಾಡ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಅರ್ಥ ಆಗ್ತಾ ಇದೆಯಾ? ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಒಂದ್ಸರಿ ನೀವು ಮಾನಿಟರ್ ಮಾಡಿ, ಕಾನ್ಫಿಡೆನ್ಸ್ ಆಗಿ ಟ್ರೇಡ್ ಮಾಡಿ, ತಿಳ್ಕೊಂಡು ಟ್ರೇಡ್ ಮಾಡಿ. ಬಿಕಾಸ್ ಎಕ್ಸ್ಪೆರಿಮೆಂಟ್ ಬೇರೆ, ಕಾನ್ಫಿಡೆನ್ಸ್ ಆಗಿ ಟ್ರೇಡ್ ಮಾಡೋದು ಬೇರೆ, ಎಕ್ಸಾಮಿನ್ ಮಾಡೋದು ಬೇರೆ. ಅರ್ಥ ಆಗ್ತಾ ಇದೆಯಾ? ನಾನು ನನ್ನ ದುಡ್ಡಲ್ಲಿ ಟ್ರೇಡ್ ಅಲ್ಲಿ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ನೀವ್ ಇವಾಗ ಏನ್ ಮಾಡ್ಬೇಕು? ನನ್ನ ಒಂದು ಟ್ರೇಡ್, ನನ್ನ ಒಂದು ಟೆಕ್ನಿಕ್, ಈ ಒಂದು ಟೆಕ್ನಿಕ್ ಕರೆಕ್ಟ್ ಆಗಿದೆ ಅಂತ ಎಕ್ಸಾಮಿನ್ ಮಾಡಿ, ಪರೀಕ್ಷೆ ಮಾಡಿ, ನೆಕ್ಸ್ಟ್ ನೀವು ಟ್ರೇಡ್ ತಗೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಎಕ್ಸ್ಪೆರಿಮೆಂಟ್ ಎಕ್ಸಾಮಿನ್ ಡಿಫ್ರೆನ್ಸ್ ಇರುತ್ತೆ, ರೈಟ್? ಸೊ ಎಕ್ಸ್ಪೆರಿಮೆಂಟ್ ಬಂದ್ರೆ ಮತ್ತೆ ನೀವು ಇಲ್ಲಿ ಬೈ ಮಾಡಿದ್ರೆ ಮೇಲ್ ಹೋಗುತ್ತಾ, ಇಲ್ಲಿ ಬೈ ಮಾಡಿದ್ರೆ ಸೆಲ್ ಆಗುತ್ತಾ, ಇಲ್ಲಿ ಮಾಡಿದ್ರೆ ಪ್ರಾಫಿಟ್ ಬರುತ್ತಾ ಬರಲ್ವಾ ಅಂತ ನಿಮ್ ದುಡ್ಡನ್ನ ಹಾಕಿ ಮತ್ತೆ ಪ್ರಾಕ್ಟೀಸ್ ಮಾಡೋದನ್ನ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಆಲ್ರೆಡಿ ನನ್ನ ಎಕ್ಸ್ಪೆರಿಮೆಂಟ್ ಆಗಿದೆ, ಸೊ ಎಲ್ಲ ಓಕೆ ಅಂತ ಹೇಳ್ತಾ ಇದೀನಿ ಅಂದಾಗ ನೀವು ಮಾಡೋದನ್ನ ಎಕ್ಸಾಮಿನ್ ಅಂದ್ರೆ ಒಂದ್ಸರಿ ಪರೀಕ್ಷೆ ಮಾಡಿ ನಿಮ್ ಪಾಡಿ ನೀವು ಟ್ರೇಡ್ ತಗೊಳ್ಳಿ ಅಂತ. ಸೊ ಎರಡು ವರ್ಡ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅರ್ಥ ಆಯ್ತಾ ಹೇಳಿದ್ದು? ಎರಡು ವರ್ಡ್ ಅರ್ಥ ಆಯ್ತಾ ನಿಮ್ಗೆ? ಎಕ್ಸ್ಪೆರಿಮೆಂಟ್ ಬೇರೆ, ಎಕ್ಸಾಮಿನ್ ಬೇರೆ. ಓಕೆ, ಸೊ ನೀವು ಎಕ್ಸಾಮಿನ್ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಸೊ ದಿಸ್ ಪಾರ್ಟ್ ನೋಡೋಣ. ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡ್ತಾ ಇದೀನಿ. ನಾನು ಏನ್ ಮಾಡ್ತಾ ಇದೀನಿ, ಸ್ಟಡಿ ಮ್ಯಾನೇಜರ್ ಹೋಗ್ತಾ ಇದೀನಿ. ಮತ್ತೆ ಇಲ್ಲಿ ಲೋಡ್ ಅಂತ ಕೊಟ್ಬಿಟ್ಟು ಇಲ್ಲಿ ನಾವು ಆಲ್ರೆಡಿ ಒಂದು ಸಿಗ್ನಲ್ಸ್ ನಾನು ಕ್ರಿಯೇಟ್ ಮಾಡಿದೀನಿ. ಓಕೆ, ಸೊ ಇಲ್ಲೊಂದು ಸಿಗ್ನಲ್ಸ್ ಇದೆ, 2-3 ಸಿಗ್ನಲ್ಸ್ ಇದೆ. ಇವತ್ತು ನಾನು ನಿಮ್ಗೆ ಫಸ್ಟ್ ಇದೊಂದನ್ನ ತೋರಿಸ್ಕೊಡ್ತೀನಿ, ಒಂದೊಂದೇ ಪ್ರಾಕ್ಟೀಸ್ ಮಾಡಿ, ಸೊ ನಿಮ್ಗೆ ಗೊತ್ತಾಗುತ್ತೆ. ಸರ್, ಈ ಸಿಗ್ನಲ್ಸ್ ಎಲ್ಲರಿಗೂ ಸಿಗುತ್ತಾ? ಇಲ್ಲ ಸರ್, ಇದರಲ್ಲಿ ಇರೋ ಪ್ಯಾರಾಮೀಟರ್ಸ್ ಬೇರೆ, ನಾನು ಏನೇನೋ ಆರ್ಡರ್ ಮಾಡಿರ್ತೀನಿ. ಅರ್ಥ ಆಗ್ತಾ ಇದೆಯಾ? ಈಗ ನಾನೊಂದು ಎಕ್ಸೆಲ್ ಶೀಟ್ ನಾನು ಎಲ್ಲರಿಗೂ ಕೊಟ್ಟಿದ್ದೆ, ಜನರಲ್ ಆಗಿ ಎಕ್ಸೆಲ್ ಶೀಟ್ ಎಲ್ಲರಿಗೂ ಕೊಟ್ಟಿದ್ದೆ. ಗೂಗಲ್ ಶೀಟ್ ಅಲ್ಲಿ ಎಲ್ಲಾ ಕಡೆನೂ ಸಿಗುತ್ತೆ ಎಕ್ಸೆಲ್ ಶೀಟ್. ಅದಕ್ಕೂ ನಂದಕ್ಕೂ ಏನ್ ಡಿಫ್ರೆನ್ಸ್? ಯಾರು ಟ್ರೇಡ್ ಮಾಡಿದಿರಾ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ರೈಟ್? ಆ ಎಕ್ಸೆಲ್ ಶೀಟ್ ಎಲ್ಲಾನು ಕಾಮನ್, ಸೇಮೇ, ನೋಡೋಕೆಲ್ಲ ಒಂದೇ ತರನೇ ಇರುತ್ತೆ, ಬಟ್ ಇಟ್ಸ್ ಎ ಡಿಫ್ರೆಂಟ್ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ನೋಡಿ, TCS ಕಂಪನಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವ ಪಾಯಿಂಟ್ ಬಂದಾಗ 2180 ಅಂತ ಹೇಳಿದ್ದೆ. ಎಷ್ಟು ಜನ ಜ್ಞಾಪನ ಇದೆ? 2180 ಬಂದಾಗ ಮಾನಿಟರ್ ಮಾಡಿ ಅಂತ ಹೇಳಿದ್ದೆ. ಯಾರಿಗಾದ್ರು ಜ್ಞಾಪನ ಇದೆಯಾ? ಸೊ ರೈಟ್, ಜ್ಞಾಪನ ಇಲ್ಲ ಅಂದ್ರೂ ಪರವಾಗಿಲ್ಲ, ನೋಡೋಣ. ನೋಡಿ, ಬಾರ್ ಸೈಜ್ ಒಂದು ಚೇಂಜ್ ಮಾಡ್ಕೊಳ್ಳಿ. ಯಾವಾಗ್ಲೂ ಟೈಮ್ ಫ್ರೇಮ್ ಬಂದ್ಬಿಟ್ಟು 15 ಮಿನಿಟ್ಸ್. ಇಂಡಿಕೇಟರ್ ನಮ್ಮ ಹತ್ರ ಮಾತ್ರ ಇರುತ್ತೆ, ಓಕೆನಾ? ಆಟೋ ಬೈ ಸೆಲ್ ಸಿಗ್ನಲ್, ಆಟೋ ಬೈ ಸೆಲ್ ಸಿಗ್ನಲ್ ಅಂತ. ಇಲ್ಲಿ ಟೈಮ್ ಫ್ರೇಮ್ ತಗೊಳ್ಳಿ, ಟೈಮ್ ಫ್ರೇಮ್ 15 ಮಿನಿಟ್ಸ್ ಹಾಕೊಳ್ಳಿ. ಟೈಮ್ ಫ್ರೇಮ್ ಇಸ್ 15 ಮಿನಿಟ್ಸ್. ಓಕೆ, ಎಂಟ್ರಿ ಏನ್ ಹೇಳುತ್ತೆ ಅಂತ ತೋರಿಸ್ಕೊಡ್ತಾ ಇದೀನಿ. ಎಂಟ್ರಿ ಫಾರ್ ಎಕ್ಸಾಂಪಲ್ ನೋಡಿ, ಎಂಟ್ರಿ ರೂಲ್ ನೋಡಿ, ಇಲ್ಲಿ ಓಕೆ, ಟೈಮ್ ಫ್ರೇಮ್ ಚೇಂಜ್ ಮಾಡ್ಕೊಳ್ಬೇಕು, 15 ಮಿನಿಟ್ಸ್. ಓಕೆ, ಈಗ ನಾನೇನ್ ಮಾಡ್ತಾ ಇದೀನಿ, TCS ಬಂತು. $2180 ಇಲ್ಲಿದೆ ನೋಡಿ, 2180. ಪಾಯಿಂಟ್ ನಂಬರ್ 1 ನೀವೇನ್ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ 2180 ಗೆ ಒಂದು ಲೈನ್ ಹಾಕೊಂಡಿರ್ತೀರಾ, ಎಲ್ಲಿ ಬೈ ಮಾಡ್ಬೇಕು ಅಂತ. ಈಗ ನೋಡಿ, ಇಲ್ಲಿ ಎರಡು ಕಾಣಿಸ್ತಾ ಇದೆಯಾ? ಒಂದು ಆರೆಂಜ್ ಕಲರ್, ಒಂದು ಗ್ರೀನ್ ಕಲರ್ ಇದೆ. ಸೊ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಯಾವಾಗ ಈ ಲೈನ್ ನ ಆರೆಂಜ್ ಕಲರ್ ಲೈನ್ ಇದೆಯಲ್ಲ, ಅದನ್ನ ನೀವು ರೆಫರೆನ್ಸ್ ಆಗಿ ತಗೊಳ್ಬೇಕು. ಆರೆಂಜ್ ಕಲರ್ ಲೈನ್ ನ ನೀವು ರೆಫರೆನ್ಸ್ ಆಗಿ ತಗೊಳ್ಬೇಕು ಯಾವಾಗ್ಲೂ. ಅದೇ ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ಆರೆಂಜ್ ಕಲರ್ ಲೈನ್. ಯಾವಾಗ ಇಲ್ಲಿ ಒಂದು ಗ್ರೀನ್ ಕಲರ್ ಕಾಣಿಸ್ತಾ ಇದೆ, ಇನ್ನೊಂದು ಈ ಗ್ರೀನ್ ಕಲರ್ ಯಾವಾಗ ಪಾಸ್ ಆಗುತ್ತೆ ಅವಾಗ ಇಲ್ಲಿ ಬೈ ಅಂತ ಕಾಣಿಸ್ತಾ ಇದೆಯಾ? ಇಮಿಡಿಯೇಟ್ ಆಗಿ ನಿಮ್ಗೆ ಬೈ ಅಂತ ಬಂದಿರತ್ತೆ. ಸೊ ಈ ಬೈ ಬಂದಿದ ತಕ್ಷಣ ನೀವೇನ್ ಮಾಡ್ಬೇಕು? ಇಮಿಡಿಯೇಟ್ ಆಗಿ ಬೈ ಮಾಡಬಾರ್ದು, ಇಮಿಡಿಯೇಟ್ ಆಗಿ ಬೈ ಮಾಡಬಾರ್ದು. ನೋಡಿ, ಇಲ್ಲಿ ಮತ್ತೆ ಬಂದ್ಬಿಟ್ಟು ಇಲ್ಲಿ ಈ ಹೈ ಇದೆಯಲ್ಲ, ಈ ಹೈ ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಹೈ ಮಾರ್ಕ್ ಮಾಡ್ಕೊಳ್ಳಿ, ದಟ್ ಇಸ್ ಯುವರ್ ಎಂಟ್ರಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಕ್ಯಾಂಡಲ್ ಹೈ ಎಷ್ಟಿದೆ? 2200 ಗೆ ನಿಮ್ಮ ಎಂಟ್ರಿ. 2200 ನಿಮ್ಮ ಸ್ಟಾಪ್ ಲಾಸ್ ಏನು ನೋಡ್ಕೊಳ್ಳಿ. ಯಾವ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಂಡಿರ್ತೀರಾ ಆ ಕ್ಯಾಂಡಲ್ ಲೋ ನಿಮ್ಮ ಸ್ಟಾಪ್ ಲಾಸ್ ಫಸ್ಟ್. ಇಲ್ಲ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಆರೆಂಜ್ ಕಲರ್ ಲೈನ್ ಇದೆಯಲ್ಲ, ಅದೇ ನಿಮ್ಮ ಸ್ಟಾಪ್ ಲಾಸ್. ನೋಡಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಿಲ್ಲ ಅಂದ್ರೆ
ಇಲ್ಲಿ ಬಂದ್ರೆ ನಿಮ್ಗೆ ಕಾಣಿಸುತ್ತೆ. ಓಕೆ, ಸೊ ನೋಡಿ ಇಲ್ಲಿ 2153 ಅಂತ ಇದೆ. ಈ ಕ್ಯಾಂಡಲ್ಗೆ ದೊಡ್ಡದಾಗಿದೆ ಸ್ಟಾಪ್ ಲಾಸ್. ಓಕೆನಾ, 2200 ನಿಮ್ಮ ಎಂಟ್ರಿ. ಸೊ ನಿಮ್ಗೆ ಸ್ಟಾಪ್ ಲಾಸ್ ಬಂದ್ಬಿಟ್ಟು 2200 ಎಂಟ್ರಿ ಆದ್ರೆ ಸಿಗ್ನಲ್ ಪ್ರಕಾರ ನಿಮ್ಗೆ 2154 ನಿಮ್ಮ ಸ್ಟಾಪ್ ಲಾಸ್. ನೋಡಿ, ಎಂಟ್ರಿ ಅಟ್ 2200, ಸ್ಟಾಪ್ ಲಾಸ್ 2153. ಓಕೆ, ಇದು ನಿಮ್ಮ ಸ್ಟಾಪ್ ಲಾಸ್. ಯೂಶಲಿ ನೀವು ಎಂಟ್ರಿ ಸೆಲೆಕ್ಟ್ ಮಾಡಿದ್ದೀರಿ ಎಷ್ಟು, ಎಂಟ್ರಿ ಪ್ರೈಸ್ ನೀವು ಮಾಡ್ಬೇಕಾಗಿರೋದು 2180ಗೆ. ನೀವು ಮಿಸ್ ಮಾಡ್ಕೊಂಡಿದ್ರೆ 2200ಗೆ ಮಾಡಬೇಕು. ಓಕೆ, ದಟ್ ಇಸ್ ಯುವರ್ ಎಂಟ್ರಿ ಪ್ರೈಸ್. ಎಂಟ್ರಿ ಅಂತೂ ಆಗಿದೆ, ಸೊ ಇದನ್ನೇ ಇಟ್ಕೊಳ್ಳಿ ಎಂಟ್ರಿ ಪ್ರೈಸ್. 2180 ನಿಮಗೆ ಕೊಟ್ಟಿದ್ದೆ. ಸೊ ಟೋಟಲ್ ಆಗಿ ರಿಸ್ಕ್ ಎಷ್ಟಿದೆ ನೋಡಿ, ಆಲ್ಮೋಸ್ಟ್ 27 ಪಾಯಿಂಟ್. 27 ಪಾಯಿಂಟ್ ರಿಸ್ಕ್ ಇದೆ, ಕರೆಕ್ಟ್ ಅಲ್ವಾ? ಈಗ ನೋಡಿ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆಯಾ, ಹೋಲ್ಡ್ ಮಾಡಿ. ಎಲ್ಲೂ ನಿಮ್ಗೆ ಆ ಪಾಯಿಂಟ್ ಇಂದ ಕೆಳಗಡೆ ಬಂದಿಲ್ಲ. ಓಕೆ, 2150 ಹತ್ರ ಬಂದಿಲ್ಲ. ನಿಮ್ ಎಂಟ್ರಿ ಈ ಕ್ಯಾಂಡಲ್ ಇದೆ, ಇಲ್ಲಿಂದ ಮಾರ್ಕೆಟ್ ನಿಮ್ಗೆ ಏನಾಗ್ತಾ ಇದೆ, ಮೇಲ್ಗಡೆನೆ ಹೋಗ್ತಾ ಇದೆ. ಸೊ ನೋಡಿ, ಇಲ್ಲಿ ರಿಮೂವ್ ಮಾಡ್ಬಿಡ್ತೀನಿ. ನಿಮ್ ಎಂಟ್ರಿ ಇಲ್ಲಿ ಮಾಡಿದೀರಾ, ನಿಮ್ ಸ್ಟಾಪ್ ಲಾಸ್ ಇಲ್ಲಿದೆ. ಈಗ ಮಾರ್ಕೆಟ್ ನೋಡಿ ಏನಾಗ್ತಾ ಇದೆ ಅಂತ, ಮೇಲ್ಗಡೆ ಹೋಗ್ತಾ ಇದೆಯಾ, ಮೇಲ್ಗಡೆ. ನೀವು ವೇಟ್ ಮಾಡ್ಬೇಕು. ಎಲ್ಲಿ ಎಕ್ಸಿಟ್ ಮಾಡ್ಬೇಕು ನೋಡಿ, ಇಲ್ಲಿ ರೆಡ್ ಕಲರ್ ಯಾವಾಗ ಬಂದು ಈ ಆರೆಂಜ್ ಕಲರ್ ನ ಡ್ರಾಪ್ ಮಾಡುತ್ತಲ್ಲ, ಅಲ್ಲಿವರೆಗೂ ಹೋಲ್ಡ್ ಮಾಡ್ಕೊಂಡಿರ್ಬೇಕು. ಅಲ್ಲಿವರೆಗೂ ಹೋಲ್ಡ್, ಅದ ಆದ್ಮೇಲೆ ನೀವು ಎಕ್ಸಿಟ್ ಮಾಡ್ಬೇಕು. ಸೊ ಪಾಯಿಂಟ್ ನಂಬರ್ 1, ಯಾವಾಗ ರೆಡ್ ಕಲರ್ ಬರುತ್ತಲ್ವಾ, ಫಸ್ಟ್ ಒಂದು ಕ್ಯಾಂಡಲ್ ಬಂದಿದೆಯಲ್ಲ, ಅದ್ರ ಕೆಳಗಡೆಗೆ ನೀವು ಎಕ್ಸಿಟ್ ಮಾಡ್ಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ಫಸ್ಟ್ ರೆಡ್ ಬಂದಿದೆ, ಅದ್ರ ಕೆಳಗಡೆ ಲೈನ್ ಆಗ್ತಾ ಇದೀನಿ. ದಿಸ್ ಯುವರ್ ಎಕ್ಸಿಟ್ ಪಾಯಿಂಟ್. ಓಕೆ, ಯಾವುದು 2281 ನಿಮ್ಮ ಎಕ್ಸಿಟ್ ಪಾಯಿಂಟ್. ನೀವು ತಗೊಂಡಿರೋದು ಎಷ್ಟಕ್ಕೆ, 2176ಗೆ. ಸೊ 2180ಗೆ 2270 ನಿಮ್ಮ ಎಕ್ಸಿಟ್ ಪಾಯಿಂಟ್. ಬಟ್ ಮಾರ್ಕೆಟ್ ಇದ್ರ ಕೆಳಗಡೆ ಬರ್ಲಿಲ್ಲ. ಸರ್ ಇಲ್ಲಿ ಏನಾದ್ರು ಎಕ್ಸಿಟ್ ಮಾಡ್ಲಾ? ಚಾಯ್ಸ್ ನಂಬರ್ 2, ಎಕ್ಸಿಟ್ ಮಾಡ್ಬೇಕಾದ್ರೆ 2 ಪಾಯಿಂಟ್ ಇದೆ. ಮಾರ್ಕೆಟ್ ಇದು ರೆಡ್ ಆಗಿ ಕನ್ವರ್ಟ್ ಆಗಿದ ತಕ್ಷಣ ನೀವು ಎಕ್ಸಿಟ್ ಮಾಡ್ಕೊಳ್ಬಹುದು. ರೆಡ್ ಕನ್ವರ್ಟ್ ಆಗಿದ ತಕ್ಷಣ ಎಕ್ಸಿಟ್ ಮಾಡ್ಕೊಳ್ಬಹುದು. ಆಯ್ತಾ? ಫಸ್ಟ್ ಪಾಯಿಂಟ್. ಸರ್ ನಾನು ಎಕ್ಸಿಟ್ ಮಾಡಿದ ತಕ್ಷಣ ಮೇಲೆ ಹೋಗ್ಬಿಟ್ರೆ ಏನ್ ಮಾಡ್ಬೇಕು? ಆ ಆಬ್ಜೆಕ್ಟ್ ಇರೋರು ಯಾವಾಗ ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂದು ಈ ಆರೆಂಜ್ ಕಲರ್ ನ ಕ್ರಾಸ್ ಮಾಡುತ್ತಲ್ಲ, ಅವಾಗ ಎಕ್ಸಿಟ್ ಮಾಡ್ಕೊಳ್ಬಹುದು. 2 ಪಾಯಿಂಟ್ ನಿಮ್ ಚಾಯ್ಸ್. ಪ್ರಾಫಿಟ್ ಬಂದಾಗ ನೀವು ಎಲ್ಲಾದ್ರೂ ಎಕ್ಸಿಟ್ ಮಾಡ್ಕೊಳ್ಳಿ. ಇನ್ ಬಿಟ್ವೀನ್ ಅಲ್ಲಿ ಇಲ್ಲಿ ಎಕ್ಸಿಟ್ ಮಾಡ್ತೀರಾ, ಮಾಡ್ಕೊಳ್ಳಿ, ನಿಮ್ ಚಾಯ್ಸ್. ಆದ್ರೆ ಎಂಟ್ರಿ ಮಾತ್ರ ರೂಲ್ಸ್ ಪ್ರಕಾರನೇ ಇರ್ಬೇಕು. ಸೊ ದಿಸ್ ಆಫ್ ಪಾರ್ಟ್ ನಿಮ್ಗೆ ಆಟೋಮೆಟಿಕ್ ಆಗಿ ಅದೇ ಬೈ ಅಂತ ತೋರಿಸುತ್ತೆ, ವೆರಿ ಸಿಂಪಲ್ ವೇ. ಸೊ ಅದೇ ತರ ನಿಮ್ಗೆ ಸೆಲ್ ಅಂತ ತೋರಿಸುತ್ತೆ, ವೆರಿ ಸಿಂಪಲ್ ವೇ. ಸೊ ರೈಟ್, ನೋಡಿ ಈಗ ಗೊತ್ತಾಗ್ತದೆ ಅಲ್ವಾ? ಇನ್ ಕೇಸ್ ಮಾರ್ಕೆಟ್ ನೋಡಿ ಇಲ್ಲಿಂದ ಬೈ ಇಂದ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಬಂತು ನೋಡಿ, 2269 ನಿಮ್ಗೆ ಎಕ್ಸಿಟ್ ಪಾಯಿಂಟ್ ಅಟ್ 2269. ಎಷ್ಟು ಪಾಯಿಂಟ್ ಬಂತು ನಿಮ್ಗೆ ಪ್ರಾಫಿಟ್ ನೋಡಿ, 80 ಇಂದ 70 ಅಂತ ಹೇಳಿದ್ರೆ ಆಲ್ಮೋಸ್ಟ್ 80 to 90 ಪಾಯಿಂಟ್ಸ್ ಪ್ರಾಫಿಟ್ ಬಂತು. ಓಕೆನಾ? ದಿಸ್ ಆಫ್ ಪಾರ್ಟ್ ನಿಮ್ಗೆ ನಿಮ್ಮ ಎಂಟ್ರಿ ಇದು, ನಿಮ್ಮ ಸ್ಟಾಪ್ ಲಾಸ್ ಇದು, ರಿಸ್ಕ್ ಇಷ್ಟು ತಗೊಂಡಿದ್ದೀರಾ, ದಿಸ್ ಯುವರ್ ಪ್ರಾಫಿಟ್. ಇದನ್ನ ನೀವು ಯಾವ್ದಕ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಈಕ್ವಿಟಿ ಮಾಡಿ, ಆಪ್ಷನ್ ಮಾಡಿ, ಫ್ಯೂಚರ್ಸ್ ಮಾಡಿ, ನಿಮ್ ಚಾಯ್ಸ್. ಸಪೋಸ್ ನಾನು ರೆಡ್ ಬಂದಿದ ತಕ್ಷಣ ಚೇಂಜ್ ಮಾಡ್ತೀನಿ ಅಂದಿದ್ರೆ 2331ಗೆ ಎಕ್ಸಿಟ್, ಫಸ್ಟ್ ಎಂಟ್ರಿ, ಅದು ಫಸ್ಟ್ ಎಕ್ಸಿಟ್ ನಿಮ್ಗೆ. ಇನ್ ಕೇಸ್ ನಾನು ಏನಾದ್ರು ಎಕ್ಸಿಟ್ ನಾನು 2 ಕಡೆ ಮಾಡ್ಬೋದಾಗಿತ್ತು. ನಿಮ್ಗೆ ಇನ್ನ ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇಲ್ಲ ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು 2269 ಮಾಡಿ, ಇಲ್ಲ 2333 ಎಷ್ಟು ಪಾಯಿಂಟ್ ಬಂತು ನೋಡಿ ಇಲ್ಲಿಗೆ, ಆಲ್ಮೋಸ್ಟ್ 150 ಪಾಯಿಂಟ್ ಪ್ರಾಫಿಟ್. ಓಕೆನಾ? ನೀವು ಯಾವ್ದಾದ್ರು ಚೂಸ್ ಮಾಡ್ಕೊಳ್ಬಹುದು. ಇದು ನಿಮ್ಗೆ ಪಾರ್ಟ್. ಓಕೆ ಸರ್, ಇಲ್ಲಿ ರೆಡ್ ಬಂದಿದ ತಕ್ಷಣ ಶಾರ್ಟ್ ಮಾಡಂಗಿಲ್ಲ, ನೀವು ಶಾರ್ಟ್ ಮಾಡಕ್ಕೆ ಎಲ್ಲೂ ಅವಕಾಶ ಬಂದಿಲ್ಲ. ಸೊ ದಿಸ್ ಆಫ್ ಪಾರ್ಟ್ ನೋಡ್ಕೊಳ್ಳಿ, ಸಿಂಪಲ್. ಮಾರ್ಕೆಟ್ ಇನ್ನ ಏನಾಗ್ತದೆ, ಅಪ್ ಅಲ್ಲೇ ಇದೆ, ಇನ್ನು ಅಪ್ ಟ್ರೆಂಡ್ ಅಲ್ಲೇ ಇದೆ. ಯಾವಾಗ ಶಾರ್ಟ್ ಬರುತ್ತೆ ಸರ್ ನನ್ಗೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಯಾವ ನಿಮ್ಮ ಟೈಮ್ ಫ್ರೇಮ್ ಬಂದು 15 ಮಿನಿಟ್ಸ್.
15 ಮಿನಿಟ್ಸ್ ಟೈಮ್ ಫ್ರೇಮ್ ಯಾವಾಗ್ಲೂ. ಸೊ ನೀವು ಶಾರ್ಟ್ ತಗೊಳ್ಬೇಕು ಅಂತಿದ್ರೆ ಏನ್ ಮಾಡ್ಬೇಕು, ಯಾವಾಗ ರೆಡ್ ಟಾಪ್ ಇಂದ ಬ್ರೇಕ್ ಆಗುತ್ತಲ್ಲ ಅವಾಗ ಆರೆಂಜ್ ಕಲರ್ ನ ಬ್ರೇಕ್ ಮಾಡಿದ್ಮೇಲೆ ಒಂದ್ ಕ್ಯಾಂಡಲ್ ಬರುತ್ತೆ. ಈ ಕ್ಯಾಂಡಲ್ ಕೆಳಗಡೆ ನೀವು ಎಂಟ್ರಿ ತಗೊಳ್ಬೇಕು ಯಾವಾಗ ಶಾರ್ಟ್ ಮಾಡೋದು. ಶಾರ್ಟ್ ಕಾಂಟ್ರಾಕ್ಟ್, ಲಾಂಗ್ ಕಾಂಟ್ರಾಕ್ಟ್ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇರೋರು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಸೊ ಕನ್ಫ್ಯೂಷನ್ ಅಲ್ಲಿ ಏನು ಮಾಡಬೇಡಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೋಡಿ ನಾನು ನಿಮ್ಗೆ ಏನ್ ತೋರಿಸ್ಕೊಡ್ತಾ ಇದೀನಿ, ಇಟ್ಸ್ ಎ ಜಸ್ಟ್ ಎಜುಕೇಶನ್ ಪರ್ಪಸ್. ಅರ್ಥ ಆಗ್ತಾ ಇದೆಯಾ? ಸ್ಟಾಕ್ ಮಾರ್ಕೆಟ್ ಇಸ್ ಅ ರಿಸ್ಕ್ ಇನ್ವಾಲ್ವ್. ಓಕೆ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಟ್ರೇಡ್ ಮಾಡಕ್ ಹೋಗ್ಬೇಡಿ ಬಿಗನರ್ಸ್. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಯಾರಿದ್ದಾರೆ ಅಥವಾ ನಿಮ್ಗೆ ಒಂದು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾರು ವೆಲ್ ವಿಷರ್ ಇದ್ದಾರೆ ಅವ್ರನ್ನ ಕೇಳ್ಕೊಂಡು ನೀವು ಟ್ರೇಡ್ ಮಾಡಿ. ನಾನ್ ನಿಮ್ಗೆ ಹೇಳ್ಕೊಡ್ತಾ ಇರೋದು ಇಂಡಿಕೇಟರ್ಸ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಒಂದು ಸಿಗ್ನಲ್ಸ್ ನ ನೀವು ಹೇಗೆ ಯೂಸ್ ಮಾಡ್ಬೇಕು, ನಮ್ಮಲ್ಲಿರೋ ಆಟೋ ಬೈಸಲ್ ಸಿಗ್ನಲ್ ನ ನೀವು ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಮಾತ್ರನೇ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋದು. ಸೊ ದಿಸ್ ಅ ಪ್ಯಾರಾಮೀಟರ್ ನಿಮ್ಗೆ. ಸೊ ನಮ್ಮಲ್ಲಿ ಆಲ್ರೆಡಿ ಸ್ಟೂಡೆಂಟ್ ಇದ್ದಾರೆ, ಅವ್ರಿಗೆ ನಾನು ಹೇಳ್ಕೊಟ್ಟಿದ್ದೀನಿ, ಟ್ರೈನ್ ಅಪ್ ಮಾಡಿದೀನಿ, ಗೈಡ್ ಅಪ್ ಮಾಡಿದೀನಿ. ಅವರು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಜೊತೆ ತುಂಬಾ ದಿವಸದಿಂದ ಇದ್ದಾರೆ. ಅವರು ಪ್ರಾಕ್ಟೀಸ್ ಮಾಡಿ ಅವ್ರಿಗೂ ಓಕೆ ರಿಸ್ಕ್ ರಿವಾರ್ಡ್ ಅಂದ್ರೆ ಮಾತ್ರ ಟ್ರೇಡ್ ಮಾಡ್ತಾರೆ. ಅದರ್ವೈಸ್ ಆ ರಿಸ್ಕ್ ರಿವಾರ್ಡ್ ಓಕೆ ಇಲ್ಲ ಅಂದ್ರೆ ಅವರು ಟ್ರೇಡ್ ಮಾಡಲ್ಲ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಕಾಂಟ್ರಾಕ್ಟ್ ನ ತಿಳ್ಕೊಂಡಿರ್ಬೇಕು. ಲಾಂಗ್ ಕಾಂಟ್ರಾಕ್ಟ್, ಶಾರ್ಟ್ ಕಾಂಟ್ರಾಕ್ಟ್ ಅಂತೀವಿ. ನಿಮ್ಗೆ ಆ ಕಾಂಟ್ರಾಕ್ಟ್ ಬಗ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ವಾಟ್ ಇಸ್ ಅ ಲಾಂಗ್ ಶಾರ್ಟ್ ಅಂತ ಹೇಳಿದ್ರೆ ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಈಕ್ವಿಟಿ ಅಂದ್ರೆ ಏನು, ಆಪ್ಷನ್ ಅಂದ್ರೆ ಏನು, ಫ್ಯೂಚರ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಅಂದ್ರೆ ಏನು ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಹಿಂದೆಗಡೆ ವಿಡಿಯೋದಲ್ಲಿ ಇದೆ, ಅದ್ರದ್ದು ಕೆಳಗಡೆ ಲಿಂಕ್ ಇರುತ್ತೆ. ಸೊ ವಾಟ್ ಇಸ್ ದ ಬೇಸಿಕ್ ಆಫ್ ಮಾರ್ಕೆಟ್ ಅಂತ ಇರುತ್ತೆ, ಅದನ್ನ ನೀವು ಒಂದ್ಸರಿ ನೋಡಿ ಕ್ಲಾರಿಟಿ ಸಿಗುತ್ತೆ. ಸ್ಟಾಕ್ ಮಾರ್ಕೆಟ್ ಇಸ್ ಅ ರಿಸ್ಕ್ ಇನ್ವಾಲ್ವ್. ನಾನು ಏನ್ ನಿಮ್ಗೆ ತೋರಿಸ್ತಾ ಇದೀನಿ, ಪದೇ ಪದೇ ಹೇಳ್ತಾ ಇದೀನಿ, ಇಟ್ಸ್ ಎಜುಕೇಶನಲ್ ಬೇಸ್ ಆಗಿರೋದ್ರಿಂದ ಸೊ ಎಜುಕೇಶನ್ ತರಾನೇ ನೋಡಿ. ಸೊ ನಾನ್ ನಿಮ್ಗೆ ಇಲ್ಲಿ ಯಾವುದೇ ಒಂದು ಅಶ್ಯೂರ್ಡ್ ಅಥವಾ ಗ್ಯಾರಂಟಿ ಅಲ್ಲ, ನಿಮ್ಗೆ ಏನ್ ಬೇಕು ಸೊ ಅದನ್ನ ಟೂಲ್ ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದೇ ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋದು, ರೈಟ್? ಸೊ ಅದಕ್ಕೋಸ್ಕರ ಸೊ ನಿಮ್ಮ ಒಂದು ಹ್ಯೂಜ್ ಲಾಸ್ ಅಥವಾ ನಿಮ್ಮ ಒಂದು ಹ್ಯೂಜ್ ಪ್ರಾಫಿಟ್ ಮಾಡ್ಬೋದು, ಹ್ಯೂಜ್ ಲಾಸ್ ಮಾಡ್ಕೊಳ್ಬಹುದು. ಅದಕ್ಕೆ ನಮ್ಮ ಯೂನಿಕ್ ವೆಲ್ತ್ ಆಗ್ಲಿ, ನಮ್ಮ ಮೋತಿಲಾಲ್ ಆಗ್ಲಿ ಯಾರು ರೆಸ್ಪಾನ್ಸ್ ಇರೋದಿಲ್ಲ. ಬಿಕಾಸ್ ಫೈನಾನ್ಷಿಯಲಿ ನಿಮ್ದಿರೋದ್ರಿಂದ ಟೂಲ್ ನ ಯೂಸ್ ಮಾಡೋದು ಮಾತ್ರ. ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಗಿಂತ ನಮ್ಮ ಹತ್ರ ಅಡ್ವಾನ್ಸ್ ಟೂಲ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇನೆ, ರೈಟ್? ಸೊ ಅರ್ಥ ಆಯ್ತಲ್ಲ ಪಾಯಿಂಟ್? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೋ ಟ್ರೇಡ್, ತಿಳ್ಕೊಂಡ್ ಮಾಡಿ. ಅರ್ಥ ಆಗ್ತಾ ಇದೆ? ಪ್ರಾಕ್ಟೀಸ್ ಮಾಡ್ಕೊಂಡ್ ಮಾಡಿ, ಪೇಪರ್ ಟ್ರೇಡ್ ಔಟ್ ಮಾಡಿ. ಸೊ ಯಾರು ಡೈರೆಕ್ಟ್ ಆಗಿ ಬಂದಿದ ತಕ್ಷಣ ಇದು ನೋಡಿ ಲಕ್ಷಾಂತರ ರೂಪಾಯಿ ಹಾಕ್ಬಿಡ್ಬೇಡಿ. ಸೊ ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ಸೊ ನೋಡಿ ದಿಸ್ ಅ ಪಾರ್ಟ್ ನೋಡ್ಕೊಳ್ಳಿ. ಸೊ ಯಾವಾಗ ಇದು ಬ್ರೇಕ್ ಆಗುತ್ತೆ ಅವಾಗ ಒಂದು ಕ್ಯಾಂಡಲ್ ರೆಫರೆನ್ಸ್ ಇಟ್ಕೊಂಡು ಶಾರ್ಟ್ ಅಂತ ಮಾಡಿ. ನೋಡಿ ಇಲ್ಲಿ ಯಾವ ಕ್ಯಾಂಡಲ್ ರೆಫರೆನ್ಸ್ ಇಟ್ಕೊಳ್ಳಿ. ನೋಡಿ ಇಲ್ಲಿ ಎಸ್ ಅಂತ ಕಾಣಿಸ್ತಾ ಇದೆಯಾ ಮೇಲ್ಗಡೆ, ಆ ಎಸ್ ಅಂತ ಯಾವ ಕ್ಯಾಂಡಲ್ ಬರುತ್ತೋ ಅದ್ರ ಕೆಳಗಡೆಯಿಂದ ಶಾರ್ಟ್ ಮಾಡ್ಬೇಕು ಅಂತ. ಎಲ್ಲಿವರೆಗೂ ಇಟ್ಕೊಳ್ಬೇಕು ನೋಡಿ, ಇಲ್ಲಿ ಶಾರ್ಟ್ ಮಾಡಿದ್ರೆ ಯಾವಾಗ ಗ್ರೀನ್ ಪಾಸ್ ಆಗುತ್ತಲ್ಲ ಅಲ್ಲಿವರೆಗೂ ನೀವು ಇಟ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಗ್ರೀನ್ ಪಾಸ್ ಆಗಿದೆ, ಸೊ ಇದ್ರ ಮೇಲೆ ಎಕ್ಸಿಟ್ ಮಾಡಿ ಅಂತ ಕೊಟ್ಟಿದೆ, ಆದ್ರೆ ಅದ್ರ ಮೇಲೆ ಮಾರ್ಕೆಟ್ ಇನ್ನ ಹೋಗಿಲ್ಲ. ಇಲ್ಲಿ ಹೋಗಿದೆ ನೋಡಿ 1854. ದಿಸ್ ಎಕ್ಸಿಟ್ ಪಾಯಿಂಟ್. ನಿಮ್ಗೆ ಇದು ಎಕ್ಸಿಟ್ ಪಾಯಿಂಟ್, ಓಕೆನಾ? ನಿಮ್ಮ ಎಂಟ್ರಿ ಪಾಯಿಂಟ್ ಎಷ್ಟಿತ್ತು ನೋಡಿ, ಇಲ್ಲಿ 1946 ಶಾರ್ಟ್ ಅಂತ ತೋರಿಸ್ತಾ ಇದೀನಿ. ಶಾರ್ಟ್ಗೆ ನಿಮ್ಗೆ ಕಾಂಟ್ರಾಕ್ಟ್, ಶಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಡೌನ್ ಬರುತ್ತೆ ಅಂತ. ಓಕೆ, ಯಾವ್ದು? ಐಷರ್ ಮೋಟಾರ್. ನಿಮ್ಗೆ ಡೌಟ್ಸ್ ಇದ್ರೆ ನಾನು ತಗೊಳ್ತೀನಿ. ಎಂಟ್ರಿ ನೋಡಿ, ಎಂಟ್ರಿ 19335 ಇತ್ತು. ಓಕೆ, ಸ್ಟಾಪ್ ಲಾಸ್ ನೋಡಿ 19496, 19450 ಇಟ್ಕೊಳ್ಳೋಣ. ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ರಿಸ್ಕ್ ಇದೆ ನೋಡಿ, 115 ಪಾಯಿಂಟ್ ರಿಸ್ಕ್ ಇತ್ತು. ರಿಸ್ಕ್ ಪಾಯಿಂಟ್ ಎಷ್ಟು? 115 ಪಾಯಿಂಟ್. ಓಕೆನಾ? ಈಗ ಪ್ರಾಫಿಟ್ ಎಲ್ಲಿ ಬುಕ್ ಆಗಿದೆ ನೋಡ್ಕೊಳ್ಳಿ. ಇಲ್ಲಿ ಇಲ್ಲೂ ಹೋಗಿದೆ, ನಮ್ಗೆ ಅಲ್ಲ ಇಂಪಾರ್ಟೆಂಟ್. ಗ್ರೀನ್ ಇಲ್ಲಿ ಎಲ್ಲೂ ಬ್ರೇಕ್ ಆಗಿಲ್ವಲ್ಲ, ಈ ಗ್ರೀನು ಬ್ರೇಕ್ ಆದ್ರೆ ಮಾತ್ರ ಎಕ್ಸಿಟ್ ಅಂತ. ಎಲ್ಲೂ ಬ್ರೇಕ್ ಆಗಿಲ್ಲ. ಗ್ರೀನ್ ನೋಡಿ ಇಲ್ಲೂ ಬ್ರೇಕ್ ಆಗಿದೆ, ಅದೇ ಇದ್ರ ಮೇಲೆ ಹೋಗಿಲ್ಲ. ಇಲ್ಲಿ ಬ್ರೇಕ್ ಆಯ್ತಾ, ಬಿ ಅಂತ ಬಂತ, ಬ್ರೇಕ್ ಆಗಿದ ತಕ್ಷಣ ಇದು ನನ್ನ ಎಕ್ಸಿಟ್ ಪಾಯಿಂಟ್. ಎಷ್ಟಿದೆ? 18658. ಎಕ್ಸಿಟ್ ಪಾಯಿಂಟ್ ಎಷ್ಟು? 18658. ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಆಯ್ತು ನೋಡಿ, ಇಲ್ಲಿಂದ ಇಲ್ಲಿಗೆ 670 ಪಾಯಿಂಟ್ಸ್ ಅರೌಂಡ್. ಕರೆಕ್ಟಾ? ಇಲ್ಲೇ ಹಾಕ್ಬಿಡ್ತೀನಿ ನೋಡಿ, ಅಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು ಅಂತ. ನೋಡಿ 709 ಪಾಯಿಂಟ್ಸ್. ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ಎಷ್ಟಿದೆ? 710 ಪಾಯಿಂಟ್ಸ್. ಅಷ್ಟು ಪಾಯಿಂಟ್ ನಿಮ್ಗೆ ಪ್ರಾಫಿಟ್. ಇಸ್ ಯುವರ್ ಪ್ರಾಫಿಟ್ ಡೌನ್ ಸೈಡ್. ಗೊತ್ತಾಗ್ತಾ ಇದೆಯಾ? ನಿಮ್ಮ ರಿಸ್ಕ್ ಎಷ್ಟು?
115. ಸೊ ನಿಮ್ಮ ಪ್ರಾಫಿಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಅದು ಮೇನ್ ಆಸ್ ಎ ಟ್ರೇಡಿಂಗ್ ನೀವು ಬಂದಾಗ ಸೊ ಅದು ನಿಮ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ 710 ಪಾಯಿಂಟ್ ಡಿವೈಡೆಡ್ ಬೈ 115 ಅಂದ್ರೆ 6 ಟೈಮ್ಸ್ ನಿಮಗೆ ಪ್ರಾಫಿಟ್ ಆಯ್ತು. ಇಲ್ಲೂ ಅಷ್ಟೇನೆ, ನೀವು ತಗೊಂಡ್ರ ರಿಸ್ಕ್ 27, ಅಟ್ಲೀಸ್ಟ್ ನಾನು 90 ಪಾಯಿಂಟ್ ನಾನು ತಗೊಂಡ್ರು ಡಿವೈಡ್ ಬೈ 70 ಅಂದ್ರೆ 3 ಟೈಮ್ಸ್ ಆಯ್ತು ನಿಮ್ಮ ಪ್ರಾಫಿಟ್. ನೀವೇನ್ ರಿಸ್ಕ್ ತಗೊಳ್ತಾ ಇದ್ದೀರಾ ಅದಕ್ಕೆ 3 ಟೈಮ್ಸ್ ನಿಮ್ಗೆ ಈ ಒಂದು ಇಂಡಿಕೇಟರ್ ಅಲ್ಲಿ ಬರುತ್ತೆ. ಸೊ ಈ ಒಂದು ಇಂಡಿಕೇಟರ್ ನ ನಾವು ಪ್ರತಿಯೊಬ್ಬರಿಗೂ ಇರೋದಿಲ್ಲ. ಯಾರು ಒಂದು ನಮ್ಮ ಅಂಡರ್ ಅಲ್ಲಿ, ನನ್ನ ಸಬ್ ಬ್ರೋಕಿಂಗ್ ಅಂಡರ್ ಅಲ್ಲಿ ಯಾರೆಲ್ಲ ಮಾಡ್ಕೊಂಡಿದ್ರೆ ಅವ್ರಿಗೆ ನಾನು ಹೆಲ್ಪ್ ಮಾಡಕ್ಕಾಗತ್ತೆ. ಇಂಡಿಕೇಟರ್ ನಾನು ಕೊಡ್ತೀನಿ, ಸೊ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಇನ್ನೂ ಅಡ್ವಾನ್ಸ್ ಆಗಿ ನೀವು ಹೇಗೆ ಯೂಸ್ ಮಾಡ್ಬೇಕು, ನಿಫ್ಟಿಗೆ ಹಾಕ್ಬಿಟ್ಟು ಕಾಲು ಪುಟ್ ಹೇಗ್ ಮಾಡ್ಬೇಕು, ಆಪ್ಷನ್ ಟ್ರೇಡ್ ಹೇಗ್ ಮಾಡ್ಬೇಕು, ಇದು ನಿಮ್ಗೆ ಬರೀ ಇಂಟ್ರೋಡೆಗೆ ಅಲ್ಲ, ಪೊಸಿಷನ್ ಟ್ರೇಡ್ಗೂ ಬೇರೆ ಬೇರೆ ನಾನು ಮಾಡಿದೀನಿ. ಆಟೋ ಬೈ ಸೆಲ್ ಸಿಗ್ನಲ್ ಆ ಒಂದು ಪೊಸಿಷನ್ ಟ್ರೇಡ್ಗೂ ನಾನು ನಿಮ್ಗೆ ಹೇಳ್ಕೊಡಕ್ಕಾಗುತ್ತೆ. ದಿಸ್ ಆರ್ ಬೇಸಿಕ್ಸ್ ಲೆವೆಲ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ. ಸೊ ನಾನು ನೋಡಿ ಎಂಟ್ರಿ ಬಂತ. ಈಗ ನನ್ಗೆ ಏನ್ ಮಾಡುವುದೇ, ಇದೇ ಐಶರ್ ಮೋಟರ್ ಅಲ್ಲಿ ಮತ್ತೆ ಎಂಟ್ರಿ ಸಿಗ್ತಾ ಇದೆ ನನ್ಗೆ. ನೋಡಿ ಇದೆಲ್ಲ ಕ್ಯಾನ್ಸಲ್ ಮಾಡ್ತೀನಿ, ರಿಮೂವ್ ಆಲ್. ಈಗ ನಾನು ಏನ್ ಹೇಳಿದ್ದೆ ನಿಮ್ಗೆ, ಗ್ರೀನ್ ಪಾಸ್ ಆಗಿರ್ಬೇಕು, ಒಂದ್ ಕ್ಯಾಂಡಲ್ ಆಗಿದ ತಕ್ಷಣ ನಾನು ಎಂಟ್ರಿ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇದು ನನ್ನ ಎಂಟ್ರಿ ಬಂತು, ಬರ್ಕೋಬಹುದು ಇನ್ನೊಂದ್ಸಲಿ ಬೇಕಂದ್ರೆ. 18,890 ನನ್ನ ಎಂಟ್ರಿ, 18,890 ರೌಂಡ್ ಫಿಗರ್ 18,900 ಇಟ್ಕೊಳ್ಳಿ. ದಟ್ ಇಸ್ ಮೈ ಎಂಟ್ರಿ. ಅಲ್ಲಿ ನನ್ನ ಎಂಟ್ರಿ ಬಂದ್ಮೇಲೆ ಸಿಗ್ನಲ್ ಪ್ರಕಾರ ಒಂದು ನೋಡಿ, ಇಲ್ಲಿ ಈ ಆರೆಂಜ್ ಕಲರ್ ನ ನೀವು ಇಟ್ಕೊಳ್ಬಹುದು, ಇಲ್ಲ ಈ ಕ್ಯಾಂಡಲ್ ಲೋನೇ ನೀವು ಇಟ್ಕೊಳ್ಬಹುದು. ಸೊ ನಾನು ಇಲ್ಲಿ ಇಟ್ಕೊಳ್ತೀನಿ ಅಂದ್ರು 600, 300 ರುಪೀಸ್ ನನಗೆ ಡಿಫ್ರೆನ್ಸ್ ಇದೆ, 300 ರುಪೀಸ್. ಈಗ ನೀವೇ ನೋಡ್ಕೊಂಡ್ ಬನ್ನಿ ಎಲ್ಲಿ ಎಕ್ಸಿಟ್ ಆಗುತ್ತೆ ಅಂತ. ಇಲ್ಲೆಲ್ಲೂ ಆದ್ರೂ ಬಂದಿದ್ಯಾ? ಎಲ್ಲೂ ಇಲ್ಲ. ಎಲ್ಲಿ ಎಕ್ಸಿಟ್ ಆಗುತ್ತೆ ಅಂತ ನೋಡ್ಕೊಂಡ್ ಬನ್ನಿ ನೀವೇ. ಎಕ್ಸಿಟ್ ರೂಲ್ಸ್ ಏನ್ ಹೇಳಿದೀನಿ, ಒಂದು ರೆಡ್ ಕಲರ್ ಚೇಂಜ್ ಆಗಿದ ತಕ್ಷಣ ಎಕ್ಸಿಟ್ ಮಾಡ್ಕೊಳ್ಳಿ. ರೆಡ್ ಕಲರ್ ಚೇಂಜ್ ಆದ್ರೆ ಇಮಿಡಿಯೇಟ್ ಆಗಿ ಎಕ್ಸಿಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದು ರೆಡ್ ಕಲರ್ ಹಿಂಗ್ ಬರುತ್ತಲ್ಲ, ಅದ್ ಬಂದ್ಮೇಲೆ ನೆಕ್ಸ್ಟ್ ಯಾವ ಕ್ಯಾಂಡಲ್ ಬರುತ್ತೋ ಅಲ್ಲಿ ಎಕ್ಸಿಟ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಪ್ಯಾನಿಕ್ ಆಗಿ ನೀವು ಏನಾದ್ರು ಎಕ್ಸಿಟ್ ಮಾಡಿದ್ರು ಇಲ್ಲಿಂದ ಇಲ್ಲಿ ಒಂದು ಡಿಫರೆನ್ಸ್ ಲೈನ್ ಆಗ್ತಾ ಇದೀನಿ. ಇದು ನಿಮ್ಮ ಎಂಟ್ರಿ ಅಂತ ಹೇಳಿದ್ರೆ ಇಲ್ಲಿಂದ ನೀವು ಸಪೋಸ್ ನಿಮ್ಗೆ ಇಲ್ಲಿ ಗೊತ್ತಾಯ್ತು ಇಲ್ಲೇ ಎಕ್ಸಿಟ್ ಮಾಡ್ತೀರಾ ಅಂತ ಹೇಳಿದ್ರು ಎಷ್ಟು ಪಾಯಿಂಟ್ ಇದೆ ನೋಡಿ, 1427. ನಿಮ್ಮ ರಿಸ್ಕ್ ಪಾಯಿಂಟ್ ನೋಡಿ ಎಷ್ಟಿದೆ ಅಂತ. ರಿಸ್ಕ್ ತಗೊಂಡಿರೋದು ನೀವು ಎಷ್ಟು ಅಂತ ನೋಡಿ. ರಿಸ್ಕ್ 270 ಪಾಯಿಂಟ್ ರಿಸ್ಕ್ ತಗೊಂಡಿದ್ದೀರಾ, 1400 ರುಪೀಸ್ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಗುಡ್ ಆರ್ ಬ್ಯಾಡ್? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಒಂದ್ಸರಿ ರೈಸ್ ಏನ್ ಮಾಡ್ಬೋದಾ? ಟೆಕ್ನಿಕ್ ನಿಮ್ಗೆ ಏನ್ ಹೇಳ್ಕೊಡುತ್ತೆ, 100% ಪ್ರಾಫಿಟ್ ಅಂತಲ್ಲ, ನೀವು ಲಾಸ್ ಆದಾಗ ವೆರಿ ಲೋ, ಪ್ರಾಫಿಟ್ ಬಂದಾಗ 1:5 ಆದ್ರೂ ನಿಮ್ಗೆ ಕೊಡ್ತಾ ಇದೆ. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ. ಎಸ್ಪೆಷಲಿ ನೋಡಿ, ಈ ವಿಡಿಯೋ ಯಾರ್ಯಾರು ರೀಚ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಹಾಕಿದಾಗ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ನನ್ಗಂತೂ ಗೊತ್ತಿಲ್ಲ. ನಾನ್ ನಿನ್ನೆ ಸರ್ಚ್ ಮಾಡಿದೆ, ಮೋತಿಲಾಲ್ ಅನ್ನೋ ಸಾಫ್ಟ್ವೇರ್ ನ ಯಾರು ನೋಡಿದೀನಿ, ಮ್ಯಾಕ್ಸಿಮಮ್ ಕನ್ನಡದಲ್ಲಿ ಯಾರು ಇಲ್ಲ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ ರಿಲೇಟೆಡ್ ಯಾರಾದ್ರೂ ಓಪನ್ ಮಾಡಿದ್ರೆ ಮೋತಿಲಾಲ್ ಅಲ್ಲಿ ದಯವಿಟ್ಟು ಶೇರ್ ಮಾಡಿ. ಎಲ್ಲ ಹಿಂದಿ ಇಂಗ್ಲಿಷ್ ಅಲ್ಲೇ ಇರೋದು. ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನಿಮ್ಗೆ ಹಿಂದಿ ಇಂಗ್ಲಿಷ್ ಅಲ್ಲೇ ಜಾಸ್ತಿ ಹೇಳ್ಕೊಡ್ತಾ ಇದಾರೆ. ಕನ್ನಡ ನಮ್ಮ ಒಂದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಕಡಿಮೆ ಇದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ನಮ್ಮ ಒಂದು ಚಾನಲ್ ನ ಪ್ರಮೋಟ್ ಮಾಡಿ, ಅಟ್ಲೀಸ್ಟ್ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ ಫೈನಾನ್ಷಿಯಲಿ ಹಣ ಇದೆ ಅಂತ ಗೊತ್ತು. ಸೊ ಬೇರೆಯವರೇ ತಗೊಳ್ತಾ ಇರೋದ್ರಿಂದ ನಮ್ಮವ್ರಿಗೂ ಅವೇರ್ನೆಸ್ ಕೊಡೋಣ, ಅವರು ದುಡ್ಡು ಮಾಡ್ಲಿ. ಸೊ ಹಣ ಜಾಸ್ತಿ ಬರೋ ಕಡೆನ ಅವರು ಒಂದು ಎಫರ್ಟ್ ಹಾಕ್ಲಿ, ಅವರು ಒಂದು ಹಣ ಮಾಡ್ಲಿ ಅನ್ನೋದು ಉದ್ದೇಶ ಅಷ್ಟೇನೆ, ರೈಟ್? ಸೊ ನೋಡಿ, ಇದೊಂದು ಪಾರ್ಟ್ ನೋಡಿ, ನಿಮ್ಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ಹೇಗ್ ವರ್ಕ್ ಆಗ್ತಾ ಇದೆ ಅಂತ. ಸರ್ ಇಲ್ಲೆಲ್ಲ ಬೈ ಸಿಗ್ನಲ್ ಇದೆಯಲ್ಲ, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿ, ಅದೆಲ್ಲ ನೋಡ್ಬೇಡಿ. ಜಸ್ಟ್ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ನಿಮ್ಮದು ಈಸಿ ಆಗಿ ಅಂತ ಕೊಟ್ಟಿದ್ದೀನಿ ಅಷ್ಟೇನೆ. ಎಕ್ಸಿಟ್ ರೂಲ್ ಏನ್ ಹೇಳುತ್ತೆ, ರೆಡ್ ಬಂದಾಗ ಫಸ್ಟ್ ಎಕ್ಸಿಟ್ ನೀವು ಮಾಡಿದ್ರು ಗುಡ್. ಈಗ ನೋಡಿ ಮತ್ತೆ ಗ್ರೀನ್ ಸ್ಟಾರ್ಟ್ ಆಯ್ತಾ, ಮತ್ತೆ ಇಲ್ಲಿ ಯಾರೋ ಬೈ ಮಾಡಿದ್ರೆ ಏನಾಗ್ತಾ ಇದೆ, ಎಲ್ಲಿವರೆಗೂ ಹೋಗಿದೆ ಅಂತ ನೋಡೋಣ. ನೋಡಿ ಇಲ್ಲಿಂದ ಮತ್ತೆ ಬೈಕ್ ಹೊರತು ಇಲ್ಲಿ ಎಂಟ್ರಿ ಎಲ್ಲೂ ಬರ್ಲಿಲ್ಲ. ನೋಡಿ ಇಲ್ಲಿ ಕ್ರಾಸ್ ಆಯ್ತು, ಆದ್ರೆ ಈ ಕ್ಯಾಂಡಲ್ ಕೆಳಗಡೆ ಬ್ರೇಕ್ ಆಗ್ಲಿಲ್ಲ ಮಾರ್ಕೆಟ್. ಈ ಕ್ಯಾಂಡಲ್ ಕೆಳಗಡೆ ಬ್ರೇಕ್ ಆಗಿಲ್ಲ ಅಂದ್ರೆ ಏನರ್ಥ, ಟಿಲ್ ಕಂಟಿನ್ಯೂಟಿ ಇದೆ ಅಪ್ ಟ್ರೆಂಡ್ ಅಂತ. ಎಲ್ಲಿ ನನ್ಗೆ ರೆಡ್ ಬಂದು ಒಂದ್ ಕ್ಯಾಂಡಲ್ ಬರುತ್ತಲ್ಲ ಅದ್ರ ಕೆಳಗಡೆ ನನ್ನ ಎಕ್ಸಿಟ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇಲ್ಲಿ ರೆಡ್ ಬಂದಿದೆ, ಇದ್ರ ಕೆಳಗಡೆ ನನ್ನ ಎಕ್ಸಿಟ್ ಅಂತ. ಏನಾದ್ರು ಇದ್ರ ಕೆಳಗಡೆ ಹೋಗಿದ್ಯಾ ಮಾರ್ಕೆಟ್, ನಾನು ಇನ್ನ ಎಕ್ಸಿಟೇ ಮಾಡಿಲ್ಲ, ಸೇಮ್ ಎಂಟ್ರಿನೇ ತೋರಿಸ್ತಾ ಇದೀನಿ. ಎಲ್ಲಿಗೆ ಎಂಟ್ರಿ ಆಗುತ್ತೆ, ಎಲ್ಲಿಗೆ ಎಕ್ಸಿಟ್ ಆಗ್ತಾ ಇದೆ ನೋಡೋಣ. ನೋಡಿ ಇಲ್ಲಿ ರೆಡ್ ಬಂತು, ಇಲ್ಲಿ ಯಾವ್ದು ಕ್ಯಾಂಡಲ್ ಬರ್ಲಿಲ್ಲ, ಸೊ ನೋ ಎಕ್ಸಿಟ್. ನನ್ಗೆ ನೀವೆಲ್ಲೂ ಟೆನ್ಷನ್ ತಗೊಳಂಗಿಲ್ಲ ಟೆಕ್ನಿಕ್ ಫಾಲೋ ಮಾಡಿದಾಗ. ನೋಡಿ ಇಲ್ಲೂ ಅಷ್ಟೇ ರೆಡ್ ಬಂತು, ಇದ್ರ ಕೆಳಗಡೆ ಬರ್ಲೇ ಇಲ್ಲ. ನಿಮ್ಗೆ ರೆಡ್ ಬರೋ ತರ ಬಂತ ಅಷ್ಟೇ, ಎಲ್ಲೂ ನಿಮ್ಗೆ ಎಂಟ್ರಿನೇ ಕೊಟ್ಟಿಲ್ಲ. ನೋಡಿ ಎರಡು ಕಡೆ ತೋರಿಸ್ತು ಎಕ್ಸಿಟ್ ಮಾಡೋ ತರ, ಎಲ್ಲೂ ಆಗಿಲ್ಲ. ನೋಡಿ ಎಷ್ಟು ಬಿಗ್ ಟ್ರೆಂಡ್ ನೋಡಿ ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿ ರೆಡ್ ಕ್ರಾಸ್ ಆಯ್ತಾ, ಈಗ ನನ್ಗೆ ಎಕ್ಸಿಟ್ ಕೊಡ್ತಾ ಇದೆ. ನೋಡಿ ಇಲ್ಲಿ ಆಲ್ಮೋಸ್ಟ್ ನೋಡಿ ರೆಡ್ ಕ್ರಾಸ್ ಆಯ್ತು, ಇಲ್ಲಿ ಎಕ್ಸಿಟ್ ಕೊಟ್ಬಿಡ್ತಾ ನನಗೆ. ದಿಸ್ ಆಫ್ ಫೈನಲ್ ಎಕ್ಸಿಟ್.
ದಿಸ್ ಆರ್ ಫೈನಲ್ ಎಕ್ಸಿಟ್ 2121,200. ಈಗ ನೋಡಿ ಇಲ್ಲಿಂದ ಲೈನ್ ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಡಿಫರೆನ್ಸ್ ಲೈನ್ ಆಗ್ತಾ ಇದೀನಿ ನೋಡಿ, ಎಷ್ಟು ದೊಡ್ಡ ಪ್ರಾಫಿಟ್ ಅಂತ. ಅಪ್ರಾಕ್ಸಿಮೇಟ್ ಆಗಿ 2376 ಪಾಯಿಂಟ್ ನಿಮ್ಗೆ ಪ್ರಾಫಿಟ್. ಎಷ್ಟು ಪಾಯಿಂಟ್? ನನ್ನ ಎಕ್ಸಿಟ್ ಪಾಯಿಂಟ್ ಎಲ್ಲಿದೆ? 21,200. ಓಕೆ, ಎಕ್ಸಿಟ್ ಪಾಯಿಂಟ್. ಈಗ ಟೋಟಲ್ ಆಗಿ ನನ್ನ ಪ್ರಾಫಿಟ್ ಎಷ್ಟಿದೆ ನೋಡಿ, ಅಪ್ರಾಕ್ಸಿಮೇಟ್ ಆಗಿ 2376 ಪಾಯಿಂಟ್. 21,200 ಮೈನಸ್ 19,335. ಓಕೆ, ಸಾರಿ 1,765 ಪಾಯಿಂಟ್ಸ್ ನಮ್ಗೆ ಪ್ರಾಫಿಟ್. ನಾನು ರಿಸ್ಕ್ ತಗೊಂಡಿದ್ದೆ ಎಷ್ಟು? ಅರ್ಥ ಆಗ್ತಾ ಇದೆಯಾ? ದಟ್ ಇಸ್ ನನ್ನ ರಿಸ್ಕ್. ಇಷ್ಟೇ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋಂಥದ್ದು. ಸಿ ನೋಡಿ, ಯಾಕೆ ನಾನು ಇದನ್ನ ನಿಮ್ಗೆ ತೋರಿಸ್ತಾ ಇರೋದು ಅಂತ ಹೇಳಿದ್ರೆ, ಸಿ ಯಾರೆಲ್ಲ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ನಾವು ಬೆಳಿಬೇಕು, ನೀವು ಬೆಳಿಬೇಕು ಅಂತ ಒಂದು ಏಮ್ ಇಟ್ಕೊಂಡು ಬಂದಿದ್ದೀರಾ, ನಿಮ್ಗೆ ಕಂಫರ್ಟ್ ಆಗ್ಲಿ ಅಂತ. ಇದು ವೆರಿ ಸಿಂಪಲ್ ಸ್ಟ್ರಾಟಜಿ ನಿಮ್ಗೆ ತೋರಿಸ್ತಾ ಇರೋದು. ನಿಮ್ಗೆ ಐಷರ್ ಮೋಟರೇ ಯಾಕೆ ಮಾಡ್ಬೇಕು, BPCL ಯಾಕೆ ಮಾಡ್ಬೇಕು, ರಿಲಯನ್ಸ್ ಯಾಕೆ ತೋರಿಸ್ಬೇಕು, 180 ಕಂಪನಿಲಿ ನಾನು ಯಾಕೆ ನಿಮ್ಗೆ ಇದನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ? ಎಲ್ಲ ಇತ್ತಲ್ವಾ? ಯಾಕೆ ನಾನು ಇದನ್ನ ಸಜೆಷನ್ ಮಾಡಿದ್ದೆ, ಅದಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ಅದರ್ ದನ್ ಕಂಪನೀಸ್ ನನಗೂ ಗೊತ್ತಿಲ್ಲ, ರೈಟ್? ಸೊ ನೋಡಿ, ನಾನು ನಿಮ್ಗೆ ತೋರಿಸಿರೋದ್ರಲ್ಲಿ ಎಲ್ಲಾದ್ರಲ್ಲೂ ಪ್ರಾಫಿಟ್ ಹೈಯೆಸ್ಟ್ ಇತ್ತೋ ಕಡಿಮೆ ಇತ್ತೋ? ಟೆಕ್ನಿಕ್ ಪ್ರಕಾರ ಪ್ರಾಫಿಟ್ ಹೈಯೆಸ್ಟ್ ಇತ್ತೋ ಕಡಿಮೆ ಇತ್ತಾ ಅಲ್ವಾ? ಸೊ ಅರೌಂಡ್ 2000 ಪಾಯಿಂಟ್ ಅಂದ್ರೆ ಇಟ್ಸ್ ಎ ಗುಡ್ ಪಾಯಿಂಟ್. ನಿಮ್ಗೆ ಎಷ್ಟು ದೊಡ್ಡ ಪಾಯಿಂಟ್ ಅದು ನೋಡಿ. ಇಲ್ಲಿ 19,000 ಇಂದ ಮಾರ್ಕೆಟ್ 19,000 ಇಂದ ಅರೌಂಡ್ ನಿಮ್ಗೆ 21,200 ಅಂತ ಹೇಳಿದ್ರೆ, ಸೊ ಇಟ್ಸ್ ಅ ಬಿಗ್ ಎಂಟ್ರಿ ಆಕ್ಚುಲಿ. 19,000 ಇಂದ ನನಗೆ ಆಲ್ಮೋಸ್ಟ್ 21,200 ಅಂತ ಹೇಳಿದ್ರೆ ಎಕ್ಸಿಟ್ ಪಾಯಿಂಟ್ ಆಲ್ಮೋಸ್ಟ್ 2,200 ಪಾಯಿಂಟ್ ವರೆಗೂ ನನಗೆ ಪ್ರಾಫಿಟ್. ನಾನು ರಿಸ್ಕ್ ಆಗಿದ್ರೆ ಎಷ್ಟು? 115 ಪಾಯಿಂಟ್. ಲಾಸ್ ಆಗಿದ್ರೆ 10 ರೂಪಾಯಿ, ಪ್ರಾಫಿಟ್ ಬಂದಿದ್ದಕ್ಕೆ 20 ರೂಪಾಯಿ. ದಿಸ್ ಅ ಪಾಯಿಂಟ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ನಮ್ಮಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಅಂಡರ್ ಅಲ್ಲಿ, ಸೊ ನಮ್ಮ ಸಪೋರ್ಟ್ ಅಲ್ಲಿ ಯಾರೆಲ್ಲ ಟ್ರೇಡ್ ಮಾಡ್ತಾ ಇದಾರೆ, ಅವ್ರಿಗೆ ಈ ಒಂದು ಇಂಡಿಕೇಟರ್ ಫ್ರೀ ಆಗಿ ಕೊಡ್ತಾ ಇರ್ತೀನಿ. ಸೊ ನೀವು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದೀನಿ. ಸೊ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ, ಡಿಫಾಲ್ಟ್ ಇರುತ್ತೆ. ಈ ತರ ಪ್ರಾಫಿಟಬಲ್ ಆಗಿ ಬರೋದಕ್ಕೆ ನಾವು ಕೆಲವೊಂದು ಪ್ಯಾರಾಮೀಟರ್ಸ್ ನ ಚೇಂಜ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇನೆ. ದಿಸ್ ಅ ಒನ್ ಪಾರ್ಟ್. ಎಷ್ಟನೇ ಅರ್ಥ ಆಯ್ತು? ಸೊ ನೋಡಿ, ಕ್ವಶನ್ಸ್ ಇದ್ರೆ ನಾನು ತಗೊಳ್ತೀನಿ. ಸೊ 1 ಸೆಕೆಂಡ್, ಕೆಲವೊಬ್ರದ್ದು ಏನಾದ್ರು ಕ್ವೈರೀಸ್ ಇದೆ ಚೆಕ್ ಮಾಡ್ತಾ ಇದೀನಿ. ಓಕೆ, ರೈಟ್ ಸರ್. ನೋಡಿ, ದಿಸ್ ಆ ಪಾರ್ಟ್. ಈ ಒಂದು ಸೆಷನ್ಸ್ ಅಲ್ಲಿ ನಾನು ನಿಮ್ಗೆ ಈ ಒಂದು ಚಾರ್ಟ್ ಸೆಟ್ಟಿಂಗ್ಸ್ ನ ಹೇಳ್ಕೊಟ್ಟೆ. ಇಲ್ಲಿವರೆಗೂ ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಆಟೋ ಬೈಸಲ್ ಸಿಗ್ನಲ್ ಎಲ್ಲ ಅರ್ಥ ಆಯ್ತಾ ನಿಮ್ಗೆ? ಎಷ್ಟು ಜನಕ್ಕೆ ಅರ್ಥ ಆಯ್ತು ಒಂದ್ಸರಿ ರೈಸ್ ಹ್ಯಾಂಡ್ ಮಾಡ್ಬಿಡಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ರೈಟ್. ನೋಡಿ, ನಿಮ್ಗೆ ಯಾರೆಲ್ಲ ಆಲ್ರೆಡಿ ನಮ್ಮ ಅಂಡರ್ ಅಲ್ಲಿ ಅಕೌಂಟ್ ಮಾಡಿದೀರಾ, ನಿಮ್ಗೆಲ್ಲರಿಗೂ ನಮ್ಮ ರಘುನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾಳೆ ನಿಮ್ಗೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ನಾಳೆ ಆಫ್ಟರ್ ಮಾರ್ಕೆಟ್ ಅವರ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಟೀಮ್ ವಿವರ್ ಕೊಡಿ. ಸೊ ಅವ್ರು ನಿಮ್ಗೆ ಎಲ್ಲರಿಗೂ ಇಂಡಿಕೇಟರ್ ನ ಇದನ್ನ ಪ್ಲೇಸ್ ಮಾಡಿಕೊಡ್ತಾರೆ. ಸೊ ಆ ಇಂಡಿಕೇಟರ್ ಪ್ರಕಾರ ನೀವು ಟ್ರೇಡ್ ಮಾಡ್ಬೋದು. ಸೊ ಯಾವ್ದಾವ್ದನ್ನ ನೀವು ಮಾಡ್ಬೋದು. ನಾನು ಯೂಟ್ಯೂಬ್ ಅಲ್ಲಿ ಏನ್ ರೆಕಮೆಂಡ್ ಮಾಡ್ತೀನೋ ಅದನ್ನೇ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಇದೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದೀನಿ, ಇದನ್ನೆಲ್ಲ ರಿಮೂವ್ ಆಲ್. ಈಗ ರೀಸೆಂಟ್ ಆಗಿ ನಾನು ಯೂಟ್ಯೂಬ್ ಅಲ್ಲಿ ACC ಕಂಪನಿ ಕೊಟ್ಟಿದ್ದೆ. ಎಷ್ಟು ಜನ ನೋಡಿದ್ದೀರಾ? ಲಾಸ್ಟ್ ವೀಕ್ಸ್ ರೆಕಮೆಂಡೇಶನ್ ACC. ಓಕೆನಾ? ಲಾಸ್ಟ್ ವೀಕ್ ರೆಕಮೆಂಡೇಶನ್ ACC ನಾನು ಕೊಟ್ಟಿದ್ದೆ. ACC ಯಾರಿಗಾದ್ರೂ ಗೊತ್ತಿದ್ರು ಓಕೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಒಂದ್ಸರಿ ನೋಡೋಣ ಏನ್ ರೆಕಮೆಂಡೇಶನ್ ಕೊಟ್ಟಿದ್ದೆ. ಇಲ್ಲಿದೆ ನೋಡಿ, ಲಾಸ್ಟ್ ವೀಕ್ ರೆಕಮೆಂಡೇಶನ್. ACC 1365 ಕೊಟ್ಟಿದ್ದೆ, ಏಷ್ಯನ್ ಪಾಯಿಂಟ್ 1735 ಕೊಟ್ಟಿದ್ದೆ, ಹಿಂದೂಸ್ತಾನ್ ಯೂನಿಲಿವರ್ 2225 ಗೆ 2225 ಕೊಟ್ಟಿದ್ದೆ. ಸೊ ಒಂದೊಂದೇ ನೋಡೋಣ ಏನಾಗಿದೆ ಅಂತ. ACC ಎಷ್ಟು ಕೊಟ್ಟಿದೆ ನೋಡಿ, 1361 ಎಲ್ಲಿದೆ ನೋಡ್ಕೊಳ್ಳಿ. ಲೈನ್ ಹಾಕ್ತಾ ಇದೀನಿ.
ಫಸ್ಟ್ ನಾನೇನ್ ಮಾಡ್ತೀನಿ, ಲೈನ್ ಅಥವಾ ಅಲರ್ಟ್ ಸೆಟ್ ಮಾಡ್ಕೊಳ್ತೀನಿ. ಹೆಂಗ್ ಮಾಡ್ತೀನಿ ಅಂತ 1361 ಓಕೆನಾ. 1361 ಗೆ ಲೈನ್ ಹಾಕ್ದೆ ನಾನು. ಓಕೆನಾ, 1361 ಗೆ ನಾನು ಏನ್ ಹೇಳಿದೀನಿ, ಕ್ರಾಸ್ ಆಗ್ತಾ ಇದೆ. ಸಾರಿ ನೋಡಿ, ಇಲ್ಲಿ ACC ಕೊಟ್ಟಿದ್ದೆ. ACC ನೋಡಿ 1361 ಗೆ ನಾನು ಲೈನ್ ಹಾಕಿದೀನಿ. ನನ್ನ ಯೂಟ್ಯೂಬ್ ಅಲ್ಲಿ ಕೊಟ್ಟಿರುವಂತದ್ದು 1361 ಗೆ. ಓಕೆನಾ, 1361 ಗೆ ನಾನು ಎಂಟ್ರಿ ಕೊಟ್ಟಿದ್ದೀನಿ. ಲೇಟೆಸ್ಟ್ ತೋರಿಸ್ತಾ ಇದೀನಿ, ಹಳೇದೆಲ್ಲ ಇಲ್ಲ. ಲಾಸ್ಟ್ ವೀಕ್ ನಾನು ತೋರಿಸ್ತಾ ಇದೀನಿ. 1361 ನೀವು ಎಂಟ್ರಿ ಹಾಕಿದ್ರೆ ಫಸ್ಟ್ ಅಲರ್ಟ್ ಸೆಟ್ ಮಾಡ್ಕೊಂಡು ಮಾರ್ಕೆಟ್ ನೋಡಿ 1361 ಎಂಟ್ರಿ ಬಂತು. ನಿಮ್ಗೆ ಸ್ಟಾಪ್ ಲಾಸ್ ನಾನು ಅಲ್ಲಿ ಮೆನ್ಷನ್ ಮಾಡಿದೀನಿ. ನಿಮ್ಗೆ ಟೆಕ್ನಿಕ್ ಪ್ರಕಾರ ಸ್ಟಾಪ್ ಲಾಸ್ ಅಂದ್ರು ಈ ಆರೆಂಜ್ ಕಲರ್ ಗ್ರೀನ್ ಮೀಟ್ ಆಗುತ್ತಲ್ಲ, ಅಲ್ಗೊಂದು ಲೈನ್ ಹಾಕ್ಬಿಡಿ. 1358 ಅಥವಾ 1355 ಅಂತ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. 1364 ಇಂದ 1358 ಅಂತ ಹೇಳಿದ್ರೆ ವೆರಿ ಲೋ ರಿಸ್ಕ್, ವೆರಿ ಲೋ ರಿಸ್ಕ್. ACC 1364 ಎಂಟ್ರಿ. ಓಕೆನಾ, 1364 ಸ್ಟಾಪ್ ಲಾಸ್ ನಾನು ಏನ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ 1355 ಇಟ್ಕೊಳ್ಳಿ, 1355 ಅಥವಾ 54. ಸೊ ಅಲ್ಲಿ 55 ಇದೆ. ಈಗ ಎಕ್ಸಿಟ್ ಎಲ್ಲ ಆಯ್ತು ಅಂತ ನೋಡೋಣ. ಎಕ್ಸಿಟ್ ನೋಡ್ಕೊಳ್ಳಿ. ಎಕ್ಸಿಟ್ ಏನ್ ಹೇಳಿದೀನಿ, ಈ ರೆಡ್ ಬಂದು ಒಂದು ಕ್ಯಾಂಡಲ್ ಬಂದ್ರೆ ಅದ್ರ ಕೆಳಗಡೆ ಎಕ್ಸಿಟ್ ಅಂತ. ಫಾರ್ ಎಕ್ಸಾಂಪಲ್ 136 ಗೆ ನಾನು ಇಲ್ಲಿ ಯೂಟ್ಯೂಬ್ ಅಲ್ಲಿ ಎಂಟ್ರಿ ಅಂತ ಕೊಟ್ಟಿದ್ದೀನಿ. ಕಾಣಿಸ್ತಾ ಇದೆ ಯೂಟ್ಯೂಬ್ ಎಂಟ್ರಿ 1361. ಏನಾಗಿದೆ ಅಂತ ನೀವೇ ನೋಡಿ, ಎಲ್ಲಿವರೆಗೂ ಹೋಗಿದೆ ಅಂತ ನೋಡಿ. ಎಲ್ಲಿ ಎಕ್ಸಿಟ್ ಕೊಡ್ತಾ ಇದೆ ಮಾರ್ಕೆಟ್ ಅಟ್ಲೀಸ್ಟ್ ನೋಡಿ. ಇದು ವೀಕ್ ಎಂಡ್ ಆಯ್ತು. ಈ ವೀಕ್ ಅಲ್ಲೆಲ್ಲ ನಾವು ನೋಡಿದಾಗ ಎಕ್ಸಿಟ್ ನನಗೆ 27 ಇಂದ ಆಲ್ಮೋಸ್ಟ್ 1444 ಗೆ ಬಂದು ಕ್ಲೋಸ್ ಆಗಿದೆ. 1444 ಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಕಾಣಿಸ್ತಾ ಇದೆಯಲ್ಲ, 1444 ಅಂದ್ರೆ ಸೊ ಎಂಟ್ರಿ ಪ್ರೈಸ್ ಇಂದ ಎಲ್ಲಿಗೆ ಹೋಗಿದೆ ನೋಡಿ, 1444. ಆಲ್ಮೋಸ್ಟ್ ಪಾಯಿಂಟ್ಸ್ ಎಷ್ಟು ಬಂತು ನನಗೆ, ಪಾಯಿಂಟ್ಸ್ ಪ್ರಾಫಿಟ್ ಎಷ್ಟಿದೆ ನೋಡಿ, 1364 ಇಂದ 1444 ಮೈನಸ್ 1364 ಎಷ್ಟು ಪಾಯಿಂಟ್, 80 ಪಾಯಿಂಟ್ಸ್. 80 ಪಾಯಿಂಟ್ಸ್. ಓಕೆನಾ, ಇದು ನಿಮ್ಮ ಪ್ರಾಫಿಟ್ ಆಯ್ತು. 80 ಪಾಯಿಂಟ್ಸ್ ಪ್ರಾಫಿಟ್ ಮಾಡಿದಿರಾ ನೀವು. 100 ಕ್ವಾಂಟಿಟಿ ನೀವು ಬೈ ಮಾಡಿದ್ರು ಇಂಟು 80 ಪಾಯಿಂಟ್ಸ್ ಅಂತ ಹೇಳಿದ್ರೆ ಅರೌಂಡ್ 8K ನೀವು ಪ್ರಾಫಿಟ್ ಮಾಡಬಹುದಾಗಿತ್ತು. ಕರೆಕ್ಟ್ ಅಲ್ವಾ? ಈಗ ಯಾರೋ ಒಬ್ರು ಆಪ್ಷನ್ಸ್ ಅಲ್ಲಿ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆಪ್ಷನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಆಗ್ತಾ ಇದೀನಿ ACC ಫ್ಯೂಚರ್ಸ್ ಅಲ್ಲಿ ಏನ್ ಲಾಟ್ ಸೈಜ್ ಇದೆ ಅಂತ ನೋಡ್ತಾ ಇದೀನಿ ಅಷ್ಟೇ. ಆಗಸ್ಟ್ ಕಾಂಟ್ರಾಕ್ಟ್ ನೋಡಿ 100 ಮೇಲೆ ಆಗೋಗಿದೆ, ಅದಕ್ಕೆ ಅದು ಆಡ್ ಆಗ್ತಾ ಇಲ್ಲ. ಬೇರೆದ್ರಲ್ಲಿ ಹಾಕೊಳ್ತೀನಿ. ನೋಡಿ ACC ಕಂಪನಿ ಲಾಟ್ ಸೈಜ್ ನೋಡ್ತಾ ಇದೀನಿ. ACC ಕಂಪನಿ ಲಾಟ್ ಸೈಜ್ ಇಲ್ಲಿ ಬಂದು ಬಿ ಅಂತ ಕೊಟ್ಟಿದ ತಕ್ಷಣ ನನಗೆ ಲಾಟ್ ಸೈಜ್ ತೋರಿಸುತ್ತೆ. 1 lot is equal to 500 ಕ್ವಾಂಟಿಟಿ. ಸೊ ನೋಡಿ ಇಲ್ಲಿ 500 ಕ್ವಾಂಟಿಟಿ ಅಂದ್ರೆ ನಿಮ್ ಪ್ರಾಫಿಟ್ ಎಷ್ಟು ಬಂದಿದೆ ಇಲ್ಲಿ, 80 ಪಾಯಿಂಟ್. ಯಾರು ಫ್ಯೂಚರ್ ಅಲ್ಲಿ ಒಂದು 2 lakh ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, 1.5 2 lakh, 80 ಪಾಯಿಂಟ್ ಇಂಟು 500 ಅಂದ್ರೆ ದಿಸ್ ಯರ್ ಪ್ರಾಫಿಟ್. 40,000 ನೀವು ಪ್ರಾಫಿಟ್ ಮಾಡಬಹುದಾಗಿತ್ತು. ಇದು ಈಕ್ವಿಟಿ ಅವರಿಗೆ ಪ್ರಾಫಿಟ್. ಈಕ್ವಿಟಿ ಈಗ ಸೇಮ್ 80 ಪಾಯಿಂಟ್ ನೀವು ಪ್ರಾಫಿಟ್ ಮಾಡಿದ್ರ, 80 ಪಾಯಿಂಟ್ ಇಂಟು 500 ಅಂತ ಹೇಳಿದ್ರೆ ಅರೌಂಡ್ 40K. ಇನ್ ಫ್ಯೂಚರ್ಸ್ ಅಲ್ಲಿ ಸಪೋಸ್ ಯಾರಾದ್ರೂ ಆಪ್ಷನ್ಸ್ ಮಾಡಿದ್ರು ಅನ್ಕೊಳ್ಳಿ, ಆಪ್ಷನ್ಸ್ ಅದು ತೋರಿಸ್ಬಿಡ್ತೀನಿ ನಿಮ್ಗೆ. ಆಪ್ಷನ್ಸ್ ಯಾರಾದ್ರೂ ಮಾಡಿದ್ರೆ ಜನರಲ್ ಆಗಿ $1,400 ಕಾಲ್ ಅಂತ ತಗೊಳ್ತಾ ಇದೀನಿ ನಿಮ್ಗೆ ತೋರ್ಸಕ್ಕಷ್ಟೇ. ರೈಟ್, ಅದ್ರಲ್ಲಿ ಇನ್ನ ಡಾಟಾ ಬಂದಿಲ್ಲ. ಇದು ಫಸ್ಟ್ ಮಂತ್ ಕಾಂಟ್ರಾಕ್ಟ್ ಅಲ್ವಾ, ತೋರಿಸ್ತಾ ಇಲ್ಲ ಅದು. ಓಕೆ, ಸೊ ಯೂಶಲಿ 1-2 days ಆದ್ಮೇಲೆ ಚಾರ್ಟ್ ತೋರಿಸುತ್ತೆ. ಸೊ ರೈಟ್, ಇಲ್ಲಿ ಅರ್ಥ ಆಯ್ತಾ ಎಲ್ಲರಿಗೂ? ACC ನಾನು ಕೊಟ್ಟಿರೋದು. ಸೊ ನಿಮ್ಗೆ ಇಲ್ಲೇನ್ ತೋರಿಸ್ತಾ ಇದೀನೋ ಅದನ್ನೇ ತೋರಿಸ್ತಾ ಇದೀನಿ. ಸೊ ಒನ್ ಮೋರ್ ಸ್ಟಾಕ್ ಇದೆ, ಹಿಂದೂಸ್ತಾನ್ ಯೂನಿಲಿವರ್. ಏನಾದ್ರು ಬಂದಿದೆಯಾ ನೋಡೋಣ. ಹಿಂದೂಸ್ತಾನ್ ಯೂನಿಲಿವರ್ ಲಾಸ್ ಆಗಿದ್ರು ಓಕೆನೆ, ಸೊ ಪ್ರಾಫಿಟ್ ಇದ್ರು ವೆರಿ ಲೋ ರಿಸ್ಕ್. ಅದರ್ವೈಸ್ ನಿಮ್ಗೆ ಎಂಟ್ರಿ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ. ಸೊ ಇಲ್ಲಿವರೆಗೂ ಗೊತ್ತಾಯ್ತಾ? ಈ ಒಂದು ಟೆಕ್ನಿಕ್ ಅರ್ಥ ಆಯ್ತಾ ಎಲ್ಲರಿಗೂ? ಈ ಒಂದು ಇಂಡಿಕೇಟರ್ ನಾನೇ ಇಂಡಿವಿಜುವಲ್ ಆಗಿ ಕೊಡ್ತೀನಿ. ಸೊ ಯಾರ್ಯಾರು ಅಕೌಂಟ್ ಓಪನ್ ಆಗಿದೆಯೋ ಅವ್ರಿಗೆ ಇನ್ನೊಂದ್ಸರಿ
ಇನ್ನೊಂದು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ದ ಪಾರ್ಟ್ ನೋಡಿ. ಇದು ಒಂದು ಸಿಂಪಲ್ ಆಗಿ ನಿಮ್ಗೆ ಎಂಟ್ರಿ ಎಕ್ಸಿಟ್ ನ ನೀವು ಮಾಡೋದ್ರಿಂದ ನಿಮ್ಮ ಎಮೋಷನ್ ಕಂಟ್ರೋಲ್ ಆಗುತ್ತೆ. ಇಂಡಿಕೇಟರ್ಸ್ ಏನಕ್ಕೆ ಯೂಸ್ ಆಗುತ್ತೆ? ಸೊ ಒಂದು ರೆಡ್ ಗ್ರೀನ್ ಗೆಲ್ಲ ನೀವು ಟೆನ್ಷನ್ ಆಗೋ ಬಂದು ಇದನ್ನ ಮಾನಿಟರ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಅಂತ ಹೇಳ್ತಾ ಇದೀನಿ ನಿಮ್ಗೆ. ಇದು ಒಂದು ಆಟೋ ಬೈಸಲ್ ಸಿಗ್ನಲ್. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಇನ್ನ 2-3 ಆಟೋ ಸಿಗ್ನಲ್ಸ್ ಇದೆ. ಒಂದೇ ಅಲ್ಲ ನೋಡಿ, ದಿಸ್ ಒನ್ ಮೋರ್ ಆಟೋ ಬೈಸಲ್ ಸಿಗ್ನಲ್. ಇದು ಅಷ್ಟೇ ವೆರಿ ಗುಡ್ ಸಿಗ್ನಲ್ಸ್ ನಿಮ್ಗೆ, ಆಯ್ತಾ? ಸೊ ಜಸ್ಟ್ ಯಾವಾಗ ಸಿಗ್ನಲ್ಸ್ ಬರುತ್ತೋ ಅದ್ರ ಕೆಳಗಡೆಗೆ ನೀವು ಎಂಟ್ರಿ ತಗೊಳ್ಬೇಕು, ಅದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಯಾವಾಗ ಬಿ ಅಂತ ಬರುತ್ತೆ ಅಲ್ಲಿ ಎಕ್ಸಿಟ್ ಮಾಡಿ ಅಷ್ಟೇ. ಎನಿ ಕಂಪನಿ ನೀವು ಚೂಸ್ ಮಾಡ್ಬೋದು, ಇಂಥ ಕಂಪನಿಗೆ ಅಂತ ಅಲ್ಲ. ಓಕೆ, ಇಂಥ ಕಂಪನಿಗೆ ಅಂತಲ್ಲ. ಸೊ ವೆರಿ ಸಿಂಪಲ್ ಆಗಿ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ. ಎಲ್ಲರಿಗೂ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಷ್ಟು ಜನ ಗೊತ್ತಿದೆ? ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಷ್ಟು ಜನ ಗೊತ್ತಿದೆ? ನಿಫ್ಟಿ ಬ್ಯಾಂಕ್ ನಿಫ್ಟಿ, ರೈಟ್? ಸೊ ಸಿಂಪಲ್ ನೋಡ್ಕೊಳ್ಳಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ ನೀವು ಮಾಡ್ಕೊಂಡ್ರು ಸಾಕು ಈ ಸಿಗ್ನಲ್ ನ. ಇದು ನಾನು ನಿಮ್ಗೆ ಫ್ರೀ ಆಗಿ ಇಂಡಿಕೇಟರ್ ಕೊಡ್ತಾ ಇದ್ದೀನಿ. ಸೊ ನೆನ್ನೆ ನೋಡಿ ಸಿಗ್ನಲ್ ಇಲ್ಲಿ ಕೊಡ್ತು 240ಗೆ. ನಾನು ನಿಮ್ಗೆ ಹೇಳಿದ್ದೆ ಎಕ್ಸಾಕ್ಟ್ 240 ಸಿಗ್ನಲ್ ಕೊಡ್ತು. ಏನಾಗಿದೆ ಸರ್? ಇಲ್ಲಿ ಬೈ ಅಂತ ಬಂದಿದೆ, ಆದ್ರೆ ನೋಡಿ ಬೈ ಅಂದ್ರೆ ಏನು? ಬಿ ಬಂದ್ಮೇಲೆ ಅದ್ರ ಮೇಲೆ ಬೈ ಮಾಡ್ಬೇಕು. ಏನಾದ್ರು ಬೈ ಬಂದಿದ್ಯಾ? ಇಲ್ಲ. ನಿಮ್ ಪೊಸಿಷನ್ ಆರಾಮಾಗಿ ಇಟ್ಕೊಂಡು ಕುತ್ಕೊಳ್ಳಿ. ನೋಡಿ ಇಲ್ಲಿಗೆ ಎಕ್ಸಿಟ್ ಆಗಿದೆ, ಆರಾಮಲ್ವಾ? 240 ಇಂದ ಅರೌಂಡ್ ನಿಮ್ಗೆ 120 ಅಂದ್ರೆ 120 ಪಾಯಿಂಟ್ ಡ್ರಾಪ್ ಆಯ್ತು. ಸೊ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಈ ಸಿಗ್ನಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಸೊ ವೆರಿ ಯೂಸ್ಫುಲ್ ಆಗುತ್ತೆ. ಎಷ್ಟು ಯೂಸ್ಫುಲ್ ಅನ್ನಿಸ್ತಾ ಇದೆ? 2 ಸಿಗ್ನಲ್ಸ್ ನಾನು ನಿಮ್ಗೆ ಕೊಡ್ತೀನಿ. 2 ಸಿಗ್ನಲ್ಸ್ ಅಲ್ಲೂ ನೀವು ಚೂಸ್ ಮಾಡ್ಕೊಳ್ಬಹುದು. ಆಟೋ ಬೈಸಲ್ ಸಿಗ್ನಲ್ಸ್ ಇದು. ಸೊ ನಿಮ್ಗೆ ಯಾವುದೇ ಒಂದು ಇಂಟರ್ಪ್ರೆಷನ್ ಇರೋದಿಲ್ಲ. ನಾನು ಇದಕ್ಕೆ ಬೇಕಾಗಿರೋ ಫಾರ್ಮುಲಾ ಎಲ್ಲ ಬ್ಯಾಕ್ ಎಂಡ್ ಅಲ್ಲಿ ನಾನು ಫಿಲ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಮತ್ತೆ ಅದನ್ನು ಮಾಡಂಗಿಲ್ಲ. ಇವಾಗ ನೀವು ಇದನ್ನ ನೋಡ್ಬಿಟ್ಟು ಇನ್ನೊಂದ್ ಕಡೆ ನೀವು ಫಿಲ್ ಮಾಡ್ಕೊಳ್ತೀನಿ ಅಂದ್ರೆ ಇಟ್ಸ್ ಅ ವೆರಿ ಬರುತ್ತೆ ಬೈಸೆಲ್. ಮತ್ತೆ ಮಿಸ್ಟೇಕ್ ಮಾಡ್ಕೊಳ್ಬಾರ್ದು, ರೈಟ್? ಸೊ ದಿಸ್ ದ ಪಾರ್ಟ್. ಸೊ ನೋಡಿ ದಿಸ್ ದ ಸೆಷನ್ಸ್. ಈ ಒಂದು ಸೆಷನ್ಸ್ ಅಲ್ಲಿ ನಾನು ನಿಮ್ಗೆ ಚಾರ್ಟ್ ವೈಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ನಮ್ ಕ್ಲೈಂಟ್ ಯಾರೆಲ್ಲ ಇದ್ದೀರಾ, ಸೊ ನೀವು ಇದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡ್ಕೊಳ್ಬೇಡಿ. ನಮ್ ಕ್ಲೈಂಟ್ ಅಂತಲ್ಲ, ಯೂಟ್ಯೂಬ್ ಯಾರೇ ನೋಡ್ತಾ ಇದ್ರು ಸೊ ಈ ಒಂದು ಪಾರ್ಟ್ ಯೂಸ್ ಮಾಡ್ಕೊಳ್ಳಿ. ಈ ಒಂದು ಆಬ್ಜೆಕ್ಟ್ ಇರೋದು ನಮ್ಮ ಮೋತಿಲಾಲ್ ಮಾತ್ರ. ಸೊ ನೀವು ಬೇರೆ ಕಡೆ ಹೋಗ್ಬೇಕಂದ್ರೆ ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ತಗೊಳ್ತಾರೆ. ಬೈಸಲ್ ಸಿಗ್ನಲ್ಸ್ ಗೆಲ್ಲ ಚಾರ್ಜ್ ಹೋಗ್ತಾರೆ. ನಮ್ಮ ಒಂದು ಹೈ ಎಂಡ್ ಸಾಫ್ಟ್ವೇರ್ ಅಲ್ಲಿ ಇದನ್ನ ಅಡಾಪ್ಟ್ ಮಾಡಿದ್ವಿ. ಇನ್ನು ಮುಂದಕ್ಕೆ ಕೆಲವೊಂದು ಯಾವ್ದಾದ್ರು ಅಡ್ವಾಂಟೇಜಸ್ ಬಂದ್ರೆ ಮೋತಿಲಾಲ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಿಸ್ ದ ಪಾರ್ಟ್. ಸೊ ನಾನು ಹೇಳಿದ್ನಲ್ಲ, ಯೂನಿಕ್ ಟ್ರೇಡ್ ಫಾರ್ ಸಕ್ಸಸ್ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಉದ್ದೇಶ ಬಂದು ಜಸ್ಟ್ ವಿ ಆರ್ ನಾಟ್ ಎನಿ ಸೆಬಿ ರಿಜಿಸ್ಟರ್ಡ್ ಅಲ್ಲ ನಾವು, ರೈಟ್? ಸೊ ಏನೊಂದು ಪರ್ಸನ್ ಇದಾರೆ ಯೂನಿಕ್ ವೆಲ್ತ್, ಅವರು ಒಂದು ಪಾಸ್ಟ್ 5-10 years ಇಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲ ಒಂದು ಅಪ್ ಅಂಡ್ ಡೌನ್ ನ ನೋಡಿದ್ದಾರೆ. ಸೊ ಎಂತ ಮಾರ್ಕೆಟ್ ಅಲ್ಲಿ ಯಾವ ತರ ಫೇಸ್ ಮಾಡಬೇಕು, ಯಾವ ತರ ಪ್ರಾಫಿಟಬಲ್ ಟ್ರೇಡ್ ಇಂದ ಈಚೆ ಬರಬೇಕು ಅಂತ. ಸೊ ಮೋರ್ ದೆನ್ 250 ಇಂದ 300 ಮೆಂಬರ್ಸ್ ಟ್ರೈನ್ ಅಪ್ ಮಾಡಿದ್ದಾರೆ. ಸೊ ಇಂಡಿಪೆಂಡೆಂಟ್ ಆಗಿ ಆಲ್ಮೋಸ್ಟ್ 1000 ಮೆಂಬರ್ಸ್ ಗೆ ಮೆಂಟರಿಂಗ್ ವರ್ಕ್ ಮಾಡ್ತಾ ಇದೀನಿ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಆ ಒಂದು ಪಾಯಿಂಟ್ ಬೇಸ್ ಮೇಲೆ ಒಂದು ಎಜುಕೇಶನ್ ಬೇಸಿಸ್ ಮೇಲೆ ಕೊಡ್ತಾ ಇರೋದು. ಆಲ್ರೆಡಿ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಎವ್ರಿ ವೀಕೆಂಡ್ ಅಲ್ಲಿ ನಾವು ನಿಫ್ಟಿ ಅನಾಲಿಸಿಸ್ ಕೊಡ್ತಾ ಇದ್ವಿ. ಕೆಲವೊಬ್ರು ಕೇಳ್ತಾ ಇದ್ರು ಕೆಲವೊಂದು ಸಾಫ್ಟ್ವೇರ್ ಬಗ್ಗೆ ಕೊಡಿ ಅಂತ. ನಾನು ಇವಾಗ ಇದರಲ್ಲಿ ಮೋತಿಲಾಲ್ ಬಗ್ಗೆ ಮಾತಾಡಿದೀನಿ. ಸೊ ಹಾಗೆ ಇನ್ನೊಂದು ಟ್ರೇಡ್ ಬಿಲ್ ಅಂತ ಇದೆ, ಅದ್ರ ಬಗ್ಗೆನೂ ಮಾತಾಡಿದೀನಿ. ಮೊಬೈಲ್ ಆಪ್ ಇದೆ, ನೀವು ನೋಡ್ಬೋದು. ಹಾಗೆ ಕೆಲವೊಂದು ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಬಗ್ಗೆನೂ ನಾನು ನನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ನೀವು ನೋಡ್ಕೊಳ್ಬಹುದು ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ಸೆಷನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ನನಗೆ ಕಾಲ್ ಮಾಡಿ. ಸೊ ತಿಳ್ಕೊಳ್ಳಿ. ಯಾರೆಲ್ಲ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಬಿಗಿನರ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮಾರ್ಕೆಟ್ ಬಗ್ಗೆ ಏನು ನಾಲೆಡ್ಜ್ ಇರ್ತೀರಾ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಮನಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಒಂದು ಹಾರ್ಡ್ ಅರ್ನ್ ಮನಿಗೆ ಸೊ ಅನಾವಶ್ಯಕವಾಗಿ ವೇಸ್ಟ್ ಮಾಡಬೇಡಿ. ಸೊ ತಿಳ್ಕೊಂಡ್ ಮಾಡಿ. ಈಕ್ವಿಟಿ ಅಂದ್ರೇನು, ಫ್ಯೂಚರ್ ಅಂದ್ರೇನು, ಆಪ್ಷನ್ ಅಂದ್ರೇನು, ವಾಟ್ ಇಸ್ ಅ ಸ್ಟಾಕ್ ಮಾರ್ಕೆಟ್ ಎಲ್ಲ ತಿಳ್ಕೊಂಡು ಟ್ರೇಡ್ ಮಾಡಿ. ಮಾರ್ಕೆಟ್ ಎಲ್ಲೂ ಹೋಗೋದಿಲ್ಲ, ರೈಟ್? ಸೊ ನೀವ್ ಇರ್ಬೇಕು ಮಾರ್ಕೆಟ್ ಅಲ್ಲಿ, ಮಾರ್ಕೆಟ್ ಏನು ಆಗೋದಿಲ್ಲ. ನೀವು ರಾಂಗ್ ಟ್ರೇಡ್ ಮಾಡಿ ನಾನು ಕ್ಯಾಪಿಟಲ್ ಕಳ್ಕೊಂಡ್ರೆ ಮಾರ್ಕೆಟ್ಗೆ ಎಮೋಷನ್ ಇಲ್ಲ, ಸೊ ನಿಮ್ಮ ಅಟ್ಯಾಚ್ಮೆಂಟ್ ಇಲ್ಲ. ಹಾಗಾಗಿ ಹೇಳ್ತಾ ಇದೀನಿ, ಬಿ ಪ್ರಾಕ್ಟೀಸ್. ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಪರ್ಫೆಕ್ಟ್ ಅಂತ ಅನ್ಸಿದ್ಮೇಲೆ ಬಂದು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ. ಅಲ್ಲಿವರೆಗೂ ಪೇಪರ್ ಟ್ರೇಡ್ ಮಾಡಿ. ನಮ್ಮ ಮೋತಿಲಾಲ್ ಅಲ್ಲಿ ಯಾರೆಲ್ಲ ಅಕೌಂಟ್ ಇನ್ನ ಓಪನ್ ಮಾಡ್ಕೊಂಡಿಲ್ಲ ನೋಡ್ತಾ ಇರೋರು ಹೊಸಬ್ರಿದ್ರೆ ಹೊಸದಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಿಮ್ಗೊಂದು 5 to 7 days ವರೆಗೂ ನಿಮ್ಗೆ ಫ್ರೀ ಆಗಿ ಒಂದು ಡೆಮೋ ಅಕೌಂಟ್ ಅಂತ ಇರುತ್ತೆ. ಅಲ್ಲಿ ವರ್ಚುವಲ್ ಟ್ರೇಡಿಂಗ್ ಮಾಡಿ. ಅದಾದ್ಮೇಲೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಲೈವ್ ಟ್ರೇಡ್ ಹೋಗಿ. ಸೊ ಅಂತ ಹೇಳ್ತಾ ಈ ಒಂದು ಸೆಷನ್ ಅಫಿಷಿಯಲ್ ಆಗಿ ಕ್ಲೋಸ್ ಮಾಡ್ತಾ ಇದೀನಿ. ಸೊ ದಿಸ್ ಅ ಪಾರ್ಟ್. ಓಕೆ, ಸೊ ಕೆಲವೊಂದು ಕ್ವೈರೀಸ್ ಇದೆ, ಇವಾಗ ತಗೊಳ್ತೀನಿ, ಅನ್ಮಿಟ್ ಮಾಡ್ತೀನಿ, ಎಲ್ಲರ ಹತ್ರ ಮಾತಾಡ್ತೀನಿ, ರೈಟ್? ಸೊ ನೋಡಿ, ದಿಸ್ ಅ ಒನ್ ಪಾರ್ಟ್. ನೋಡಿ, ಈಗ ಕೆಲವೊಬ್ರು ಕ್ವಶನ್ಸ್ ಕೇಳ್ತಾ ಇದ್ರು, ಏನೋ ಕೆಲವೊಂದು ಡೌಟ್ಸ್ ಇದೆ ಅಂತ, ರೈಟ್? ಅದನ್ನು